ಸಾಮಾಜಿಕ ನಡೀತಾ ಇದೆ. ಈ ಒಂದು ಸಭೆಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ವರಿಗೂ ನಮಸ್ಕಾರಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಇಲಾಖೆಯ ಇಲಾಖೆಯೊಂದಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು ಗ್ರಾಮ ಸಭೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ಅಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಗಳು ಇವರಿಗೆ ನಮ್ಮ ಎಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀಯುತ ನಾಗೇಶ್ ಕೆವಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕರು ಇವರು ಕೂಡ ಆಗಮಿಸಿದ್ದಾರೆ. ಇವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತ ಅವರಿಗೆ ಎಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೋರುತ್ತಾರೆ. ಹಾಗೆ ಶ್ರೀಯುತ ಸುರೇಶ್ ಬಿಕೆ ಅಧ್ಯಕ್ಷರು, ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸುರೇಶ್ ಬಿಕೆ ಇವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಅವರು ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ನಾಗರತ್ನ ಇವರು
SDMC ಉಪಾಧ್ಯಕ್ಷರು ಇವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿ ಸಕಾಲದಲ್ಲಿ ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿಕೊಂಡಾಗ ಹೋಗಿರ್ತಕ್ಕಂಥ ಶ್ರೀಯುತ ಗುರುಮೂರ್ತಿ ಜಿಎ ಪ್ರಭಾರಿ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಿನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಆರ್ಸಿಪುರ ಕ್ಲಸ್ಟರ್ನ CRP ಆಗಿರ್ತಕ್ಕಂಥ ಶ್ರೀಯುತ ನಾಗಭೂಷಣ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ SDMC ಪರವಾಗಿ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರ ಪಾಲಿಸ್ವಿ ಇವರು ಕೂಡ 4 ದಿನಗಳಿಂದ ಸೋಷಿಯಲ್ ಆಡಿಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾರೆ. ಹಾಗೆ ನಿವೃತ್ತ ಮುಖ್ಯ ಶಿಕ್ಷಕರಿಯಾಗಿರ್ತಕ್ಕಂತಹ ಶ್ರೀಮತಿ ಶಾರದಾ ಪಿ ಮೇಡಮ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು, ಹಾಗೆ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಲಿ ಅಂತ ಎಲ್ಲರ ಗ್ರಾಮಸ್ಥರ ಪರವಾಗಿ, ಶಾಲೆಯ ಪರವಾಗಿ, SDMC ಪರವಾಗಿ ಹಾಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ SDMCಯ ಎಲ್ಲ ಸದಸ್ಯರುಗಳು ಹಾಗೆ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಶಾಲೆಯ ಎಲ್ಲ ಹಿರಿಯ ಶಿಕ್ಷಕ ಬಂಧುಗಳಿಗೂ ಹಾಗೆ ಪೋಷಕ ವರ್ಗದವರಿಗೂ, ಅಂಗನವಾಡಿಯವರಿಗೂ ಹಾಗೆ ಅಡುಗೆ ಆಯಾ ಸಿಬ್ಬಂದಿಗಳಿಗೂ ಎಲ್ಲರಿಗೂ LKG UKG ಅವರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಸ್ವಾಗತವನ್ನು ನೀಡತಕ್ಕಂತಹ ಪೂರ್ಣಿಮಾ ಮೇಡಮ್ ಕೂಡ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮದ ಸೋಷಿಯಲ್ ಆಡಿಟ್ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು ಹಾಗೆ ಅದರ ಬಗ್ಗೆ ಗ್ರಾಮ ಸಭೆಯ ಔಚಿತ್ಯ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿದುಕೊಳ್ಳುವ ತುಂಬ ಸಾಮಾನ್ಯ. ಹಾಗಾಗಿ ಇದು ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಕೈಗೊಂಡಂತಹ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯನ್ನು ಯಾವುದೇ ಒಂದು ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ, ಎಷ್ಟು ಸಫಲವಾಗಿದೆ ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಶ್ರೀ ನಾಗೇಶ್ KV ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರು ವಾಸ್ತವಿಕವಾಗಿ ಎಲ್ಲರಿಗೂ ನಮಸ್ಕಾರ. 2022-23 ಸಾಲಿಗೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಯೋಜನೆ ಏನಿದೆ, ಈ ಯೋಜನೆ ಕುರಿತಂತೆ ಸಾಮಾಜಿಕ ಪರಿಶೋಧನೆಯನ್ನು ಅಂತಿಮವಾಗಿ ಈ ಒಂದು ಗ್ರಾಮ ಸಭೆಯನ್ನು ಇದನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಿವಕುಮಾರ್ ಸರ್ ಹಾಗೂ SDMC ಉಪಾಧ್ಯಕ್ಷರೇ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳೇ, ನಿವೃತ್ತ ಮುಖ್ಯ ಶಿಕ್ಷಕರು, ಎಲ್ಲ ಸಹ ಶಿಕ್ಷಕರು, ಎಲ್ಲ SDMC ಸದಸ್ಯರು, ಎಲ್ಲ ಪೋಷಕರಿಗೆಲ್ಲ ಗ್ರಾಮಸ್ಥರೇ, ಬಹುಶಃ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಈ ಶಾಲೆಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಹೊಸದಾಗಿ ಕಾಣಿಸ್ತಾ ಇದೆ. ಆದರೆ ಈ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ನಾವು ಈಗಾಗಲೇ 2 ವರ್ಷಗಳಿಂದ ಬಿಸಿಯೂಟ ಯೋಜನೆಗೆ ಪ್ರಾರಂಭಿಸಿದ್ವಿ. ಆಯ್ದ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇವತ್ತು ಸಾಮಾಜಿಕ ಪರಿಶೋಧನೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದಿದೆ. ಆದರೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಇದು ಮೊದಲ ಬಾರಿಗೆ ನಾವೀಗ ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಹೊಸನಗರ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 2 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇವರು ಸಾಮಾಜಿಕ ಪರಿಶೋಧನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ NREG 14ನೇ ಹಣಕಾಸು ಯೋಜನೆಯಲ್ಲಿ ಈಗಾಗಲೇ 13 ವರ್ಷಗಳಿಂದ ಕೂಡ ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ ಮಾಡ್ತಾ ಇರ್ತಾರೆ. ಅದು ಕೂಡ ಭಾಗವಹಿಸಿ ನಮಗೆ ಗೊತ್ತಿರುತ್ತೆ ಸಾಮಾಜಿಕ ಪರಿಶೋಧನೆ ಹೇಗಿರುತ್ತೆ ಅಂತಕ್ಕಂಥದ್ದು. ಆದರೆ ಶಾಲೆಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅಲ್ಲಿ ಏನಂದ್ರೆ ಲೆಕ್ಕಪತ್ರಗಳಿಗೆ ಹೆಚ್ಚಿಗೆ ಒತ್ತನ್ನು ನಡೆಸಿ ಇಲ್ಲಿ ಇನ್ನಿತರ ವಿಷಯಗಳ ಬಗ್ಗೆ ನಾವು ಸಾಮಾಜಿಕ ಪರಿಶೋಧನೆಗೆ ನೀಡಬೇಕಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು
2018 ಯೋಜನೆಯನ್ನ ಪ್ರಾರಂಭಿಸತಕ್ಕಂಥದ್ದು ಏನು ಸರ್ವ ಶಿಕ್ಷಾ ಅಭಿಯಾನ ಮತ್ತೆ ಕರ್ನಾಟಕ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಕರ ಶಿಕ್ಷಣ ಈ ಮೂರು ಯೋಜನೆಗಳೇನಿತ್ತು ಆ ಎಲ್ಲ ಯೋಜನೆಗಳನ್ನು ಒಟ್ಟುಗೂಡಿಸಿಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದನ್ನ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆ ಪ್ರಮುಖ ಉದ್ದೇಶ ಅಂತಂದ್ರೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಶಾಲೆಗೆ ತರ್ತಕ್ಕಂಥದ್ದು. ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವ್ರನ್ನ ಎಲ್ಲರೂ ಕೂಡ ಶಾಲೆಗೆ ಬರುವಂತೆ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಸಮಾನವಾದಂತಹ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಮತ್ತೆ ಯಾವುದೇ ಲಿಂಗ ತಾರತಮ್ಯ ಇದೆ ಎಲ್ಲರಿಗೂ ಕೂಡ ಉತ್ತಮವಾದ ಶಿಕ್ಷಣವನ್ನ ಒದಗಿಸಬೇಕಂತಕ್ಕಂಥದ್ದು. ಮತ್ತೆ ಪ್ರೀ ನರ್ಸರಿ 12ನೇ ತರಗತಿಯವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾವು ಏನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ ಯಾವುದೇ ಒಂದು ಯೋಜನೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ಏನು ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಆ ಯೋಜನೆಯನ್ನ ಜಾರಿಗೆ ತಂದಿರುತ್ತೆ ಅದರ ಉದ್ದೇಶ ಹೇಗೆ ತಳಮಟ್ಟದಲ್ಲಿ ನೆರವೇರಿಸಿದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ವಾಸ್ತವ ಅಂಶದ ವರದಿ ಸರ್ಕಾರ ಕೊಡಬೇಕಾಗಿರುತ್ತೆ. ವಾಸ್ತವವಾಗಿ ಈ ಶಾಲೆಯಲ್ಲಿ ಏನು ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಏನೆಲ್ಲ ಬದಲಾವಣೆಗಳು ಆಗ್ಬೇಕು ಅಂತ ದೃಷ್ಟಿಯಿಂದ ಎಲ್ಲ ಬದಲಾವಣೆ ಸಾಧ್ಯ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನು ನಾವು ವಾಸ್ತವವಾಗಿ ಏನು ಫಲಾನುಭವಿಗಳನ್ನು ಭೇಟಿ ಮಾಡೋದ್ರಿಂದ ಪರಿಶೀಲನೆ ನಡೆಸಿ ವರದಿಯನ್ನ ಕೊಡ್ತಕ್ಕಂಥದ್ದೇ ಒಂದು ಸಾಮಾಜಿಕ ಪರಿಶೋಧನೆ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಮಕ್ಕಳನ್ನ ವಿಚಾರಿಸ್ತಕ್ಕಂಥದ್ದು ಕೆಲವೊಂದಿದೆ. ಮಕ್ಕಳಿಗೆ ಏನು ತಲುಪಬೇಕಾಗುತ್ತೆ ಸಮವಸ್ತ್ರ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಅವರಿಗೆ ತಲುಪ್ತಾ ಇದೆಯಲ್ಲ ಅಂತ ನಾವು ಮೊದಲನೇದಾಗಿ ಪರಿಶೀಲನೆ ಮಾಡ್ತೀವಿ. ಹಾಗೆ ಶಿಕ್ಷಕರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಹಾಗೆ ಈ ಶಾಲಾ ಆವರಣದಲ್ಲಿ ಏನೆಲ್ಲ ಅಂಶಗಳು ಇರಬೇಕು ಅಂತ ಸರ್ಕಾರ ಹೇಳಿದೆ, ಅದಕ್ಕೆ ಪೂರಕವಾಗಿ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಹಾಗೆ ಶೌಚಾಲಯ ವ್ಯವಸ್ಥೆಗಳಿರ್ಬೋದು, ಶಾಲಾ ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಬಿಸಿಯೂಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಒಟ್ಟಾರೆ ಶಾಲಾ ಪರಿಸರದಲ್ಲಿ ಏನೆಲ್ಲ ಅವಶ್ಯಕತೆ ಇದೆ, ಮಗುವಿನ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಏನೆಲ್ಲ ಅವಶ್ಯಕತೆಗಳು ಸರ್ಕಾರ ಹೇಳಿ ಅದರ ಪ್ರಕಾರ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಪರಿಶೀಲಿಸಿದ್ದೇವೆ. ಹಾಗೆ ಎಲ್ಲರೊಂದಿಗೆ ಕೂಡ ಚರ್ಚೆಯನ್ನು ಮಾಡಿ ಒಂದು ವರದಿಯನ್ನ ಈಗ ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಆ ವರದಿಯನ್ನ ಯಾವುದೇ ಒಂದು ಪರಿಶೋಧನೆಯಲ್ಲಿ ಏನೆಲ್ಲ ಅಂಶಗಳು ಗಮನಿಸಿದ್ದು ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು ವರದಿಯನ್ನ ನೇರವಾಗಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ಪ್ರಕ್ರಿಯೆ ಏನೇ ವರದಿ ಮಾಡಿದ್ರು ಕೂಡ ಅದನ್ನು ಗ್ರಾಮ ಸಭೆಯನ್ನ ಕರೆದ್ಬಿಟ್ಟು ನಾವು ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ನಾವು ಮಾಡಿರ್ತಕ್ಕಂಥ ನಾವು ಗಮನಿಸಿರ್ತಕ್ಕಂಥ ವರದಿಗಳು ಸರಿ ಇದೆಯಾ ಅಥವಾ ಇನ್ನೂ ಏನಾದರೂ ಅದಕ್ಕೆ ಸೇರಿಸಬಹುದಾ, ತಮ್ಮಗಳ ಅಭಿಪ್ರಾಯಗಳು ಏನಿದೆ ಅಂತಕ್ಕಂಥದ್ದನ್ನೆಲ್ಲವನ್ನೂ ನಾವು ಕ್ರೋಢೀಕರಿಸಿಬಿಟ್ಟು ಒಟ್ಟಾರೆ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ನಾವು ಏನೆಲ್ಲ ಅಂಶಗಳನ್ನು ಗಮನಿಸ್ತೀವಿ ಅದನ್ನು ನಮಗೆ ತಿಳಿಸ್ತೀವಿ. ಹಾಗೆ ನಮಗೆ ಈ ಶಾಲಾ ಹಂತದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಬಯಸ್ತೀವಿ ಮತ್ತೆ ಇಲ್ಲಿ ವಾಸ್ತವವಾಗಿ ಏನಿದೆ ಮತ್ತೆ ನಾವು ತಿಳಿಸಿರ್ತಕ್ಕಂಥದ್ದು ಏನಾದರೂ ಲೋಪದೋಷಗಳಿದೆ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಬೇಕು. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ವರದಿಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸೋಣ ಅಂತ ಹೇಳ್ತಾ ಹಾಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಒಂದು PMC ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಬೇಸಿಗೆಯಲ್ಲಿ ಕಳೆದ 3-4 ದಿನಗಳಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗಿದೆ. ಈ ಪರಿಶೋಧನೆ ಆಗಿರ್ತಕ್ಕಂತಹ ವರದಿಯನ್ನು ಮಂಡಿಸಬೇಕು ಅಂತ ಹೇಳಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಶ್ರೀಯುತ ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಶಿಕ್ಷಣ ಇಲಾಖೆ ವತಿಯಿಂದ ಶಾಲಾ ಹಂತದಲ್ಲಿ ಬರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಮಗುವಿಗೆ ಬರೇ ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ,
ಪಠ್ಯೇತರ ಚಟುವಟಿಕೆಗಳು ಹಾಗೂ ಶಾಲಾ ವಾತಾವರಣ, ಸ್ಕೂಲ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು, ಶಾಲಾ ವಾತಾವರಣ ಹಾಗೂ ಪಠ್ಯೇತರ ಚಟುವಟಿಕೆಗಳು ಮತ್ತು ಪಾಠ ಪ್ರವಚನಗಳು ಎಲ್ಲರೂ ಒಟ್ಟಾಗಿ ಸೇರಿ ಸಮಗ್ರ ಶಿಕ್ಷಣ. ಆ ಸಮಗ್ರ ಶಿಕ್ಷಣ ಮಗುವಿಗೆ ಸಿಕ್ಕಿದರೆ ಸಮಗ್ರವಾಗಿರ್ತಕ್ಕಂಥ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಉದ್ದೇಶ. ಹಾಗಾಗಿ ಸಮಗ್ರ ಶಿಕ್ಷಣವನ್ನು ಸರ್ಕಾರ 2018ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂತಂದರೆ ಶಾಲೆಯಿಂದ ಯಾವುದೇ ಮಗು ಕಲಿಕೆಯಿಂದ ಹೊರಗುಳಿಯಬಾರದು, ಎಲ್ಲ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕು ಅಂತಕ್ಕಂಥದ್ದು ಈ ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿದೆ. ಈ ವರ್ಷದಿಂದ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಜಾರಿಗೆ ತಂದಿದೆ ಸರ್ಕಾರ. ಇದನ್ನು ನಾವು ಶಾಲಾ ಹಂತದಲ್ಲಿ ನಾವು ಈ ಪ್ರಕ್ರಿಯೆಯನ್ನು ಕಳೆದ 4 ದಿನಗಳಿಂದ ಸರ್ಕಾರದ ಆದೇಶದಂತೆ ಮತ್ತು ಯೋಜನೆಯ ಮಾರ್ಗಸೂಚಿ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಈ ಸಾಮಾಜಿಕ ಪರಿಶೋಧನೆಯ ಪ್ರಮುಖವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಹೇಳಿದರೆ ಈ ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ 2022-23 ಸಾಲಿನ ಎಲ್ಲ ಚಟುವಟಿಕೆಗಳ ಕುರಿತು ನಾವು ಪರಿಶೀಲನೆ ನಡೆಸಿದ್ದೇವೆ. ಈ ಪರಿಶೀಲನೆ ಪಾರದರ್ಶಕವಾಗಿರಬೇಕು ಹಾಗೂ ಉತ್ತರದಾಯಿತ್ವವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಅದೇ ರೀತಿ ಏನು ಮಾರ್ಗಸೂಚಿ ತಿಳಿಸಿದೆ ಅದೇ ಪ್ರಕಾರ ನಾವು ಇಲ್ಲಿ ಪಾರದರ್ಶಕತೆಯಿಂದ ಮತ್ತು ಎಲ್ಲ ಉತ್ತರದಾಯಿತ್ವವನ್ನು ಹೊಂದಿದೆಯೇ ಅಂತಕ್ಕಂಥದ್ದು ನಾವು ಪರಿಶೀಲನೆ ನಡೆಸಿದ್ದೇವೆ. ಅದರಲ್ಲಿ ನಮಗೆ ಕೆಲವೊಂದು ಅಂಶಗಳು ಕಂಡುಬಂದಿದೆ, ಕೆಲವೊಂದು ಉತ್ತಮ ಅಂಶಗಳಿರ್ಬೋದು, ಕೆಲವೊಂದು ಲೋಪದೋಷಗಳಿರ್ಬೋದು. ಆ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಕ್ರೋಢೀಕರಿಸಿ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ. ಆ ವರದಿಯನ್ನು ನಿಮ್ಮ ಮುಂದೆ ನಾನೀಗ ಪ್ರಸ್ತುತಪಡಿಸುತ್ತೇನೆ. ಅದರಲ್ಲಿ ಎಲ್ಲ ಅಂಶಗಳನ್ನು ತಾವು ಚರ್ಚೆ ಮಾಡಿ ಅನೇಕ ಸಾಧಕ ಬಾಧಕಗಳಿರ್ಬೋದು, ಅನೇಕ ಉತ್ತಮ ಅಂಶಗಳಿರ್ಬೋದು, ಅನೇಕ ಲೋಪದೋಷಗಳಿರ್ಬೋದು, ಅವುಗಳನ್ನು ತಾವೆಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದು ನಾವು ಸರ್ಕಾರಕ್ಕೆ ನೇರವಾಗಿ ವರದಿ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಸಾಮಾಜಿಕ ಪರಿಶೋಧನೆ. ಇದು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದೆ, ಶಿಕ್ಷಣ ಇಲಾಖೆಗೆ ಸಲ್ಲಿಕೆ ಆಗ್ತದೆ. ಅಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಯಾವ ರೀತಿ ಮಗುವಿನ ಕಲಿಕೆ ಇನ್ನೂ ಉತ್ತಮಪಡಿಸಲು ಅದನ್ನು ಬದಲಾವಣೆ ಮಾಡಬೇಕು ಅಥವಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಶಾಲಾ ಹಂತದಲ್ಲಿ ರೂಪಿಸಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗ್ತದೆ. ಯಾವುದೇ ಯೋಜನೆ ಅನುಷ್ಠಾನಗೊಳ್ಳಬೇಕಾದ್ರೆ ಈ ಶಾಲಾ ಹಂತದಲ್ಲಿ ತಳ ಹಂತದಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಯೋಜನೆಯನ್ನು ಸರ್ಕಾರವೇ ಆಗಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ಮೇಲ್ಮಟ್ಟದಲ್ಲಿ ಅದರ ರೂಪುರೇಷೆಗಳನ್ನು ನಿಯಮಗಳನ್ನು ರೂಪಿಸ್ತಾರಲ್ಲ ಅವರು ಬಂದು ತಳ ಹಂತದಲ್ಲಿ ಎಲ್ಲವನ್ನು ನೋಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಅನೇಕ ಅಂಶಗಳಿರ್ತದೆ, ಅನೇಕ ಸಾಧಕ ಬಾಧಕಗಳಿರ್ತದೆ. ಹಾಗಾಗಿ ಅವರು ಇಂಥ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ಆನಂತರ ಈ ವರದಿಯನ್ನು ಅವರು ಪರಿಶೀಲಿಸಿ ಇಲ್ಲಿ ತಳ ಹಂತದಲ್ಲಿ ಯಾವ ರೀತಿ ಆಗಿದೆ ಅದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು, ಹೇಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ನೇರವಾಗಿ ವರದಿಯ ಮೂಲಕ ತಿಳಿತದೆ. ಹಾಗಾಗಿ ಮುಂದೆ ಸಮಗ್ರವಾಗಿರ್ತಕ್ಕಂಥ ಬದಲಾವಣೆ ಮೂಲಕ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಅನುಕೂಲಕರವಾಗ್ತದೆ. ನಾವು ಕಳೆದ 4 ದಿನಗಳಿಂದ ಈ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ವೇಳಾಪಟ್ಟಿಯಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನಾನೀಗ ಸಭೆಗೆ ಮಂಡಿಸ್ತಾ ಇದ್ದೇನೆ. ನಾವು ಈ ಸಾಮಾಜಿಕ ಪರಿಶೋಧನೆಯ ಭೇಟಿಯ ದಿನದಂದು ಶಾಲೆಯಲ್ಲಿ ದಾಖಲೆಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಒಟ್ಟು 1ನೇ ತರಗತಿಯಲ್ಲಿ ದಾಖಲಾತಿ ಇರ್ತಕ್ಕಂಥದ್ದು 17 ಮಕ್ಕಳು. ಅದರಲ್ಲಿ 5 ಹುಡುಗರು, ಗಂಡು ಮಕ್ಕಳು 5, ಹೆಣ್ಣು ಮಕ್ಕಳು 12, ಒಟ್ಟು 17 ಮಕ್ಕಳು. 2ನೇ ತರಗತಿಯಲ್ಲಿ ದಾಖಲೆಯಲ್ಲಿರ್ತಕ್ಕಂಥದ್ದು 22 ಮಕ್ಕಳು, ಹುಡುಗರು 12 ಮಕ್ಕಳು, ಹುಡುಗಿಯರು 10 ಮಕ್ಕಳು, ಒಟ್ಟು 22 ಮಕ್ಕಳು. 3ನೇ ತರಗತಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು 15 ಮಕ್ಕಳು, 8 ಹುಡುಗರು, ಹುಡುಗಿಯರು 7 ಮಕ್ಕಳು, ಒಟ್ಟು 15 ಮಕ್ಕಳು. 4ನೇ ತರಗತಿಯಲ್ಲಿ ದಾಖಲೆಯಲ್ಲಿರ್ತಕ್ಕಂಥದ್ದು 24 ಮಕ್ಕಳು, ಹುಡುಗರು 11 ಮಕ್ಕಳು, ಹುಡುಗಿಯರು 13 ಮಕ್ಕಳು, ಅದರಲ್ಲಿ 1 ವಿಕಲಚೇತನ ಮಗು, ಒಟ್ಟು 24 ಮಕ್ಕಳು. 5ನೇ ತರಗತಿಯಲ್ಲಿ 18 ಮಕ್ಕಳು, 10 ಮಕ್ಕಳು ಹುಡುಗರು, 8 ಮಕ್ಕಳು ಹುಡುಗಿಯರು, ಒಟ್ಟು 18 ಮಕ್ಕಳು. 6ನೇ ತರಗತಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು 35 ಮಕ್ಕಳು, ಹುಡುಗರು 17 ಮಕ್ಕಳು, ಹುಡುಗಿಯರು 18 ಮಕ್ಕಳು, ಒಟ್ಟು 35 ಮಕ್ಕಳು. 7ನೇ ತರಗತಿಯಲ್ಲಿ
ದಾಖಲಾಗಿರ್ತಕ್ಕಂಥದ್ದು 37 ಮಕ್ಕಳು, ಹುಡುಗರು 19 ಮಕ್ಕಳು, ಹುಡುಗಿಯರು 18 ಮಕ್ಕಳು, ಆಮೇಲೆ ಒಟ್ಟು 37 ಮಕ್ಕಳು. ಒಟ್ಟು ದಾಖಲೆಯಲ್ಲಿ ಇರ್ತಕ್ಕಂಥದ್ದು 201 ಮಕ್ಕಳು ಈಗ ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹುಡುಗರು 99, ಹುಡುಗಿಯರು 102, ಒಂದು ವಿಕಲಚೇತನ ಮಗು. ಒಟ್ಟು 201 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಈ ಶಾಲೆಯಲ್ಲಿ ಪಡಿತಾ ಇದ್ದಾರೆ. 2022-23ನೇ ಸಾಲಿನಲ್ಲಿ ಈ ಶಾಲೆಗೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಅನುದಾನ ಬಂದಿದೆ ಸರ್ಕಾರದಿಂದ ಅಂತಕ್ಕಂಥದ್ದು, ಅದು ಯಾವ ರೀತಿ ಬಳಕೆ ಆಗಿದೆ ಅಂತಕ್ಕಂಥದ್ದು. ಪ್ರಾರಂಭ ಶುಲ್ಕ ಇರ್ತಕ್ಕಂಥದ್ದು 193 ರೂಪಾಯಿ 50 ಪೈಸೆ, ಶಾಲಾ ಅನುದಾನದ ಬಡ್ಡಿ 349 ರೂಪಾಯಿ, ಸುಳ್ಳು ಮತ್ತು ಸಾಕ್ಷಿ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ 44,815, ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 8,000 ರೂಪಾಯಿಗಳು, ಸ್ಟೇಟ್ ಸಿಜಿ 4,732, ಆಮೇಲೆ ವಲಯ ಮಟ್ಟದ ಕ್ರೀಡೆಗೆ 2,666, ಒಟ್ಟು 60,562 ಅನುದಾನ ಬಂದಿದೆ ಇಲ್ಲಿಗೆ. ಅದರ ಬಳಕೆ ಹೇಗಾಗಿದೆ ಅಂತಕ್ಕಂಥದ್ದು, ಏನು ವೆಚ್ಚ ಆಗಿದೆ. ಸುಳ್ಳು ಮತ್ತು ಸಾಕ್ಷಿಗೆ 44,815 ರೂಪಾಯಿ ಖರ್ಚಾಗಿದೆ, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 2,000 ರೂಪಾಯಿ ಖರ್ಚಾಗಿದೆ, ಆಮೇಲೆ ಸ್ಟೇಟ್ ಸಿಜಿ 4,732 ರೂಪಾಯಿ ಖರ್ಚಾಗಿದೆ, ವೆಚ್ಚವಾಗಿದೆ. ಆಮೇಲೆ ಬಡ್ಡಿ 265 ರೂಪಾಯಿ ವೆಚ್ಚವಾಗಿದೆ. ವಲಯ ಮಟ್ಟದ ಕ್ರೀಡೆಗೆ 2,666 ರೂಪಾಯಿ ವೆಚ್ಚ ಆಗಿದೆ. ಒಟ್ಟು 60,478 ರೂಪಾಯಿ ಖರ್ಚಾಗಿದೆ. ಉಳಿದ ಮೊತ್ತ ಆ ಸಾಲಿನಲ್ಲಿ 277 ರೂಪಾಯಿ 50 ಪೈಸೆ ಉಳಿದಿದೆ. ಆಮೇಲೆ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನ ಯಾವ ಅಂಶಗಳೊಂದಿಗೆ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಯೋಜನೆ ಒಂದು ಮಾರ್ಗಸೂಚಿ ಮಾಡಿದೆ. ಆ ಮಾರ್ಗಸೂಚಿ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದೆ. ಅದರಲ್ಲಿ ಏನೇನು ಬಂದಿದೆ ಅಂತಕ್ಕಂಥದ್ದನ್ನು ನಾನು ಸಭೆ ಮಂಡಿಸ್ತಾ ಇದ್ದೇನೆ. 2022-23ನೇ ಸಾಲಿನಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು, ಅದು ನಾವು ಅಲ್ಲಿ ಒಂದು ದಾಖಲೆ ನಿರ್ವಹಣೆ ಆಗ್ತದೆ. ಎಲ್ಲ ಮಕ್ಕಳು ಆ ಸಾಲಿನಲ್ಲಿ ಪಠ್ಯ ಪುಸ್ತಕ ಪಡೆದಿರ್ತಕ್ಕಂಥ ಕಂಡು ದಾಖಲೆ ನಿರ್ವಹಣೆ ಆಗಿದೆ. ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ, ದಾಖಲೆ ನಿರ್ವಹಣೆ ಆಗಿದೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿದ್ದಾರೆ, ಸಮವಸ್ತ್ರ ಪಡೆದಿರ್ತಕ್ಕಂಥದ್ದು ಕಂಡು ಬಂದಿದೆ, ದಾಖಲೆ ನಿರ್ವಹಣೆ ಆಗಿದೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ವಿದ್ಯಾರ್ಥಿ ವೇತನ ಮಕ್ಕಳ ಬ್ಯಾಂಕ್ ಖಾತೆಗೆ ನೇರವಾಗಿ ಸರ್ಕಾರದಿಂದ ಜಮಾ ಆಗ್ತದೆ. ಆದ್ದರಿಂದ ಯಾವುದೇ ಮಾಹಿತಿ ಶಾಲೆಗೆ ಇರುವುದಿಲ್ಲ ಅಂತಕ್ಕಂಥದ್ದು ಮುಖ್ಯ ಶಿಕ್ಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಸರ್ಕಾರದ ಒಂದು ಇದು ಪ್ರತಿ ವಿದ್ಯಾರ್ಥಿ ಬಹಳ ದೂರದಿಂದ ಬರ್ತಕ್ಕಂಥ, ಸಾಮಾನ್ಯವಾಗಿ 2 ಕಿಲೋಮೀಟರಿಂದ 3 ಕಿಲೋಮೀಟರ್, 4 ಕಿಲೋಮೀಟರ್, 5 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥ ಅತಿ ದೂರದಿಂದ, ಆಮೇಲೆ ಕಚ್ಚಾ ದಾರಿಯಲ್ಲಿ ಹೊಳೆ ಹಳ್ಳಗಳನ್ನು ದಾಟಿ ಕಾಲು ಸೇತುವೆಗಳನ್ನು ದಾಟಿ ಬರ್ತಕ್ಕಂಥ ಮಗುವಿಗೆ ಸರ್ಕಾರದಿಂದ ಪ್ರತಿ ವರ್ಷ 6,000 ಸಾರಿಗೆ ವೆಚ್ಚವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಶಾಲೆಯನ್ನಾದರೂ ಮಗುವಿನ ಪ್ರಸ್ತಾವನೆ ಕಳಿಸಿದ್ರೆ ಆ ವ್ಯವಸ್ಥೆ ಬರ್ತಕ್ಕಂಥದ್ದು ಆಯ್ಕೆ ಮಾಡಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈ ಸಾಲಿನಲ್ಲಿ ಈ ಶಾಲೆಯ ಮಗು ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ ಬಂದಿಲ್ಲ. ಆಮೇಲೆ ಸಾಕಷ್ಟು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಇದ್ದಾರೆಯೇ? ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ 1ರಿಂದ 5 ಏನು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಸರಾಸರಿ ಇದೆ. 60 ವಿದ್ಯಾರ್ಥಿಗಳಿಗೆ ತಕ್ಕಂತೆ 2 ಜನ ಶಿಕ್ಷಕರು. ಅದರ ಪ್ರಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 3 ಶಿಕ್ಷಕರಿದ್ದಾರೆ. ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ? ಇದು ಸಹ ಏನು ಸರ್ಕಾರ ತಿಳಿಸಿದೆ, ಅದರ ಪ್ರಕಾರ 3 ಶಿಕ್ಷಕರು ಇದ್ದಾರೆ. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆಯೇ? ಈ ಶಿಕ್ಷಕರು ನಿರ್ವಹಣೆ ಇಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಇರುವುದಿಲ್ಲ. ಆಮೇಲೆ ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಇಲ್ಲಿ ದೈಹಿಕ ಶಿಕ್ಷಕರು ಒಬ್ಬರು ಇದ್ದಾರೆ, 1 ಶಿಕ್ಷಕರಿದ್ದಾರೆ. ಇಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಇಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇರುವುದಿಲ್ಲ. ಆಮೇಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳಿವೆ. ಸಾಮಾನ್ಯವಾಗಿ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 200 ಕೆಲಸದ
ದಿನಗಳನ್ನು ಕನಿಷ್ಠ ಪಕ್ಷ 200 ಕೆಲಸದ ಶಾಲಾ ದಿನಗಳನ್ನು ನಿರ್ವಹಿಸಬೇಕಾಗ್ತದೆ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ. ಇಲ್ಲಿ ದಾಖಲೆ ನಿರ್ವಹಣೆ ನಾವು ಪರಿಶೀಲಿಸಿದಾಗ 250 ದಿನಗಳು ಶಾಲಾ ದಿನಗಳನ್ನು ನಡೆದಿರ್ತಕ್ಕಂಥದ್ದು ಕಂಡುಬಂತು. ಸದರಿ ಶಾಲೆಯ ಹಿಂದಿನ ಮಾಯಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆಯೇ ಅಂತಕ್ಕಂಥದ್ದು ಇಲ್ಲಿ ದಾಖಲಾತಿ ನಿರ್ವಹಣೆ ಆಗಿರ್ತದೆ. ಆಮೇಲೆ ಹಾಜರಾತಿ ಪುಸ್ತಕವನ್ನು ನಾವು ವೀಕ್ಷಣೆ ಮಾಡಿ ನೋಡಿದಾಗ ಎಲ್ಲ 80ಕ್ಕಿಂತ ಹಾಜರಾತಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಶಾಲೆಗೆ ಬರ್ತಕ್ಕಂಥ ಅದರಲ್ಲಿ ಸಂಗೀತ ಅಂತಕ್ಕಂಥದ್ದು 6ನೇ ತರಗತಿ ಸಿಂಗಾಪುರದಿಂದ ಬರ್ತಕ್ಕಂಥ ಒಂದು ಮಗು, ರಾಜೇಶ್ ಅಂತಕ್ಕಂಥದ್ದು 7ನೇ ತರಗತಿ ಸಿಂಗಾಪುರದಿಂದ ಬರ್ತಕ್ಕಂಥ ಒಂದು ಮಗು, ತರುಣ್ ಅಂತಕ್ಕಂಥದ್ದು 6ನೇ ತರಗತಿ ಸಿಂಗಾಪುರದಿಂದ ಬರ್ತಕ್ಕಂಥ ಮಗು. ಈ ಮಗು ಬಹಳ ದೂರದಿಂದ 4-5 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥದ್ದು. ಆಮೇಲೆ ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ದಾರಿ ಸುರಕ್ಷಿತ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಶಿಕ್ಷಕರು ಮತ್ತು ಪೋಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರವಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆಯಿಂದ ಇಲ್ಲಿ ನೀಡಲಾಗಿಲ್ಲ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಒಂದು ನಿಯಮ ಇದೆ, ಇಷ್ಟು ವಯಸ್ಸಾಗಿದ್ದರೆ ಮಾತ್ರ ಅವರು ದಾಖಲಾತಿಗೆ ಅರ್ಹರು ಅಂತಕ್ಕಂಥದ್ದು. ಆ ನಿಯಮದ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಈ ಮಗು ಶಾಲೆಗೆ ದಾಖಲಾತಿಗೆ ಬಂದಾಗ ಅದನ್ನು ನಿರಾಕರಿಸುವಂತಿಲ್ಲ. ಶಿಕ್ಷಣದ ನಿಯಮದ ಪ್ರಕಾರ ಕನಿಷ್ಠ ಯಾವುದಾದ್ರು ಒಂದು ದಾಖಲಾತಿಯನ್ನಾದರೂ ಪಡೆದು ಆ ಮಗುವನ್ನು ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ ಶಾಲೆ. ಇಲ್ಲಿ ಯಾವುದೇ ರೀತಿ ಪ್ರಕರಣ ಇಲ್ಲ. ಆಮೇಲೆ ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಆ ರೀತಿಯಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಇಲ್ಲ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಶಾಲೆಗೆ ದಾಖಲಾಗಿ ಬೇರೆ ಯಾವುದೋ ಚಟುವಟಿಕೆಗಳ ಮೂಲಕ ಮಗುವನ್ನು ಹೊರಹಾಕತಕ್ಕಂಥ ಒಂದು ವ್ಯವಸ್ಥೆ ಈ ಶಾಲೆಯಲ್ಲಿ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಬಡವ ಬಲ್ಲಿದ ಬೇರೆ ಬೇರೆ ದುರ್ಬಲ ವರ್ಗದ ಮಕ್ಕಳಿಗೆ ಶಾಲೆಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಪಾಠ ಪ್ರವಚನ ಇರ್ಬೋದು, ಇನ್ನಿತರ ಯಾವುದೇ ಇದರಲ್ಲಿ ತಾರತಮ್ಯ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರನ್ನು ಕೇಳಿದ್ವಿ, ಆಮೇಲೆ ಪೋಷಕರನ್ನು ಕೇಳಿದ್ವಿ, ಮಕ್ಕಳನ್ನು ವಿಚಾರ ಮಾಡಿದ್ವಿ. ಯಾವುದೇ ತಾರತಮ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗುತ್ತದೆ. ಇದು ಒಂದು ಶಿಕ್ಷಣ ಇಲಾಖೆ ನಿಯಮ. ಇದು ಅತಿ ಹೆಚ್ಚಿನ ದೈಹಿಕ ಶಿಕ್ಷೆಯನ್ನು ನೀಡಬಾರದು. ಮಕ್ಕಳ ಮನವರಿಕೆ ಮಾಡಿ ಪಾಠ ಪ್ರವಚನಗಳನ್ನು ಶಿಕ್ಷಕರ ನಿರ್ವಹಣೆ ಮಾಡಬೇಕು, ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ ಇದು. ಆ ಪ್ರಕಾರ ನಾವು ಪರಿಶೀಲಿಸಿದಾಗ ಯಾವುದೇ ಶಿಕ್ಷೆ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕರಣ ಇಲ್ಲ ಅಂತಕ್ಕಂಥದ್ದು ವ್ಯಕ್ತವಾಯಿತು. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗಿದೆ. ಇದು ಸಹ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಇರ್ತಕ್ಕಂಥದ್ದು ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ. ಆದರೆ ಈ ಶಾಲೆಯಲ್ಲಿ ನಾವೆಲ್ಲ ಮಕ್ಕಳನ್ನು, ಪೋಷಕರನ್ನು, ಶಿಕ್ಷಕರನ್ನು ಎಲ್ಲ ಗ್ರಾಮಸ್ಥರ ವಿಚಾರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಕಂಡುಬಂದಿಲ್ಲ. ಅದರಲ್ಲಿ ಏನೇನು ಅಂಶಗಳನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗ್ತದೆ ಅಂತ ಹೇಳಿದ್ರೆ, ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಶಿಕ್ಷಕರು ಯಾರು ತಿಳಿಸಿದ್ದಾರೆ ಮತ್ತು ವ್ಯಕ್ತಪಡಿಸಿದ್ರು. ತರಗತಿಗಳಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡ್ತಕ್ಕಂಥದ್ದು, ಅದು ನಾವು ಮಕ್ಕಳನ್ನು ಕೇಳಿದಾಗ ಅದು ಇಲ್ಲ ಅಂತ ಹೇಳಿದ್ರು. ಸ್ಟಾಫ್ ರೂಮ್ಗೆ ಒಬ್ಬರನ್ನೇ ಬರಮುಗೊಳಿಸುವುದು, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಮಕ್ಕಳು ಅಭಿಪ್ರಾಯ ತಿಳಿಸಿದ್ರು. ಪದೇ ಪದೇ ನಿಂದಿಸುವುದು, ಮಗುವನ್ನು ಹೊಗಳುವುದು, ಈ ರೀತಿಯಾಗಿರ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಮಕ್ಕಳು ತಿಳಿಸಿದ್ರು. ಆಮೇಲೆ ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ಬೇರೆ ವಿದ್ಯಾರ್ಥಿಗಳಿಂದ ಆ ಮಗುವನ್ನು ಬೇರ್ಪಡಿಸಿದರೆ ಕಲಿಕೆಯಲ್ಲಿ ಹಿಂದೆ ಉಳಿತದೆ ಅಂತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಮಕ್ಕಳು ತಿಳಿಸಿದರು. ತರಗತಿಯಲ್ಲಿ ಬೇಡವಾದ ಅವಶ್ಯಕತೆಗಳಿಂದ ಬೇರೆ ಬೇರೆ ವಿಷಯಗಳನ್ನು ಮಾತನಾಡುವುದು, ಶಿಕ್ಷಕರು ಮಕ್ಕಳ ಎದುರುಗಡೆ ಬೇರೆ ಬೇರೆ ವಿಷಯಗಳನ್ನು, ಯಾವುದೋ ಕೌಟುಂಬಿಕ, ಯಾವುದೋ ಸಾಮಾಜಿಕ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥದ್ದು ಮಕ್ಕಳನ್ನು ವಿಚಾರ ಮಾಡಿದ್ದು, ಆ ರೀತಿ ಇಲ್ಲ ಅಂತ ಹೇಳಿದರು. ಅನವಶ್ಯಕವಾಗಿ ಮಾತನಾಡುವುದು, ತರಗತಿಗಳಲ್ಲಾಗಲಿ ಮಕ್ಕಳ ಎದುರುಗಡೆಯಾಗಲಿ ಅನವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಮಕ್ಕಳು ಹೇಳಿದರು. ವಿನಾಕಾರಣ ಸ್ಪರ್ಶಿಸುವುದು, ಮಗುವನ್ನು ವಿನಾಕಾರಣ ಬೇರೆ ಬೇರೆ ಸ್ಪರ್ಶನೆ ಮಾಡ್ತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥದ್ದು ಮಕ್ಕಳನ್ನು ಸಪ್ರೇಟಾಗಿ ಕೂರಿಸುವುದು, ಅವರನ್ನು ಈ ಪ್ರಶ್ನೆಗಳನ್ನು ಕೇಳಿ ಪರಿಶೀಲನೆ ಒಳಪಡಿಸಿದ್ದು ಯಾವುದೇ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದೇ ರೀತಿ ಪೋಷಕರಿಗೆ
ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬಳೇ ಇರುವುದೇ ಅಂತಕ್ಕಂಥ ಪ್ರಶ್ನೆ ಮಾಡಿದ್ವಿ. ಶಾಲೆಗೆ ಹೋಗಲು ನಿರಾಕರಿಸುವುದೇ ಅಂತಕ್ಕಂಥದ್ದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸುವುದೇ, ಶಾಲೆಗೆ ಹೋಗಲು ಹೆದರುವುದೇ, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದೇ, ಮಗು ಶಾಲೆಯಿಂದ ಶಾಲಾವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತಿರುವುದೇ, ಎಲ್ಲವನ್ನ ನಾವು ಪೋಷಕರಿಗೆ ಮನೆ ಭೇಟಿ ಸಂದರ್ಭದಲ್ಲಿ ವಿಚಾರ ಮಾಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಕರಣ ಇಲ್ಲ ಅವರು ತಿಳಿಸಿದ್ವಿ. ಆಮೇಲೆ ಶಿಕ್ಷಕರಿಗೆ ಶಾಲಾವಧಿ ಮತ್ತು ವೇಳಾಪಟ್ಟಿಯನ್ನು ಪೋಷಕರಿಗೆ ನೀಡಲಾಗಿದೆ. ವಿದ್ಯಾರ್ಥಿನಿಯರಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ತಿಳಿಸಲಾಗಿದೆ. ಮಕ್ಕಳು ತರಗತಿ ಮತ್ತು ವಿಶೇಷ ತರಗತಿ ಮುಗಿದ ನಂತರ ಸುರಕ್ಷಿತವಾಗಿ ಮನೆಗೆ ತಲುಪುವ ಖಾತರಿಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ಬೇರೆ ಬೇರೆ ಸಂದರ್ಭಗಳು ಕ್ರೀಡೆಗಳು ಇರ್ಬೋದು, ಆಮೇಲೆ ವಿಶೇಷ ತರಗತಿಗಳು ಸ್ಪೆಷಲ್ ಕ್ಲಾಸ್ಗಳನ್ನು ಕಲ್ತ್ಕೊಂಡಾಗ ಸ್ವಲ್ಪ ಶಾಲಾ ಸಮಯದಿಂದ ತಡವಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಮನೆಯನ್ನು ತಲುಪಿದ್ರೆ ಅಂತಕ್ಕಂಥ ಶಿಕ್ಷಕರು ಖಾತರಿಪಡಿಸಿಕೊಂಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಶಿಕ್ಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಸುರಕ್ಷತಾ ಸಮಿತಿ, ಒಂದು ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಬೇಕು, ಅದು ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣಪತ್ರಗಳನ್ನು ನೀಡಲಾಗಿದೆ, ಟಿಸಿ ಕೊಡ್ತಕ್ಕಂಥದ್ದು ಅವರು ಕೇಳಿದಾಗ ಕೊಡಲಾಗಿದೆ ಅಂತಕ್ಕಂಥದ್ದು ಹೇಳಿದರು. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಈ ವಿಕಲಚೇತನ ಮಗು, ಬುದ್ಧಿಮಾಂದ್ಯ ಇರ್ಬೋದು, ಕಿವುಡ ಮಗು ಇರ್ಬೋದು, ಕಣ್ಕಾಣದೇ ಇರ್ತಕ್ಕಂಥ ಮಗು ಇರ್ಬೋದು, ಆಮೇಲೆ ಅಂಗವಿಕಲತೆ, ಕೈ ಕಾಲು ಇರ್ತಕ್ಕಂಥದ್ದು ಬೇರೆ ರೀತಿ ಇರುತ್ತೆ. ಒಂದು ಮಗುವಿಗೆ ಕೃತಿ ಜೆ ಅಂತಕ್ಕಂಥದ್ದು 4ನೇ ತರಗತಿಗೆ ದಾಖಲಾಗಿದೆ. ಅದು 4ನೇ ತರಗತಿ ಮಗು, ಅದು ಸಂಬಂಧಪಟ್ಟಂತೆ ಗ್ರಹ ಆಧಾರಿತ ಮಗು. ಅದನ್ನು ನಾವು ಆ ಮಗುವನ್ನು ನಾವು ಮನೆ ಭೇಟಿ ಮಾಡಿದ್ವಿ. ಅಲ್ಲಿ ಹೋಗಿ ವಿಚಾರ ಮಾಡಿದಾಗ ಅವರು ಹೇಳಿದರು, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ನಿಯಮದ ಪ್ರಕಾರ ಆ ಮಗು ದಾಖಲಾದರೆ ಅದಕ್ಕೆ ಬರ್ತಕ್ಕಂಥ ಎಲ್ಲ ಏನು ಸಾಮಗ್ರಿಗಳು ಬರ್ತದೆ, ಆಹಾರ ಬರ್ತದೆ, ಅದೆಲ್ಲ ಮಗುವಿಗೆ ಕೊಡಬೇಕು ಅನ್ನೋಂಥ ನಿಯಮ ಇದೆ. ಆ ನಿಯಮದ ಪ್ರಕಾರ ನಾವು ವಿಚಾರಣೆ ಮಾಡಿದಾಗ ಅದು ಯಾವುದೇ ಆಹಾರ ಇದು ನಮಗೆ ಕೊಡೋದಿಲ್ಲ ಅನ್ನತಕ್ಕಂಥ ಅಭಿಪ್ರಾಯ ಆ ಪೋಷಕರಲ್ಲಿ ನಮಗೆ ತಿಳಿಸಿದ್ವಿ. ಆಮೇಲೆ ಸಮವಸ್ತ್ರ ಏನಾದರೂ ಬಂದಿದೆ ಅಂತ ಕೇಳಿದ್ರು, ಸಮವಸ್ತ್ರ ನೀಡಿದರೆ ಆಹಾರ ಯಾವುದು ನಮಗೆ ತಲುಪ್ತಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಆ ಮಗುವಿಗೆ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದ್ರೆ ಶಿಕ್ಷಣ ಇಲಾಖೆ, ಅವರ ಮನೆಗೆ ಹೋಗಿ ಮಗು ಶಾಲೆಗೆ ಬರಲಿಕ್ಕೆ ಆಗದೇ ಇದ್ದರೆ ಮನೆಯಲ್ಲೇ ಪಾಠವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರನ್ನು ನೇಮಕ ಮಾಡ್ತಾರೆ. ಆ ಶಿಕ್ಷಕರು ತಿಂಗಳಿಗೆ ಒಮ್ಮೆ ಅಥವಾ 2 ದಿನ, ತಿಂಗಳಿಗೆ 2 ದಿನ ಅಥವಾ ಒಮ್ಮೆ ಬಂದು ಮನೆಯಲ್ಲೇ ಪಾಠವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆ ಮಗುವಿನ ಮನಸ್ಥಿತಿಗೆ ಸರಿಯಾಗಿ ಅವರು ತರಬೇತಿಯನ್ನು ಪಡೆದಿರ್ತಾರೆ. ಆ ಶಿಕ್ಷಕರು ಬಂದಿದ್ದಾರೆ, ಪಾಠ ನಿರ್ವಹಣೆ ಮಾಡಿದ್ದಾರೆ ಅಂತ ವಿಚಾರ ಮಾಡಿದ್ದಾರೆ. ಯಾವುದೇ ಶಿಕ್ಷಕರು ಬಂದಿಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ. ಮಗು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಆ ಶಾಲಾ ಹಂತದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ಉದ್ದೇಶ. ಇಲ್ಲಿ ತರಗತಿ ಕೊಠಡಿಗಳು 10 ಕೊಠಡಿಗಳಿದ್ದರೆ ಅದರಲ್ಲಿ 4 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಆಮೇಲೆ ಗೋಡೆ, ನೆಲ, ಆಮೇಲೆ ಮೇಲ್ಚಾವಣಿ ಎಲ್ಲ ದುರಸ್ತಿ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಅಭಿಪ್ರಾಯ ಶಿಕ್ಷಕರು ವ್ಯಕ್ತಪಡಿಸಿದರು. ಆಮೇಲೆ ಕಟ್ಟಡ ಸಾಮಾನ್ಯ 60-70 ವರ್ಷದ ಹಿಂದಿನ ಕಾಲದ್ದು, ಹಾಗಾಗಲೇ ಈ ಕಟ್ಟಡಗಳಲ್ಲಿ ಶಿಥಿಲಾವಸ್ಥೆಯಲ್ಲಿ ಬಂದಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಸಾಕಷ್ಟು ತರಗತಿ ಕೊಠಡಿಗಳಿವೆ, ತರಗತಿ ಕೊಠಡಿಗಳು ಈ ಮಕ್ಕಳ ಸರಾಸರಿ ಇದೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ. ಬಾಲಕರ ಶೌಚಾಲಯಕ್ಕೆ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಳಕೆಗೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ಅಂಶಗಳಿದೆ. ನಾವು ಶೌಚಾಲಯ ವ್ಯವಸ್ಥೆಯನ್ನು ನಾವು ಪರಿಶೀಲನೆ ಮಾಡಿದಾಗ ಬಾಲಕರ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಘಟಕ ಇದೆ. ಪ್ರತಿ 80 ವಿದ್ಯಾರ್ಥಿಗಳಿಗೆ ಒಂದು ಘಟಕ ಅಂತ ಹೇಳಿದ್ರೆ ಅಲ್ಲಿ ಶೌಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪಾರ್ಟ್ಮೆಂಟು, ಉಳಿದಿರ್ತಕ್ಕಂಥದ್ದು ಒಂದು 5-6 ಕಂಪಾರ್ಟ್ಮೆಂಟು ಅಥವಾ 7-8 ಕಂಪಾರ್ಟ್ಮೆಂಟು ಒಂದು ಘಟಕ. ಅದು ಸರಾಸರಿ 80 ವಿದ್ಯಾರ್ಥಿಗಳಿಗೆ ಒಂದು ಘಟಕ ಅಂತಕ್ಕಂಥದ್ದು ಇದು ಶೈಕ್ಷಣಿಕ ನಿಯಮ. ಅದರ ಪ್ರಕಾರ ನಾವು ಬಾಲಕರಿಗೆ ಸಂಬಂಧಪಟ್ಟಂತೆ ಒಂದು ಘಟಕ ಇರ್ತಕ್ಕಂಥದ್ದು, ಬಾಲಕಿಯರಿಗೆ ಸಂಬಂಧಪಟ್ಟಂತೆ ಒಂದು ಘಟಕ ಇರ್ತಕ್ಕಂಥದ್ದು. ಅಲ್ಲಿ ಆಗಾಗ ನೀರಿನ ವ್ಯವಸ್ಥೆ ಇರೋದಿಲ್ಲ ಅಂತಕ್ಕಂಥದ್ದು ಕೆಲವು ಮಕ್ಕಳು ವ್ಯಕ್ತಪಡಿಸಿದ್ರು. ನಾವು ಪೋಷಕರ ಮನಭೇಟಿ ಸಂದರ್ಭದಲ್ಲಿ ಅವರು ಹೇಳಿದರು, ನೀರಿನ ವ್ಯವಸ್ಥೆ ಇರೋದಿಲ್ಲ, ಆಮೇಲೆ ಅದು ಯಾವಾಗಲೂ ಸ್ವಚ್ಛತೆಯನ್ನು ಹೊಂದಿರೋದಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದೆ.
ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆಯೇ ಅಂತಕ್ಕಂಥದ್ದು. ಒಂದು ಶೌಚಾಲಯ ಇದೆ, ಅದೇ ವಿಕಲಚೇತನ ಮಕ್ಕಳು ಒಂದು ಬಾಲಕರದ್ದು ಒಂದು ಶೌಚಾಲಯ ಇದೆ ಅಂತಕ್ಕಂಥದ್ದು. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆಯೇ. ಸರ್ಕಾರದ ಉದ್ದೇಶ ಮಗು ಪರಿಣಾಮಕಾರಿಯಾಗಿ ಕಲಿಕೆಯಲ್ಲಿ ಭಾಗವಹಿಸಬೇಕಾದ್ರೆ ಅದಕ್ಕೆ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇರಬೇಕು, ಅಥವಾ ಇಲ್ಲದೇ ಇದ್ದರೆ ಕೃತಕ ವಾಟರ್ ಫಿಲ್ಟರ್ಗಳ ಮೂಲಕ ಅದನ್ನು ನೀರನ್ನು ಶುದ್ಧೀಕರಿಸಿ ಮಗುವಿಗೆ ನೀಡಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ನಿಯಮ. ಆ ಪ್ರಕಾರ ನಾವು ನೋಡಿದಾಗ ಇಲ್ಲಿ ಯಾವುದೇ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದಂತೆ ನಮಗೆ ಕಂಡು ಬಂದಿಲ್ಲ. ಆಮೇಲೆ ವಾಟರ್ ಫಿಲ್ಟರ್ಗಳ ಮೂಲಕ ಮಗುವಿಗೆ ನೀರನ್ನು ನೀಡ್ತಕ್ಕಂಥ ಒಂದು ಶುದ್ಧ ಕುಡಿಯುವ ನೀರನ್ನು ತರ್ತಕ್ಕಂಥದ್ದು. ಆಮೇಲೆ ಮಗು ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಮನೆಯಿಂದಲೇ ಶುದ್ಧ ನೀರನ್ನು ತರ್ತಕ್ಕಂಥದ್ದನ್ನು ನಾವು ಮಕ್ಕಳನ್ನು ವಿಚಾರ ಮಾಡಿದಾಗ ನಾವು ಮನೆಯಿಂದ ತರ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ. ವಿದ್ಯುತ್ ಸಂಪರ್ಕ ಎಲ್ಲ ಕೊಠಡಿಗಳಲ್ಲಿ, ಆಮೇಲೆ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕವಿದೆಯೇ ಅಂತಕ್ಕಂಥದ್ದು ನಾವು ನೋಡಿದಾಗ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇದೆ. ಆಮೇಲೆ ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಆಟದ ಮೈದಾನ ಇಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಕಂಡುಬಂತು. ಆಮೇಲೆ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಮಕ್ಕಳಿಗೆ ರಕ್ಷಣೆ ಇರಬೇಕು ಅಂತಕ್ಕಂಥದ್ದು ಶಿಕ್ಷಣದ ನಿಯಮ ಇದು. ಹಾಗಾಗಿ ಮಕ್ಕಳಿಗೆ ಕೆಲವು ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ಹೊರಗಡೆ ಹೋಗ್ತಕ್ಕಂಥದ್ದು, ಏನಾದರೂ ಅನಾಹುತ ಆಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯಕ್ಕೆ ಬಂದು ಸರ್ಕಾರ ಶಾಲಾ ಸುತ್ತಲೂ ಒಂದು ರಕ್ಷಣಾ ಕಾಂಪೌಂಡ್ ಇರಬೇಕು ಅಂತಕ್ಕಂಥದ್ದು ಒಂದು ನಿಯಮ ಅದು. ನಾವಿಲ್ಲಿ ಶಾಲೆಯ ಎಡಭಾಗದಲ್ಲಿ 100 ಮೀಟರ್ ಉದ್ದದ ಕಾಂಪೌಂಡ್ ಇಲ್ಲ, ಮತ್ತೆ ಬೇರೆ ಕಡೆಯಲ್ಲೇ ಇರ್ತಕ್ಕಂಥದ್ದು ಎಡಭಾಗದಲ್ಲಿ ಇರ್ತಕ್ಕಂಥ 100 ಮೀಟರ್ ಉದ್ದದ ಕಾಂಪೌಂಡ್ ಅಗತ್ಯವಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಯಲ್ಲಿ ಗ್ರಂಥಾಲಯ ಇದೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಸಹ ಇದೆ. ಆಮೇಲೆ ಶಾಲಾ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಿವೆಯೇ. ಮಗು ಪಾಠ ಪ್ರವಚನಗಳ ಜೊತೆಗೆ ಇನ್ನಿತರ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು. ಎಲ್ಲ ಯಾವುದೇ ಭಾಷೆ ಇರ್ಬೋದು, ಯಾವುದೇ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಆಮೇಲೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಮಗು ಪಾಠ ಪ್ರವಚನಗಳ ಜೊತೆಗೆ ಇನ್ನಿತರ ವಿಷಯಗಳನ್ನು ಕಲಿಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ. ಅದಕ್ಕಾಗಿ ಗ್ರಂಥಾಲಯದಲ್ಲಿ ಆ ಮಗುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ನಾವು ಇಲ್ಲಿ ನೋಡಿದಾಗ ಪರಿಶೀಲನೆ ನಡೆದಾಗ ಬೇರೆ ಬೇರೆ ಹಂತದ ಎಲ್ಲ ಪುಸ್ತಕಗಳು ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಗ್ರಂಥಾಲಯದಲ್ಲಿ ಕಥೆ ಪುಸ್ತಕಗಳಿವೆ. ಮಗು ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಸಣ್ಣ ಮಕ್ಕಳು ಕಥೆ ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ಹವ್ಯಾಸ ಇರ್ತಕ್ಕಂಥವರಿಗೆ ಕಥೆ ಪುಸ್ತಕಗಳನ್ನು ಅಲ್ಲಿ ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಆ ಕಥೆ ಪುಸ್ತಕಗಳು ಇರ್ತಕ್ಕಂಥದ್ದು ಕಂಡು ಬಂತು. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇವೆ. ಮಗು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಾಮಗ್ರಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ವಾಲಿಬಾಲ್ ಇದೆ, ಥ್ರೋಬಾಲ್ ಇದೆ, ಆಮೇಲೆ ಹೈ ಜಂಪ್, ಲಾಂಗ್ ಜಂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾ ಸಾಮಗ್ರಿಗಳು, ಎಲ್ಲ ಕೆಲವು ಕ್ರೀಡಾ ಸಾಮಗ್ರಿಗಳು ಕೊರತೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಇಲ್ಲಿ ಶಿಕ್ಷಕರು ವ್ಯಕ್ತಪಡಿಸಿದರು. ಆಮೇಲೆ ಎಲ್ಲ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಲಭ್ಯವಿದೆಯೇ. ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ಕಾರದ ಉದ್ದೇಶ. ಹಾಗೆ ಇಲ್ಲಿ ಎಲ್ಲ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಪಾಠ ನಿರ್ವಹಣೆ ಆಗ್ತಿದೆ ಅಂತಕ್ಕಂಥದ್ದನ್ನು ಶಿಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಾಗರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಪ್ರತಿ ತಿಂಗಳ ಕೊನೆಯ ಎರಡನೇ ಶನಿವಾರ ಜಾಗರಹಿತ ದಿನವನ್ನು ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆಯೇ. ಎಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಿಟ್ಗಳು, ಗಣಿತ ಕಿಟ್ಗಳು ಇಲ್ಲಿ ಇರ್ತಕ್ಕಂಥ ಕಂಡು. ಆಮೇಲೆ ಸ್ವಯಂ ರಕ್ಷಣಾ ತರಬೇತಿಯನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗಿದೆ. ಕರಾಟೆ ಸ್ವಯಂ ರಕ್ಷಣೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಶಾಲೆಗಳಲ್ಲಿ ಖಾಸಗಿಯಾಗಿ ಈ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ನೀಡತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ.
ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಡಿಜಿಟಲ್ ಮೂಲಕ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಶಾಲಾ ಹಂತದಲ್ಲಿ ಇದೆ ಅಂತಕ್ಕಂಥದ್ದು. ಇಲ್ಲಿ ಇದೆ, ಇಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪು, ಇಲ್ಲಿ 4 ಕಂಪ್ಯೂಟರ್ಗಳಿದೆ. ಅದೆಲ್ಲವೂ ಕಾರ್ಯನಿರ್ವಹಿಸ್ತದೆ. ಮಕ್ಕಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಲ್ಯಾಪ್ಟಾಪ್ ಒಂದಿದೆ, ಅದು ಸಹ ಕಾರ್ಯನಿರ್ವಹಿಸ್ತಾ ಇದೆ. ಮಗು ಅದನ್ನು ಉಪಯೋಗಿಸಿಕೊಂಡು ಕಲಿಕೆಯನ್ನು ಮಾಡ್ತಾ ಇದೆ. ಆಮೇಲೆ ಪ್ರೊಜೆಕ್ಟರ್ ಒಂದಿದೆ, ಅದು ಸಹ ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು ಉಪಯೋಗಿಸಿಕೊಂಡು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ, ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಂಡಿದೆ. ಆಮೇಲೆ ಸ್ಮಾರ್ಟ್ ಬೋರ್ಡ್ ಇದೆ, ಇಲ್ಲೇ ಇದೆ ಅದು ಸಹ ಇಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದೆ. ಮಕ್ಕಳು ಅದನ್ನು ಉಪಯೋಗಿಸಿಕೊಂಡು ಕಲಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಈ ಎಲ್ಲ ಲಭ್ಯವಿರುವ ಡಿಜಿಟಲ್ ಮೂಲಸೌಕರ್ಯಗಳು ಮಕ್ಕಳಿಗೆ ಲಭ್ಯವಿದೆಯೇ ಅಂತಕ್ಕಂಥದ್ದು, ಎಲ್ಲವೂ ಮಕ್ಕಳಿಗೆ ಲಭ್ಯವಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತದೆ. ಆಮೇಲೆ ನಾವಿನ್ಯ ಬೋಧನಾ ವಿಧಾನ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ. ಹೊಸದಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನು ಬಳಸಿ ಶಿಕ್ಷಕರು ಪಾಠ ಪ್ರವಚನಗಳ ನಿರ್ವಹಣೆ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರನ್ನ ಪರಿಶೀಲನೆ ಅವರು ಓದುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಮೇಲೆ ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ನೋಂದಾಯಿಸಿಕೊಂಡಿದೆ ಅಂತಕ್ಕಂಥದ್ದು ಈ ಶಾಲೆ ನೋಂದಾಯಿಸಿಕೊಂಡಿದೆ. ಆಮೇಲೆ ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯವನ್ನು ವಿಲೇವಾರಿ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಪರಿಶೀಲನೆ ನಡೆಸಬೇಕು. ಸ್ಥಳೀಯ ಆಡಳಿತ ಸಂಬಂಧಪಟ್ಟಂತೆ ದ್ರವತ್ಯಾಜ್ಯ ಮತ್ತು ಘನತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಿಳ್ಕೊಂಡು ವಿಲೇವಾರಿ ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರನ್ನ ಕೇಳಿದ್ವಿ, ಪೋಷಕರನ್ನ ಕೇಳಿದ್ವಿ, ಆಮೇಲೆ ಮಕ್ಕಳನ್ನು ವಿಚಾರಣೆ ಮಾಡಿದ್ವಿ, ಆಮೇಲೆ ಸಾರ್ವಜನಿಕರಲ್ಲಿ ಗ್ರಾಮಸ್ಥರಲ್ಲಿ ಕೇಳಿದ್ವಿ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಪ್ರತಿದಿನ ಶಾಲೆಗೆ ತಡವಾಗಿ ಬರುತ್ತಾರೆ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ ವ್ಯಕ್ತವಾಯಿತು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಆಗಾಗ ಪಾಠ ಪ್ರವಚನಗಳನ್ನು ಮಾಡಿ, ಟೆಸ್ಟ್ಗಳು ಮತ್ತು ಪರೀಕ್ಷೆಗಳನ್ನು ಮಾಡಿ, ಅವರ ಮೌಲ್ಯಾಂಕನವನ್ನು ಮಾಡಿ, ಅದರ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನು ನೀಡೋದು. ಮಗು ಕಲಿಕೆಯಲ್ಲಿ ಹೇಗೆ ಪಾಲ್ಗೊಂಡಿದೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಶಿಕ್ಷಕರು ಪೋಷಕರಿಗೆ ನೀಡಬೇಕಾಗ್ತದೆ. ಆ ಎಲ್ಲ ರೀತಿಯಾಗಿರ್ತಕ್ಕಂಥ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ರು. ಆಮೇಲೆ ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಬೋಧನಾ ಕಾರ್ಯದ ಜೊತೆಗೆ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯ ಸರ್ಕಾರ ಕೆಲವೊಂದು ನೇಮಿಸುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ನಾವು ಶಾಲಾ ಸಮಯದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ, ಇಲ್ಲೇ ಮಕ್ಕಳಿಗೆ ಸರಿಯಾಗಿ ಶಿಕ್ಷಕರಿದ್ದಾರೆ. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ. ಇಲಾಖೆಯವರು ಮಕ್ಕಳ ಕಲಿಕೆಗೆ ಪೂರಕವಾಗಿ ಆಗಾಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಲಾಖೆಯಲ್ಲಿ ಕೆಲವೊಂದು ತರಬೇತಿಗಳನ್ನು ನೀಡಲಾಗ್ತದೆ. ಅದರಲ್ಲಿ MPIP ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಗುರುಮೂರ್ತಿ GA, ಸುಲೋಚನಾ NS ಮತ್ತು ಪೂರ್ಣಿಮಾ LS ಇವರು ಪಡೆದಿರ್ತಕ್ಕಂಥದ್ದು ಈ ಅವಧಿಯಲ್ಲಿ ಕಂಡುಬಂದಿದೆ. ಇದರಲ್ಲಿ ಮಕ್ಕಳ ಮ್ಯಾಪಿಂಗ್ ಮತ್ತು ಗಾಡಿ ಹಿಡಿಯುವ ಕಾರ್ಯ ಮಾಡಲಾಗಿದೆ. ಮಗು ಕಲಿಕೆಯಿಂದ ಹೊರಗುಳಿದ್ರೆ ದಾಖಲಾಗಿ ಶಾಲೆಗೆ ಬರ್ತಾ ಇದ್ರೆ ಅಲ್ಲಿ ಹೋಗಿ ಆ ಮಗುವನ್ನು ಗುರುತಿಸ್ತಕ್ಕಂಥದ್ದು. ಆಮೇಲೆ ಆ ಮಗುವಿನ ಮನಸ್ಥಿತಿಗೆ ಅನುಗುಣವಾಗಿ ಮಗುವನ್ನ ಮನವೊಲಿಸಿ ಶಾಲೆಗೆ ಕರೆತರ್ತಕ್ಕಂಥ ಕೆಲಸವನ್ನ ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಆಮೇಲೆ STMC ಸಮಿತಿ ಇದು ಶಾಲೆಯಿಂದ ಪ್ರಗತಿಯ ಬಗ್ಗೆ ಮೇಲುಸ್ತುವಾರಿ ಮಾಡ್ತಕ್ಕಂಥ ಅದು ಒಂದು ಯೋಜನೆಯ ಮಾರ್ಗಸೂಚಿ ಪ್ರಕಾರ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಆ ರೀತಿಯಾಗಿ STMC ಸಮಿತಿ ಇದೆ. ಅದರ ತಾಲೂಕಿನ ಮುಖ್ಯ ಶಿಕ್ಷಕರ ಹೇಳಿ ನಿರ್ವಹಿಸಲಾಗಿದೆ. STMC ಸದಸ್ಯರಲ್ಲಿ 4ನೇ 3 ವರ್ಷದ ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳೇ ಆಗಿರಬೇಕು ಅಂತಕ್ಕಂಥದ್ದು ಇದೆ. ಅದೇ ರೀತಿ ನಿರ್ವಹಣೆ ಆಗಿದೆ. ಆಮೇಲೆ STMC ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಿರಬೇಕು ಅಂತಕ್ಕಂಥ ನಿಯಮ ಇದೆ. ಅದೇ ರೀತಿ ನಿರ್ವಹಣೆ ಆಗಿದೆ. ಪ್ರತಿ ತಿಂಗಳು STMC ಸಭೆಗಳು ನಡೀಬೇಕು ಅಂತಕ್ಕಂಥ ನಿಯಮ ಇದೆ. ಅದೇ ರೀತಿ
ಈ 22-23ನೇ ಸಾಲಿನಲ್ಲಿ 14 ಸಭೆಗಳು ನಡೆದಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಳೆದ 12 ತಿಂಗಳಲ್ಲಿ ಎಷ್ಟು ಸಾರಿ ಭೇಟಿ ನೀಡಿರುತ್ತಾರೆ? ಅದಕ್ಕೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣದ ನಿಯಮದ ಪ್ರಕಾರ ಎಲ್ಲ ಶಾಲೆಗಳಿಗೂ ಭೇಟಿ ನೀಡಬೇಕು ಅಂತ ಒಂದು ನಿಯಮ ಇದೆ. ಇದರ ಪ್ರಕಾರ ಇಲ್ಲಿ ದಾಖಲೆ ನಿರ್ವಹಣೆ ಪ್ರಕಾರ 4 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಕಷ್ಟ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ತಿಂಗಳಲ್ಲಿ ಹೆಚ್ಚು ಬಾರಿ ಭೇಟಿ ನೀಡಿರುತ್ತಾರೆ. ಅವರು ಸಹ ಶಾಲಾ ಏನು 12 ತಿಂಗಳಲ್ಲಿ 10 ತಿಂಗಳು ಶಾಲಾ ದಿನಗಳು ನಡೀತವೆ. ಅದರಲ್ಲಿ 12 ಬಾರಿ ಭೇಟಿ ನೀಡಬೇಕು. ಶಾಲೆಯ ಪ್ರಗತಿಯ ಬಗ್ಗೆ ಎಲ್ಲದರ ಬಗ್ಗೆ ಅವರು ಅಲ್ಲಿ ಅವರು ಮಾಹಿತಿಯನ್ನು ನೀಡಿ ಅಲ್ಲಿ ಭೇಟಿಯನ್ನು ನೀಡಬೇಕಾಗ್ತದೆ. ಇಲ್ಲಿ 12 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ದಾಖಲೆ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಶಾಲೆಯಲ್ಲಿ ಸುರಕ್ಷತಾ ಸಮಿತಿಯನ್ನ ರಚಿಸಲಾಗಿದೆ. ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸುರಕ್ಷತಾ ಸಮಿತಿ ಇದೆ. ಆಮೇಲೆ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆಯನ್ನ ನಿರ್ವಹಣೆ ಮಾಡಲಾಗಿದೆ. ಒಂದು ದೂರು ಪೆಟ್ಟಿಗೆ ಅಂತಕ್ಕಂಥ ನಿರ್ವಹಣೆ ಮಾಡಬೇಕು. ಪೋಷಕರು ಏನಾದರೂ ತಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳಿದ್ದರೆ ಬಂದು ಅವರು ಮೌಖಿಕವಾಗಿ ಹೇಳಲಿಕ್ಕೆ ಹೆಜ್ಜರಿಕೆ ಇರ್ತದೆ. ಅವರು ತಮ್ಮ ಲಿಖಿತದ ಮೂಲಕ ಆ ದೂರು ಪೆಟ್ಟಿಗೆಯಲ್ಲಿ ಏನಾದರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅವಕಾಶ ಇರಬೇಕು. ಅದನ್ನು ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಇಲ್ಲಿ ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಿದೆ. ಅದೇ ರೀತಿ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆಯೇ ಅಂತಕ್ಕಂಥದ್ದು. ಅದೇ ಆ ರೀತಿ ಎಲ್ಲ ವಿದ್ಯುತ್ ತಂತಿಗಳನ್ನು ಸರಿಯಾದ ಕ್ರಮದಲ್ಲಿ ನಿರ್ವಹಿಸಲಾಗಿದೆ. ಆಮೇಲೆ ಶಾಲೆಯಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆಯೇ, ಆಮೇಲೆ ಪ್ರಥಮ ಚಿಕಿತ್ಸಾ ಕೊಠಡಿ ಇದೆಯೇ ಅಂತಕ್ಕಂಥದ್ದು. ಮಕ್ಕಳು ಕ್ರೀಡೆಯಲ್ಲಿ ಅಥವಾ ಬೇರೆ ಸಂದರ್ಭಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ತಾರೆ, ಪ್ರಥಮವಾಗಿ ಅವರಿಗೆ ಚಿಕಿತ್ಸೆ ನೀಡಲು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ನಿರ್ವಹಣೆ ಮಾಡಬೇಕು. ಅದರಲ್ಲಿ ಕನಿಷ್ಠವಾಗಿರ್ತಕ್ಕಂಥ ಕೆಲವೊಂದು ಔಷಧಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಇಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಕನಿಷ್ಠವಾಗಿರ್ತಕ್ಕಂಥ ಎಲ್ಲ ಔಷಧಿಗಳು ನಿರ್ವಹಣೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗುತ್ತದೆ. ಯಾವುದೇ ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಆಮೇಲೆ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಬಡವ, ಬಂದಿದೆ, ಇತರ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ಆಗಾಗ್ಗೆ ಮಾಡಲಾಗ್ತದೆ ಅಂತಕ್ಕಂಥದ್ದು ನಾವು ಮುಖ್ಯ ಶಿಕ್ಷಕರಲ್ಲಿ ವಿಚಾರಣೆ ಮಾಡಿದ್ವಿ. ಅವರು ಹೌದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ವಿ. ಆಮೇಲೆ ಗರಿಷ್ಠ ಉಪಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ಪಡೆದಿದ್ದಾರೆಯೇ? ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಮಾಲೋಚನೆ ಕೌಶಲ್ಯಗಳಿಗೆ ಸ್ಕಿಲ್ಗೆ ಸಂಬಂಧಪಟ್ಟಂತ ಏನಾದರೂ ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರು ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು. ಈ ಎಲ್ಲ ಅಂಶಗಳು ನಾವು ಕಳೆದ ಸಾಮಾಜಿಕ ಪರಿಶೋಧನೆಯಲ್ಲಿ ಎಲ್ಲ ಕೆಲವು ಉತ್ತಮಾಂಶಗಳು ಕಂಡು ಬಂದಿವೆ, ಕೆಲವು ಲೋಪದೋಷಗಳು ಕಂಡು ಬಂದಿವೆ. ಆ ಎಲ್ಲ ಏನು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಿರತಕ್ಕಂಥ ಯಥಾವತ್ತಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಈಗ ಗ್ರಾಮಸಭೆಯ ಮುಂದೆ ನಾನು ವರದಿಯನ್ನು ಮಂಡಿಸಿದ್ದೇನೆ. ಇದರ ಪ್ರಮುಖವಾಗಿರ್ತಕ್ಕಂಥ ಉಪಯೋಗ ಏನು? ಹಾಗಾದರೆ ಈ ಸಾಮಾಜಿಕ ಪರಿಶೋಧನೆಯ ಇದರ ಉಪಯೋಗ ಏನು? ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇನ್ನು ಮಗುವಿನ ಕಲಿಕೆ ಪರಿಣಾಮಕಾರಿಯಾಗಬೇಕಾದರೆ ಆಯಾಯ ಕಾಲಕಾಲಕ್ಕೆ ಬದಲಾವಣೆಗಳು, ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು, ಮಾರ್ಪಾಡುಗಳಾಗಬೇಕು. ಆಮೇಲೆ ಮಗುವಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ರೂಢಿಸಿಕೊಳ್ಬೇಕು ಅಂತ ಹೇಳಿ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಉದ್ದೇಶ. ಹಾಗಾಗಿ ಇಂಥ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಆ ಯೋಜನೆಯಲ್ಲಿ ಶಾಲಾ ಹಂತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಅನುಷ್ಠಾನ ಆಗಿದೆಯೇ ಅಂತಕ್ಕಂಥದ್ದು ಸಾಮಾಜಿಕ ಪರಿಶೋಧನೆಯ ಮೂಲಕ ಸರ್ಕಾರ ಗಮನಕ್ಕೆ ಬರ್ತಕ್ಕಂಥದ್ದು, ಶಿಕ್ಷಣ ಇಲಾಖೆಯ ಗಮನಕ್ಕೆ ಬರ್ತಕ್ಕಂಥದ್ದು. ಸರ್ಕಾರವೇ ನೇರವಾಗಿ ಶಿಕ್ಷಣ ಇಲಾಖೆಯ ಎಲ್ಲ ನಿಯಮಗಳನ್ನು ರೂಪಿಸ್ತಕ್ಕಂಥವರು ಶಿಕ್ಷಣ ತಜ್ಞರು ನೇರವಾಗಿ ಎಲ್ಲ ಶಾಲೆಗಳಲ್ಲಿ ಯಾವ ರೀತಿ ಇದೆ, ಸೌಲಭ್ಯಗಳು, ಸೌಕರ್ಯಗಳು ಯಾವ ರೀತಿ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು ನೇರವಾಗಿ ಬಂದು ಪರಿಶೀಲನೆ ನಡೆಸಿ ಆಗೋದಿಲ್ಲ.
ಹಾಗಾಗಿ ಇಂಥ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳನ್ನು ನಡೆಸಿ ಶಾಲಾ ಹಂತದಲ್ಲಿ ಯಾವ ರೀತಿ ಈ ಕಾರ್ಯಕ್ರಮಗಳು ಕಾರ್ಯಚಟುವಟಿಕೆಗಳು ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದನ್ನು ಅವೆಲ್ಲವನ್ನ ಅಂಶಗಳನ್ನು ವರದಿ ಮೂಲಕ ಗ್ರಾಮ ಸಭೆಯಲ್ಲಿ ಮಂಡಿಸಿ ಚರ್ಚೆಗಳ ಮೂಲಕ ಕೊನೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಒಂದು ಸಿದ್ಧವಾಗಿರ್ತಕ್ಕಂಥ ವರದಿಯ ಮೂಲಕ ಮತ್ತು ನಡಾವಳಿಯನ್ನು ಮಾಡುವ ಮೂಲಕ ಮತ್ತು ನಾವು ವಿಡಿಯೋ ಏನು ಈ ಗ್ರಾಮ ಸಭೆಯಲ್ಲಿ ಏನೇನು ಆಯಿತು ಅಂತಕ್ಕಂಥ ವಿಡಿಯೋಗಳ ಮೂಲಕ ಎಲ್ಲ ವರದಿಗಳನ್ನು ಸಿದ್ಧಪಡಿಸಿ ನೇರವಾಗಿ ಸರ್ಕಾರಕ್ಕೆ ನಾವು ನೀಡ್ತೇವೆ. ಇದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಮುಂದೆ ಯಾವ ರೀತಿ ಶಿಕ್ಷಣದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜಾರಿಗೆ ತರಬೇಕು, ಮಗುವಿನ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ತಳಹಂತದ ಶಾಲೆಗಳಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆ ಶಿಕ್ಷಣ ತಜ್ಞರಿಗೆ ಮನವರಿಕೆ ಆಗ್ತದೆ. ಸರ್ಕಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾಲಕಾಲಕ ಬದಲಾವಣೆಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅನುಕೂಲಕರ ಆಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ. ಸಮಗ್ರ ಶಿಕ್ಷಣ ಯೋಜನೆ ಈ ಕಾರ್ಯಕ್ರಮದಲ್ಲಿ 4 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಸೋಷಿಯಲ್ ಎಡಿಟ್ ಅನ್ನೋ ಕಾರ್ಯಕ್ರಮ ನಡೆಯಿತು. ಅದರ ಸಮಗ್ರ ವರದಿಯನ್ನು ಈ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಯುತ ದೇವದೊಡ್ಡ ಸರ್ ಇವರು ನೀಡಿರ್ತಾರೆ. ಈ ಮುಂದಿನ ಕಾರ್ಯಕ್ರಮದಲ್ಲಿ ಈ ವರದಿಯ ಬಗ್ಗೆ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿ ಮೇಲಿನ ಚರ್ಚೆ ಇದು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ನಿಮಗೆ? ಏನಂದ್ರೆ ಒಂದು ಮಗು ಬರೀ ಓದಷ್ಟೇ ಅಲ್ಲ, ಓದು ಜೊತೆಗೆ ಅದರ ಮಗುಗೆ ಏನು ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೆ ಸರ್ಕಾರ ಏನೇನು ನಿಯಮ ಕೊಡಬೇಕು, ಏನೇನು ಮಕ್ಕಳು ಬರೀ ಓದೋದಿರಲ್ಲ, ಕ್ರೀಡೆ ಜೋಗಿರ್ತಾನೆ, ಹಾಡು ಹೇಳ್ತಾನೆ, ಕರಾಟೆ ಹೇಳ್ತಾನೆ, ಈ ಥರದ ಸಮಗ್ರವಾಗಿರ್ತಾರೆ. ಬಟ್ ಇವೆಲ್ಲ ಶಾಲೆಗೆ ಬಂದಾಗ ಎಜುಕೇಶನ್ ಬಿಟ್ಟರೆ ಮಕ್ಕಳಿಗೆ ಅದಕ್ಕೆ ಏನು ಐಟಮ್ಗಳಿದೆ, ಕ್ರೀಡೆ ಇರ್ತಾನೆ, ಕ್ರೀಡಾ ಸಾಮಗ್ರಿ ಇದೆ, ಆ ಥರ ಸಮಸ್ಯೆ ಇರ್ತದೆ. ನಿಮಗೆ ಇದೆ ಲೋಕಲ್ ಇರ್ತೀರಿ, ಜನಗಳಿರ್ತಾರೆ, ನಿಮಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಯಾವ ಶಾಲೆಗೆ ಮಕ್ಕಳಿಗೆ ಮಗು ಅಂದರೆ ಗೂಗಲ್ ಥರ ಗೂಗಲ್ ಟೈಪ್ ಅಂದ ತಕ್ಷಣ ಎಲ್ಲ ಥರ ಐಟಮ್ಗಳು ಬಂದ್ಬಿಡುತ್ತೆ. ಅದೇ ಮಗುವಿಗೆ ಶಾಲೆಗೆ ಬಂದ ನಮಗೆ ಎಲ್ಲ ಥರ ಕಾನ್ಸೆಪ್ಟ್ ಇರ್ಬೋದು. ಬರೀ ಎಜುಕೇಶನ್ ಓದ್ತಾನೆ ಅಷ್ಟೇ ಅಲ್ಲ, ಓದೋರ ಜೊತೆಗೆ ಬೇರೆ ಬೇರೆ ಕ್ರೀಡೆಗಳು ಆರ್ಥಿಕ ರಾಜಕೀಯ ಮಗುಗೆ ಟೋಟಲಿ ಡೆವಲಪ್ಮೆಂಟ್ ಮಾಡಬೇಕು ಮಗುಗೆ ಅಂತ ಈ ಸರ್ಕಾರ ಇದೆ. 2008ರಲ್ಲಿ 2021 ಮತ್ತೆ ಮಗು ಆಯಿತು. ಸೆಂಟ್ರಲ್ ಮತ್ತು ಸ್ಟೇಟ್ 60-40 ಅನುದಾನ ಒಂದು ಮಗುನ ಪೂರ್ಣ ಪ್ರಮಾಣ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಮಗುಗೆ ಮನೆ ಮಾಡ್ಕೊಳ್ಳೋಣ ಇರ್ಬೇಕು ಶಾಲೆ ಅಂದರೆ. ನಾವಿಂದ ಅಜ್ಜಿ ಮನೆ ಹೋಗ್ಕೊಂಡು ಓಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಗಿ. ಆ ಥರ ಮಗು ಶಾಲೆಗೆ ಬಂದ್ರೆ ಖುಷಿಯಾಗಿ ಬರಬೇಕು. ನಾನು ಶಾಲೆ ಬಿಟ್ಟು ಇರಲ್ಲಪ್ಪ, ನನ್ನ ಶಾಲೆ ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗ್ತದೆ. ನೋಡಿ ಕೆಲವು ಪ್ರೈವೇಟ್ ಶಾಲೆಯಲ್ಲಿ ಮಗು ಅಂಗನವಾಡಿಯಿಂದ ಫೈನಲ್ ಒಂದು ಎಜುಕೇಶನ್ ಹೊರಗೆ ಬರೋವರೆಗೂ ಮಾಡಿದ ಆ ಥರ ಶಿಕ್ಷಣ ಇರ್ತದೆ. ಆ ಥರ ಅಲ್ಲಿ ಎಲ್ಲ ಥರ ಡೆವಲಪ್ಮೆಂಟ್ ಇರ್ತದೆ ಮಗುಗೆ. ಒಂದು ಹೊರಗಡೆ ವಾತಾವರಣ ಓದೋದೆಲ್ಲ ಇರ್ತದೆ. ಅದಕ್ಕೆ ನೀವು ಒಬ್ಬರಿಗೆ ಸಾರ್ವಜನಿಕ ಏನಿರುತ್ತೆ ನೀವು ಹೇಳಬೇಕು ಈ ಶಾಲೆಯಲ್ಲಿ ಏನೇ ರಿಕ್ರೂಟ್ಮೆಂಟ್ ಬೇಕು, ನನ್ನ ಮಗು ಈ ಶಾಲೆಗೆ ಸೇರ್ದ ಅಂದರೆ ಅವನಿಗೆ 100% ನಾವು ಹೊರಗಡೆ ಹೋಗಿ ಎಜುಕೇಶನ್ ಮುಗಿದು ಹೊರಗಡೆ ಬಂದಾಗ ಅವನಿಗೆ ಜೀವನ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋ ಮಟ್ಟಿಗೆ ಆ ಶಾಲೆ ಅಭಿವೃದ್ಧಿ ಆಗಬೇಕು. ಇದು ಕಾನ್ಸೆಪ್ಟ್. ನೀವುಗಳಿಗೆಲ್ಲ ಓದಿದ್ರು ಏನೇನು ನೋಡಿದ್ರು, ಏನಿತ್ತು ಶೌಚಾಲಯ ಇತ್ತು, ಅಂಗವಿಕಲಿಗೆ ಏನು ಕೊಡಬೇಕು, ಆಮೇಲೆ ಬಿಲ್ಡಿಂಗ್ ಬೀಳತ್ತೆ ಅಂತ ಇದೆಲ್ಲ ರಿಪೇರ್ ಎಲ್ಲ ನೋಡ್ತಿದ್ರು. ಈ ಥರ ಆ ಶಾಲೆಯಲ್ಲಿ ನಿಮಗೆ ಗೊತ್ತಿರ್ತದೆ, ಇನ್ನೊಂದು 3-4 ಶಾಲೆ ಇದೆ. ಈ ಶಾಲೆಯಲ್ಲಿ ಏನೇನು ರಿಕ್ವೈರ್ಮೆಂಟ್ ಬೇಕು ಒಂದು ಮಗುಗೆ ಅಭಿವೃದ್ಧಿ ಹೊಂದಬೇಕಂದಾಗ ನೀವೆಲ್ಲರೂ ಅದನ್ನ ಈ ವರದಿ ಚರ್ಚೆ ಮಾಡಿ ಹೇಳಿದ್ರು. ಅವರೆಲ್ಲ ನೋಟೆಡ್ ಮಾಡ್ಕೊಂಡು ಇದು ಅವ್ರು ಮಾಡಿರೋ ವರದಿ, ಅವರಿಗೆ ಅವರು ಶಾಲೆ ಆಮೇಲೆ ಮಕ್ಕಳಿದ್ದು ಟೀಚರ್ಸ್ ಹಿಡಿದೆಲ್ಲ ಕಲ್ಪನೆ ಬಂತು ಅಷ್ಟೇ. ಇದು ಇದು ಹೊರತಾಗಿ ಬೇರೆ ಏನಾದ್ರು ಇರ್ತದೆ, ಏನೋ ಬೇಕಪ್ಪ ಇದು ಆಟದ ಮೈದಾನಗಳು ಸರಿ ಇಲ್ಲ, ಮಕ್ಕಳಿಗೆ ಸ್ಕೂಲ್ ಇಲ್ಲ, ಸಾಕ್ಸ್ ಇಲ್ಲ ಓಡೋದಕ್ಕೆ, ಆ ಥರ ಏನಾದ್ರು ಹೊಸದು ಏನಾದ್ರು ರಿಕ್ರೂಟ್ಮೆಂಟ್ ಬೇಕು ಅಂದರೆ ಈ ಮೀಟಿಂಗ್ ಚರ್ಚೆ ಮಾಡಿ ನೀವು ಸಾರ್ವಜನಿಕರಿಗೆ ಅಭಿಪ್ರಾಯ ನೀಡಿದ್ರೆ ಅವ್ರು ನೋಟೆಡ್ ಮಾಡ್ತಾರೆ. ಇನ್ನೂ ಹೆಚ್ಚುವರೆಗೆ ಇಂತಿದ್ದು ಬೇಕು ಅಂತ ವರದಿನ ಸರ್ಕಾರ ಕಳಿಸ್ತಾರೆ. ಅವಾಗ ಎಜುಕೇಶನ್ ಎಷ್ಟು ಬಜೆಟ್ ಮಾಡ್ತೇವೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಶಾಲೆಗಳು ಡೆವಲಪ್ಮೆಂಟ್ ಆಗ್ತದೆ. ಆಗ ಆ ಉದ್ದೇಶಕ್ಕೋಸ್ಕರ ಈ ಗ್ರಾಮ ಸಭೆ ನಾವು ಬರೋದು ಇದು ಕಾನ್ಫರೆನ್ಸ್ ಉದ್ದೇಶಕ್ಕೆ ಹೋಗೋದು. ನಿಮ್ಮಿಂದ ನಮಗೆ ಮಾಹಿತಿ ಬೇಕು. ಯಾರು ಇದ್ರ ಬಗ್ಗೆ ಹೇಳಿ, ಎಲ್ಲರೂ ಇದ್ದೀರಿ. ನಿಮ್ಮ ಮಗು ಬರೀ ಓದ್ತಿದ್ದಾರೆ, ಶಾಲೆಗೆ ಬರ್ತಾರೆ, ಬರೀ ಫುಟ್ಕೊಳ್ತಾರೆ, ಓದ್ತಾರೆ. ಇದ್ರ ಜೊತೆಗೆ ಏನೇನು ಬೇಕು, ನೀವು ಜನಗಳು ಏನಾದ್ರು ಖರ್ಚು ಮಾಡ್ಬೋದು, ಸರ್ಕಾರ ಯಾವ್ದು ಬುಕ್ ಇರ್ಬೋದು, ಬಟ್ಟೆ ಇರ್ಬೋದು, ಕಂಪ್ಯೂಟರ್ ಬೇಕಾಗ್ತದೆ, ಏನು ನಿಮಗೆ ಏನು ಗೊತ್ತಿದೆ ಈ ಮೀಟಿಂಗ್ ಚರ್ಚೆ ಮಾಡಿ ನಾವು ನೋಟೆಡ್ ಮಾಡ್ಕೊಂಡು ಅದನ್ನು ಸರ್ಕಾರಕ್ಕೆ ಬರೀ ಕೊಟ್ಟು ಅವಾಗ ಅನುಕೂಲ ಆಗುತ್ತೆ. ಬರೀ ನಾವು ಗಮನಿಸಿ ಮಾಡೋದು, ನಾವು ರಿಪೋರ್ಟ್ ಕೊಡೋದು ಸರಿಯಾಗಿ ಇಂಥ ಗ್ರಾಮಸಭೆ ಡಿಸ್ಕಷನ್ ಆಗಿ ಇಂಥ ಐಟಮ್ ಬೇಕು ಅಂತ ಪಬ್ಲಿಕ್ ಹೇಳಿದ್ರು ಅಂತ ಅಂದಾಗ ನಿಮ್ಮ ಮಾತಿಗೆ ವ್ಯಾಲ್ಯೂ ಇರ್ತದೆ. ನಾವು ಅಧಿಕಾರಿಗೆ ಎಷ್ಟು ಕೊಡ್ತಾರೆ ಅದು ಬೆಳಿಬೇಕು. ನಿಮ್ಮ ಪಬ್ಲಿಕ್ ವ್ಯಾಲ್ಯೂ ಅಂದರೆ ನೀವು ಹೇಳ್ಬೋದು ಏನಾದರೂ ಇದ್ದರೆ
ಇನ್ನೂ ಹೆಚ್ಚಿನ ಏನಾದ್ರು ಬೇಕು ಅಂದಾಗ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ. ಸಿಕ್ಕಾಪಟ್ಟೆ ಗ್ರಾಂಟ್ ಬರುತ್ತೆ. ಗ್ರಾಂಟ್ ಬಂದರೆ ನಿಜವಾಗ್ಲೂ ಯೂಸ್ ಆಗ್ತಾ ಇದೆ. ನೋಡ ಈ ಶಾಲೆ ಈ ಥರ ಆಗಿದೆ, ಬೇರೆ ಶಾಲೆಗೆ ಹೋದಾಗ ಈ ಥರ ಡಿಜಿಟಲ್ ಶಾಲೆಗಳು ಕಂಪ್ಯೂಟರ್ ಐಟಮ್ಗಳು ಎಲ್ಲೂ ಕೊಟ್ಟಿಲ್ಲ. ಅಂತ ಶಾಲೆ ಕೆಲವು ಶಾಲೆ ಕೆಲವು ಮಕ್ಕಳು ನೆನಪು ಕೊಡ್ತಾರೆ. ಅಂಥ ಬುದ್ಧಿಗಳನ್ನು ಕೊಡಬೇಕು ನೀವು. ಅವು ಕೊಟ್ಟಾಗ ನಾವು ಸರ್ಕಾರ ಗಮನ ತಂದು ಶಾಲೆಗೆ ಟೇಬಲ್ ಚೇರ್ ಕಂಪ್ಯೂಟರ್ ಇಂದ ಒದಗಿಸ್ಕೊಡ್ತೀವಿ. ಟಿಪಿಗೆ ನಮಗೆ 2 ಕೋಟಿ 3 ಕೋಟಿ ಅನುದಾನ ಬರ್ತದೆ. ಸುಮ್ಮನೆ ರಿಪೇರ್ ಆಗೋದಕ್ಕೆ ಅನುದಾನ ಆಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇಂಥದ್ದು ಕೊಡಿ ಶಾಲೆಗೆ ಕನಿಷ್ಠ 15% ಶಾಲೆಗಳೇ ಖರ್ಚು ಮಾಡಬೇಕು ಅಂತ ಸರ್ಕಾರ ಹೇಳ್ತಾರೆ. ಹಾಗಾಗಿ ನೀವು ನಮಗೆ ಮಾಹಿತಿ ಕೊಟ್ಟರೆ, ಈಗ ನೀವು ನಮಗೆ ರೇಟಿಂಗ್ ಅಲ್ಲಿ ಕೊಟ್ಟರೆ ರಿಕ್ವೈರ್ಮೆಂಟ್ ಇದೆ, ನಾವು ಶಾಲೆ ಡೆವಲಪ್ಮೆಂಟ್ ಮಾಡೋದು. ಕೆಲವು ಮಕ್ಕಳಿಗೆ ಕುಡಿಯೋ ನೀರೇ ಇರುತ್ತೆ, ಆದರೆ ಕೊಡೋಕ್ಕೆ ನಾವು ನೋಡ್ತೀವಿ. ಕೆಲವು ಕಡೆ ಶಾಲೆಗಳಲ್ಲಿ ಮಾಸ್ಟರ್ಗಳು ಯಾರು ತಪ್ಪಿರ್ತಾವ. ಕೆಲವು ಶಾಲೆ ನಾವೆಲ್ಲ ನೋಡ್ತಾ ಇರೋದು ಮಕ್ಕಳಿಗೆಲ್ಲ ಮಾಸ್ಟರ್ಗಳು ಡ್ರಿಂಕ್ಸ್ ಮಾಡಿರ್ತಾರೆ. ಆ ಥರ ಎಲ್ಲ ನಾವೆಲ್ಲ ನೋಡ್ತೀವಿ ಸರ್ ಟಿವಿಯಲ್ಲಿ. ಕೆಲವು ಶಾಲೆಗಳ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಆಗ್ತದೆ. ಕೆಲವೊಂದು ಎಕ್ಸಾಂಪಲ್ ಎಲ್ಲ ನೋಡ್ತೀವಿ. ಆ ಥರ ಕಡೆ ಎಲ್ಲ ಕಾನ್ಸೆಪ್ಟ್ ಇರುತ್ತೆ, ರ್ಯಾಗಿಂಗ್ ಮಾಡೋದು. ಕೆಲವು ಮಾಸ್ಟರ್ಗಳು ಆನ್ಲೈನ್ ಯೂಸ್ಗಳು ಆಗ್ತಾ ಇರ್ತಾರೆ. ಇವೆಲ್ಲ ಬಂದಿದೆ ಅಂತಂದು ಹೇಳಿ ಅಂಥವ್ರನ್ನ ಬದಲಾವಣೆ ಮಾಡೋದು ಮಾಡಿ. ನಾವು ಮಾಸ್ಟರ್ ಸರಿ ಚೆನ್ನಾಗಿದ್ದಾಗ ಒಳ್ಳೆ ಮಕ್ಕಳಿಗೆ ಟೀಚ್ ಮಾಡಿದ್ರೆ ಅವ್ರಿಗೆ ಬರೀ ಮಕ್ಕಳಂತಲ್ಲ ನಮ್ಮ ಬಗ್ಗೆ ಹೇಳಿ, ಮಕ್ಕಳ ಅಭಿವೃದ್ಧಿಗೂ ಹೇಳಿ. ಅವಾಗ ನಾವು ಸಮಗ್ರ ಓದಿನ ಸರ್ಕಾರ ಕಳ್ಸೋಣ. ಈ ಉದ್ದೇಶ ಸರ್ಕಾರ ಕಾಣಿಸ್ತಾ ಇರೋದು ಮೊದಲ ಬರೀ ಎಜುಕೇಶನ್ ಅಲ್ಲ, ಎಜುಕೇಶನ್ ಜೊತೆಗೆ ಬೇರೆ ಥರ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ನಿಮಗೆ ಅರ್ಥ ಆಯ್ತು ಅಂದ್ಕೊಂಡ್ರಿ ಕಾನ್ಸೆಪ್ಟ್. ನಿಮಗೆ ಏನಾದರೂ ನಿಮಗೆ ಅಭಿಪ್ರಾಯ ಇದ್ದರೆ ಹೇಳ್ಬೋದು. ಇದು ಅವಕಾಶ ಮತ್ತೆ ಸಿಗಲ್ಲ. ಮತ್ತೆ ನಿಮ್ಮ ಮನೆಗೆ ಯಾರೋ ಬಂದು ಕೇಳೋದು ಬೇರೆ ಹೋಗಿ ಮಾಡಿ ಸರ್ಕಾರ ಏನಾದ್ರು ಹೇಳ್ಬೋದು. ಸರ್ ನಮ್ಮ ಸ್ಕೂಲಲ್ಲಿ ಒಳ್ಳೆ ಆಟ ಮೈದಾನ ಇದೆ ಸರ್, ಅದು ಸರಿಯಾದ ಸೆಕ್ಯೂರಿಟಿ ಇಲ್ಲ. ಅದು ಎಲ್ಲ ಅಕ್ವೈರ್ ಮಾಡ್ಕೊಂಡು ಬರ್ತಾರೆ. ಯಾವುದೇ ಕಾರಣಕ್ಕೂ ನಮಗೆ ಎಷ್ಟು ನಾವು ಅದನ್ನ ತಿಳಿಸಿದ್ರು ಅದ್ರ ಮೇಲೆ ಪರಿಣಾಮವಾಗಿ ಏನು ಮಾಡ್ತಾ ಇಲ್ಲ. ಮತ್ತೆ ಹಾಗೆ ನಾನು ಬಿಲ್ಡಿಂಗ್ ಹೋಗ್ತಾ ಇದ್ದೀನಿ ಪಂಚಾಯತ್ಗೆ, ಅದು ಸರಿಯಾಗಬೇಕು. ಮತ್ತೆ ಮೇನ್ ಕಾಂಪೌಂಡ್ ಆಗ್ಬೇಕು ಸರ್ ನಮಗೆ. ಅದು 100 ಮೀಟರ್ ಕಾಂಪೌಂಡ್ ಹೋಗಿದೆ, ಅಲ್ಲಿಂದ ಎಲ್ಲರೂ ಮೈದಾನಕ್ಕೆ ರಕ್ಷಣೆ ಇಲ್ಲ ಅಂತ ಸುತ್ತ ಕಾಂಪೌಂಡ್ ಮತ್ತೆ ಶಾಲೆ ಜಾಗಗಳನ್ನ ಪ್ರೈವೇಟ್ ಯಾರು ಒತ್ತುವರಿ ಮಾಡ್ತಾರೆ. ಇಂಥ ಮಾಹಿತಿ ಗೊತ್ತಿಲ್ಲ. ಶಾಲೆಗೆ ಯಾರು ಒತ್ತುವರಿ ಮಾಡ್ತಾರೆ, ನಾವು ಜಾಗ ಮಾಡ್ತಾರೆ, ಮಕ್ಕಳಿಗೆಲ್ಲ ಆಟ ಆಡ್ತಾರೆ. ಈಗ ಅದು 5 ಎಕರೆ 6 ಎಕರೆ ಜೊತೆಗೆ ಅದಕ್ಕೆ ರಕ್ಷಣೆ ಇಲ್ಲ ಸರ್. ಖಾತೆ ಇದೆ ಸರ್, ಖಾತೆಯಿಂದ ಒತ್ತುವರಿ ಮಾಡ್ತಾರೆ ಅಂದ್ರೆ ಶಾಲೆ ಮಕ್ಕಳಿಗೆ ಎಲ್ಲೂ ಓದ್ತಿದ್ರೆ ಮತ್ತೆ ರಾತ್ರಿ ಎಲ್ಲ ಮದ್ಯಪಾನ ಮಾಡಿಕೊಂಡು ಬಾಟ್ಲಿ ಹೊಡೆಯೋದು, ಮಕ್ಕಳು ಓಡಾಡೋದು. ನಾವು ಪೊಲೀಸ್ನವರಿಗೆಲ್ಲ ತುಂಬಾ ಅವರು ಬಂದು ಹೋಗ್ತಾ ಇದ್ದಾರೆ. ದಿನ ಎಷ್ಟಂತ ಬರ್ತಾರೆ, ದಿನ ಬರಲಿಕ್ಕಾಗ್ತದೆ ಅದಕ್ಕೆ. ಬಾಟ್ಲಿ ಹೋಗಿ ಕಾಂಪೌಂಡಿಗೆ ಹೋಗ್ತಾರೆ. ಅದೊಂದು ವರದಿ ಕೊಡಿ ನಮಗೆ ಡಿಪಿಗೆ. ನಿಮಗೆ ಸರ್ ವರದಿ ಕೊಡಿ. ನಮ್ಮಲ್ಲಿ ಡಿಪಿ ಗ್ರಾಂಟ್ ಇದೆ, ಆದಷ್ಟು ರಿಪೇರಿಂಗ್ ಮಾಡಿಸೋದು ದಯಮಾಡಿ ರಿಪೇರಿ ಮಾಡಿಸೋ ಬಂದು ಹೊಸ ಬಿಲ್ಡಿಂಗ್ ಕೊಟ್ಟರೆ ಒಳ್ಳೇದು ಸರ್. ನಾವು ಒಳ್ಳೆ ರೀತಿಯಿಂದ ಮಾಡಿಸ್ಕೊಳ್ತೀವಿ, ನೋಡ್ತಿದ್ದೀರಲ್ಲ ಸರ್. ಹೊಸ ಬಿಲ್ಡಿಂಗ್ ಎಲ್ಲ ಲಕ್ಷಕ್ಕೆ ಸರ್ಕಾರ ಕೊಡಬೇಕು. ಎಮರ್ಜೆನ್ಸಿಗೆ ಸೇಫ್ಟಿ ನಮ್ಮ ಡಿಪಿಯಿಂದ ನಾವೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡಬೇಕು. ರಿಪೇರಿ ಜೋಡಿಸ್ಬೋದು. ಹೊಸ ಪ್ರಸ್ತಾವನೆಗಳು ಸರ್ಕಾರಕ್ಕೆ ಬೋರ್ಡಿಂದ ಹೋಗುತ್ತೆ. ಕೊಡಿ ಒಂದು ಅದಕ್ಕೊಂದು ವರದಿ ಕೊಡಿ, ನೋಡೋಣ ಏನು ಮಾಡಬಹುದು. ನೋಡಿ ತೀರಾ ಏಜೆನ್ಸಿ ಅಡುಗೆ ಕೂಡ ವ್ಯವಸ್ಥೆಗಳು ಸಿಂಗಾಪುರದಿಂದ ಬರೋ ಮಕ್ಕಳಿಗೆಲ್ಲ ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡು ಬರೋಕ್ಕಾಗ್ತಿಲ್ಲ ಸರ್. ಅವರಿಗೆ ದೂರದಿಂದ ಬರ್ತಿದ್ದಾರೆ ಸಿಂಗಾಪುರದಿಂದ ಈ ಕಡೆಯಿಂದ ಬರ್ತಾರೆ, ಸುತ್ತ ಗ್ರಾಮದಿಂದ ಬರ್ತಾರೆ. ಕಿಲೋಮೀಟರ್ ಅಷ್ಟೇ ಆಮೇಲೆ ಕೆಲವು ಕಡೆ ಕಾಸು ಬೇಕಾಗ್ತದೆ. ಮಕ್ಕಳು ಶೌಚಾಲಯದ ವ್ಯವಸ್ಥೆ ಮನೆಯಲ್ಲಿ ಹೇಳಿಲ್ಲ. ಕೆಲವು ಪೋಷಕರು ವ್ಯಕ್ತಪಡಿಸಿದರು ಶೌಚಾಲಯದ ಸರ್ಕಾರದ ಯೋಜನೆಗಳು ಹೆಂಗೆ ಗೊತ್ತದ, ಸರ್ಕಾರದ ಯೋಜನೆಗಳು ಹೆಂಗೆ ಗೊತ್ತದ, ನಾನು ಕಂಟ್ರೋಲ್ ಕೊಡ್ತೀವಿ. ನಾವು ಯಾವ ತರ ಬೇಕು ಅದ ತರ ಮಾಡೋದಿಲ್ಲ. ಈಗ ಅಭಿಪ್ರಾಯಗಳು ತಿಳ್ಕೊಳ್ಳೋದೇ ಇಲ್ಲ. ಅದು ನೋಡಿ ಸರ್, ಏನಾಗಿದೆ ಕಾಂಟ್ರಾಕ್ಟ್ ವರ್ಕ್ ಮಾಡಿದ್ರೆ SDMC ಕಮಿಟಿ ಗ್ರಾಮ ವಿಕಾಸ ಕಮಿಟಿ ಅಭಿಪ್ರಾಯ ಕೊಟ್ಟರೆ ಮಾತ್ರ ಅವ್ರಿಗೆ ಮೆಟಲ್ ಬಿಲ್ ಆಗುತ್ತೆ. ಕಮಿಟಿ ಒಪಿನಿಯನ್ ಈಗಿಂದ ಬಂದ್ರೆ ಈ ಕಮಿಟಿ ಅಭಿಪ್ರಾಯ ಕೊಡಬೇಕು. ಈಗ ನೋಡಿ ಸರ್, ಅದು ಒಂದರ ಸರಿ ಇದೆ ನೋಡಿ ಸರ್, ಅದು ಎಲ್ಲ ಮುಚ್ಕೊಂಡು ಹೋಗಿದೆ. ಒಂದು ಸರಿಯಾಗಿಲ್ಲ. ಕಮಿಟಿಯಿಂದ ವರದಿ ಕೊಟ್ಟರೆ ಮಾತ್ರ ಶೌಚಾಲಯ ಹೋಯ್ತು ಅಂತ ಹೇಳಿದ್ರೆ
ಏನು ಡಿಸ್ಟರ್ಬೆನ್ಸ್ ಆಯ್ತು ಅಂತ ಹೇಳಿದ್ರೆ ಅದು ತರಗತಿ ಕೊಠಡಿ ಹೋದ್ರೆ ಕಲಿಕೆಯಲ್ಲಿ ಭಾಗವಹಿಸಲ್ಲ. ಯಾಕೆಂದ್ರೆ ಮಾನಸಿಕವಾಗಿ ಅದು ಸಿದ್ಧತೆ ಆಗಿರಲ್ಲ. ಅದು ಇವತ್ತು ಎಲ್ಲ ಕಂಟ್ರಾಕ್ಟ್ ಸರ್, ಏನೋ ಮಾಡ್ತಾರೆ ಹೋಗ್ಬಿಡ್ತಾರೆ. ಅದು ಎಸ್ಟಿಮೇಟ್ ನೋಡಿ, ಎಸ್ಟಿಮೇಟ್ ಪ್ರಕಾರ ವರ್ಕ್ ಕಮಿಷನ್ ಕೊಟ್ಟು ಬಂದಿರಿ, ಅದು ಬಂದಿರಿ, ಇದು ಬಂದಿರಿ. ಅದಕ್ಕೆ ಡಿಸ್ಕಷನ್ ಮಾಡಿ ಕಮಿಟಿ ಇದೆ, ಎಸ್ಟಿಎಂಸಿ ಕಮಿಟಿ ಅವರು ಚೆಕ್ ಮಾಡಬೇಕು, ಎಸ್ಟಿಮೇಟ್ ಮಾಡಬೇಕು. ನೀವೊಂದು ವರದಿ ಹೇಳಿ ಸರ್ ದಯಮಾಡಿ. ಎಲ್ಲ ನಮ್ಮ ಶಾಲೆ STMC ಒಳ್ಳೆ ರೀತಿ ನಡೀತಾ ಇದೆ. ನಮ್ಮ ಶಾಲೆ ಬರೋ ಕಾರ್ಯಕ್ರಮಗಳನ್ನ STMC ವಹಿಸ್ಕೊಡಿ. ನಾವು ಉತ್ತಮವಾಗಿ ಅದಕ್ಕೆ ಸೇರಿಸಿ ಮಾಡಿ ಚೆನ್ನಾಗಿ ಮಾಡಿ ಕೊಡ್ತೀವಿ. ಸಂರಕ್ಷಣದಲ್ಲಿ ಇವೆಲ್ಲ ಏನ್ ಚರ್ಚೆ ಮಾಡಿ ಹೇಳ್ತೀರಿ ಅದೇ ಪಾಯಿಂಟ್ ಸರ್ಕಾರಕ್ಕೆ ಹೋಗ್ಬಿಟ್ಟು ಸರ್ಕಾರ ಒಂದು ನಿರ್ಧಾರ ಮಾಡಿ ಒಂದು ವ್ಯವಸ್ಥೆ ಮಾಡಿ ಸರ್. ನಮ್ಮ ಊರಲ್ಲಿ STMC ಅಷ್ಟೇ ರೇಡಿಯೋ ಗೊತ್ತಾ, ಸರ್ಕಾರ ಅನುದಾನ ಎಸ್ಟಿಎಂಸಿ ಕಮಿಟಿ ಬಂದ್ರೆ ಕಮಿಟಿ ಮುಖಾಂತರ ನಾವು ಸರಿಯಾಗಿ ವರ್ಕ್ ಮಾಡ್ತೀವಿ ಸರ್. ನಾವು ಎಸ್ಟಿಎಂಸಿ ಕಮಿಟಿ ಮುಖಾಂತರ ಸರ್ಕಾರ ಅದನ್ನ ಉಳಿತಾಯ ಮಾಡಿ ಅಥವಾ ಇನ್ನೊಂದೇನಾದ್ರು ಮಾಡ್ತೀವಿ. ನಾವು ಆ ಥರ ಮಾಡಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ಬೋದು. ನಿಮ್ಮನೆ ಗ್ರಾಂಡ್ ತಕ್ಷಣ ಬಿದೋಗೋದ್ರಲ್ಲಿ ನೀವು ರಿಪೇರಿ ಮಾಡಿಸ್ಕೋಬಹುದು. ಅದನ್ನ ಎಸ್ಟಿಮೇಟ್ ಮಾಡಿ ಅವರು ಸುಮ್ಮನೆ ಚಾಪಾಚಿ ಎಮರ್ಜೆನ್ಸಿ ಮಾಡಕ್ಕಾಗಲ್ಲ. ಬೆಳಗ್ಗೆ ನೀವು ತಕ್ಷಣ ಕಮಿಟಿ ನೋಡ್ಬಿಟ್ಟು ಮಾಡಿಸ್ತಾ ಇಲ್ಲೇ ಇರ್ತೇನೆ. ಈಗ ಅದನ್ನು ನಾವು ಬೇರೆ ಕಡೆಯಿಂದ ಸರ್ಕಾರಕ್ಕೆ ಹೋಗಿ ಕಾಂಟ್ರಾಕ್ಟ್ ಮಾಡೋವಾಗ 2-3 ದಿನ ಹೋಗ್ತಾರೆ. ಬೇರೆ ಏನಿದ್ರೆ ಚರ್ಚೆ ಮಾಡ್ತೀವಿ ಹೇಳಿ. ಇದೇ ಉದ್ದೇಶಕ್ಕೆ ಇರೋದು. ನೀವು ಹೇಳಿದ್ರೆ ಮಾತ್ರ ನೀವು ವರದಿ ಸರ್ಕಾರಕ್ಕೆ ಹೋಗುತ್ತೆ. ಹೇಳ್ತಾ ಇರ್ತಕ್ಕಂಥದ್ದನ್ನ ತಡೆದ್ರೆ ಏನು ಭವಿಷ್ಯ ನೀವು ಇದನ್ನ ನಾಚಿಕೆ ಮಾಡೋದು ಏನಿಲ್ಲ. ಯಾರ ಮನೆಯಿಂದ ಕೊಡೋ ಸರ್ಕಾರದಿಂದ ಕೊಡೋದು ನಿಮ್ಮ ಮಕ್ಳಿಗೆ ವಹಿಸ್ಕೊಟ್ಟು ನಿಮ್ಗೆ ಏನು ಬೇಕು ನೀವು ಹೇಳಿ, ನಾವು ವರದಿ ಕಳಿಸ್ತೀವಿ. ನಿಮ್ಮ ಹೆಸರು ಏನು ಕೊಡಲ್ಲ. ಚರ್ಚೆ ಈ ತರ ಆಗುತ್ತೆ ಡೀಟೇಲ್ಸ್ ಏನು ಕೊಡೋದಿಲ್ಲ. ನಾವು ಹೇಳಿರ್ತಕ್ಕಂಥ ಏನು ಈ ಶಾಲೆ ಮಕ್ಕಳು ಜಾಸ್ತಿ ಅಂತ ಪ್ರತ್ಯೇಕ ಸೂಚನೆ ಬೇಕು. ಮಕ್ಕಳಿಗೆ ಅಡಿಗೆ ಹೆಚ್ಚುವರಿ ಕೊಠಡಿಯಿಂದ ಮಾಡ್ಕೊಳ್ಳಿ. ಅಡಿಗೆ ಮಾಡಿ PMCಗೆ ಮಕ್ಕಳು ಆಟ ಆಡೋದೆಲ್ಲ ವಸ್ತುಗಳು ಬರುತ್ತಾ? ಕ್ರೀಡಾ ಸಾಮಗ್ರಿಗಳು ಮಾಡ್ತಾರಲ್ಲ ಮೇಡಮ್, ನಲಿಕಲಿಯಿಂದ ಬರುತ್ತೆ. ನಲಿಕಲಿಯಿಂದ ಬರ್ಕೊಂಡ್ರೆ ನಲಿಕಲಿ ಐಟಮ್ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ನಮ್ಗೆ ಒಳಗಡೆದೆಲ್ಲ ಹೇಳ್ತಿರೋದು ಫೀಲ್ಡಲ್ಲಿ ಒಂದು ಸಣ್ಣದೊಂದು ಈ ತರ ವಾತಾವರಣಕ್ಕಿಂತ ಮಕ್ಕಳು ಆಟಕ್ಕಿದೆ ಪಾರ್ಕಿಂಗ್ ಅಂತ ಮಕ್ಕಳು ಖುಷಿಯಾಗಿ ಬರ್ತಾರೆ. ಮಕ್ಕಳಿಗೆ ಆಟ ಕರ್ಕೊಂಡು ಶಾಲೆ ಬರೋದು ಆಟ ಆಡ್ಬೋದು ಅಂತ ಶಾಲೆ ಹೆಚ್ಚಿನ ಮಕ್ಕಳು ಶಾಲೆಗೆ ಬರೋಕ್ಕೆ ಇಷ್ಟಪಡ್ತಾರೆ. ಇಂಥವು ಏನು ಬೇಕು ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದೊಂದು ಬರ್ಕೊಳ್ಳಿ ಬರೀ PMCಯಲ್ಲಿ ಕುಡಿಯ ನೀರಿಗೆ 2 ಲಕ್ಷ ಇಟ್ಟಿದ್ದಾರೆ. ಅದು ಕೂಡ ಸಿವಿಲ್ ವರ್ಕ್ಸ್ ಅಂತ ಹೇಳಿ ಕಾಂಟ್ರಾಕ್ಟ್ ಮೂಲಕನೇ ಆಗಬೇಕು ಅಂತ ಹೇಳಿ ಅಕೌಂಟ್ STMC ಇದೆ. ಅಕೌಂಟ್ ಹಣ STMC ಬಂದಿದೆ. ಬಟ್ ನಮಗೆ ಖರ್ಚು ಮಾಡುವ ಅಧಿಕಾರ ಇಲ್ಲ. ಅದು ಸಿವಿಲ್ ವರ್ಕ್ಸ್ ಏನಿದ್ರು ನೀವು ಕಾಂಟ್ರಾಕ್ಟ್ ಮೂಲಕ ಮಾಡಿಸ್ಕೊಳ್ಬೋದು. ಅದು ಬರ್ಕೊಳ್ಳಿ. ಏನಾಗಿದೆ ಅಂದ್ರೆ ಗ್ರಾಂಟ್ ಬಂದು ನಿಮಗೆ ಬರ್ತಾರೆ. ಅನುಷ್ಠಾನ ಮಾಡೋ ಇಲಾಖೆಗಳಿದೆ. ಕೆಲವು ಗ್ರಾಂಟ್ ಗ್ರಾಮ ಪಂಚಾಯತ್ ಬರ್ತದೆ, ಬೇರೆ ಇಲಾಖೆ ಗ್ರಾಂಟ್ ಕೊಟ್ಟರೆ ನಾವೇ ಮಾಡ್ತೀವಿ. ಅದನ್ನೇ ಬರ್ಕೊಂಡಿದ್ದಾರೆ. STMC ಎಲ್ಲ STMC ನೀವು ನಿರ್ಮಾಣ ಮಾಡಿ. ನಾವು STMC ಕೊಟ್ಟಿದ್ರೆ ನೀವು ಮಾಡಿ ಎಸ್ಟಿಮೇಟ್ಗಳು ಇಂಜಿನಿಯರ್ ಇಲಾಖೆಯಿಂದ ಮಾಡಿಸ್ಕೊಳ್ಳಿ. ವರ್ಕ್ ನೀವೇ ಮಾಡಿಸಿ. ಏನಾಗುತ್ತೆ ಗೊತ್ತಾ, STMC ಮಾಡ್ತಿದ್ರೆ STMC ಸದಸ್ಯರೆಲ್ಲ ಬಂದು ಕೆಲಸ ಮಾಡ್ತಾರೆ. ಅದ್ರ ಸ್ವಲ್ಪ ಉಳಿಯುತ್ತೆ ನಮ್ಗೆ. ಮತ್ತೆ ಎಲ್ಲಿ ಕಮ್ಮಿ ಸಿಗುತ್ತೆ ನೋಡಿ ಒಳ್ಳೆದು ಸಾಕ್ತೀವಿ ನಾವು. ಅವಾಗ ಒಳ್ಳೆ ಕೆಲಸಗಳು ಮಾಡ್ಬೋದು. ಪಂಚಾಯತಿಗೆ 3 ಲಕ್ಷ ಕೊಟ್ಟು ಸರ್, 3 ಲಕ್ಷ ಕೊಟ್ಟಿದ್ದನ್ನ ನಾವು ಬಿಲ್ಡಿಂಗ್ ಇಡೀ ರೆಡಿ 1-2 ರೂಮಿಗೆ ರೆಡಿ ಮಾಡಿ ಅಂತ ಕೊಟ್ಟು ನಾವು ಇಡೀ ಬಿಲ್ಡಿಂಗ್ ರೆಡಿ ಮಾಡಿ ಮತ್ತೆ ಮಕ್ಕಳಿಗೆಲ್ಲ ಇದು ಮಾಡಿಕೊಡ್ತೀವಿ. ಫರ್ನಿಚರ್ಸ್ ಮಾಡ್ತೀವಿ ಸರ್. ಎಲ್ಲ ಮಕ್ಕಳಿಗೆ ಕೂಡ್ಲಿಕ್ಕೆಲ್ಲ ಪರ್ಚೇಸ್ ಮಾಡ್ತೀವಿ. ಮತ್ತೆ ಇದು ಮಾಡ್ತೀವಿ. ಈ ಶಾಲೆಗೆ ಫರ್ನಿಚರ್ ಕೊರತೆ ಇತ್ತು. ನಮ್ಮ STMC ಅದರಲ್ಲಿ ಉಳಿಸ್ಕೊಂಡು ಆ ಕ್ಲಾಸಲ್ಲೆಲ್ಲ ಫರ್ನಿಚರ್ ಇಲ್ಲಿಂದಲೇ ಇವರೇ ಸರ್ಕಾರದ ಸೌಲಭ್ಯ ಅಲ್ಲ. ಮತ್ತೆ ಸರ್ ನಾವು ಇದನ್ನು ಅಷ್ಟೇ ಸರ್, ನಾವೀಗ ಎಲ್ಲರೂ ತಗೊಂಡಿದ್ದೀವಿ ಸರ್ಕಾರ ಡಿಜಿಟಲ್ ಸ್ಕೂಲ್ ಅಂತ ಹೇಳಿ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್. ಪಾಪ ದಾಳಿ ಹಿಡಿದಾನೆ ಮಾಡಿದ್ದಾರೆ. ನಮ್ಗೆ ಒಳ್ಳೆ ಸಪೋರ್ಟ್ ಇದೆ ಸರ್. ಇಷ್ಟು ಅವರೇ ಮಾಡಿರೋದು ಎಲ್ಲ ಓನಾಗೆ ಕೆಲಸ ಮಾಡಿದ್ದಾರೆ, ಓನಾಗೆ ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಮಾಡಿ ಯಾವುದೇ ಸರ್ಕಾರಿ ಸೌಲಭ್ಯ
ಅಲ್ಲ ಇಲ್ಲಿ ಪರಿಣಾಮ ಪೋಷಕರು ಇದ್ದಾರೆ ಸರ್, ನಮ್ಮ ಜೊತೆಗೆ ನಿಲ್ತಾರೆ, ಏನಾದ್ರು ಕೇಳಿದ್ರು ಹುಡುಗರನ್ನು ಕೊಡ್ತಾರೆ, ಹಾಗೆ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಅದಾದ್ರೆ ಪರವಾಗಿಲ್ಲ. ಸರ್ಕಾರದಿಂದ ಈ ಸಮಗ್ರ ಶಿಕ್ಷಣ ಬಂದು ಸರ್ಕಾರದಿಂದ ಏನಿದೆ ಇವೆಲ್ಲ ವರದಿಗಳು ಕಳಿಸಿ ಮತ್ತೆ ಬೇರೆ ಏನಿದೆ ಹೇಳಿ ರಿಜಿಸ್ಟ್ರೇಷನ್ ಎಲ್ಲ ಕಳಿಸಿ. ನಾವು ಹೇಳಿರ್ತಕ್ಕಂಥ ಅಂಶ ನಮ್ಮ ಟಿಪಿ ಜೆಟ್ಲಿ ಏನಾಗುತ್ತೋ ಅದನ್ನ ನಾವು ಮಾಡ್ತೀವಿ. ಸರ್ಕಾರ ಮಟ್ಟದಲ್ಲಿ ಏನಾಗುತ್ತೆ ಅದು ನಮ್ಮ ವರದಿ ಕಳಿಸೋಣ. ಸರಿ, ನಮ್ಮ ಶಾಲೆಗೆ 200 ಜನ ಮಕ್ಕಳಿದ್ದಾರೆ, ಒಬ್ರು ಆಯ ಬೇಕು, ದಯಮಾಡಿ ಒಂದು ಆಯ ನೀವು ಒಬ್ರಿದ್ರು ಅವರು ರಿಸೈನ್ ಮಾಡಿಬೋದು. ಇಲ್ಲ ಸರ್, ಹೆಲ್ಪರ್ ಇಲ್ಲ ನಮ್ಮಲ್ಲಿ. ಅದೊಂದು ಚೂರು ನೋಡಿ ಸರ್. ಪಾರ್ಕ್ಗಳು ವೆರಿ ಇಂಪಾರ್ಟೆಂಟ್. ಮಕ್ಕಳು ಖುಷಿಯಾಗಿ ಪಾರ್ಕ್ಗಳು ಮಾಡಿದರೆ ಜಾರುಬಂಡಿ ಆಟ ಸಾಮಾನು ಮೊಬೈಲ್ ನೀವು ಎನ್ಆರ್ಐಜಿ ಕೊಡೋಕೆ ಹೋಗ್ಬೇಡಿ ಸರ್, ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಸರ್. ನೀವು ಸುಮ್ಮನೆ ಎನ್ಆರ್ಐಜಿ ಬೇಕಾದ್ರೆ ಈಗ ಕೊಡ್ತಾರೆ 5 ಲಕ್ಷ, ಅದು ಉಪಯೋಗ ಇಲ್ಲ ಸರ್, ಆಗಲ್ಲ ಸರ್ ನಮಗೆ. ಲೇಬರಿಗೆ ಲೇಬರಿಗಾದ್ರು ಮಾಡ್ತೀವಿ ನಾವು, ಅದು ಬಿಲ್ ಬರೋದು ಯಾವಾಗಲೂ ಸರ್, ಯಾರು ಸೆಂಟ್ರಲ್ ಸ್ಕೀಮ್ ಅದು. ಅದು ಸರ್ ಎನ್ಆರ್ಐಜಿ ಕೊಡಲೇಬೇಡಿ ಸರ್, ಜಿಲ್ಲಾ ಪರಿಷತ್ ಎನ್ಆರ್ಐಜಿ ಕೊಡೋದ್ರೆ ಉಪಯೋಗ ನಮಗೆ. ಇದು ನಿಮ್ಮ ಸ್ಕೀಮ್ ಅಲ್ಲಿ 60% ಸೆಂಟ್ರಲ್ 40% ಸ್ಟೇಟ್ ಕೊಡ್ತಾರೆ, ಎನರ್ಜಿ ಬರಲ್ಲ. ಈ ಸ್ಕೀಮ್ ಅಲ್ಲಿ ದುಡ್ಡು ಬರ್ತದ 60% ಸೆಂಟ್ರಲ್ ಬಂದ್ರೆ ಬೇಜಾರ. ಅದು ಮಾಡಿದ್ರೆ ನಮ್ಗೆ ಅಡ್ಡಿಲ್ಲ ಸರ್, ಎನರ್ಜಿ ಕೊಡೋಕೆ ಹೋಗ್ಬೇಡಿ ದಯಮಾಡಿ, ನಮ್ಮಲ್ಲಿ ಮಾಡ್ಕೊಳ್ಳೋಕೆ ಆಗಲ್ಲ. ಬೇರೆ ಏನಾಗಿದೆ ಮಕ್ಕಳ ಬಗ್ಗೆ, ಮಕ್ಕಳುಗಳೆಲ್ಲ ಓದೋದ್ರ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ಸುತ್ತಮುತ್ತ ಶಾಲೆಗಳಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ರ್ಯಾಗಿಂಗ್ ನಡೆಯೋದು, ಯಾರು ಮಾಸ್ಟರ್ಗಳು ತೊಂದರೆ ಕೊಡೋದು ಅಥವಾ ಇದ್ರ ಬಗ್ಗೆ ಹೇಳಿ ಕೊಡೋದು, ಅದನ್ನು ವೃದ್ಧಿ ಮಾಡಿದ್ರೆ ಆ ಥರ ಅವರು ತಿಳುವಳಿ ಹೇಳ್ಬೋದು. ಇದೆಲ್ಲ ನಾವು ಮಾಡ್ದಂಗೆಲ್ಲ ಚೆನ್ನಾಗಿದೆ. ನಮ್ಮ ಸ್ಕೂಲಲ್ಲಿ ಒಳ್ಳೇದಿದೆ ಸರ್, ನಮ್ಮ ಸ್ಕೂಲಲ್ಲಿ ಮಾತಾಡೋದಿಲ್ಲ. ಎಲ್ಲ ಕಡೆ ಏನಾದ್ರು ಮಕ್ಕಳು ಮಾಸ್ಟರ್ಗಳಿಗೆ ಹೆದರಿ ಶಾಲೆಗೆ ಬರೋದು ಏನ್ ಗೊತ್ತಲ್ಲ, ದಿನ ಪೋಷಕರು ಬರ್ತಾರೆ, ಹಾಗಾಗಿ ಮಾಸ್ಟರ್ ಇರುತ್ತೆ, ದಿನ ಪೋಷಕರು ಇರ್ತೀವಿ ನಾವೆಲ್ಲ ಓದೋ ಟೈಮಿಗೆ ಭಾರಿ ತಲೆನೇ ಕೆಟ್ಟುಕೊಡಲ್ಲ. ಮುಂಚೆ ನಾವು ಹೇಳೋ ಈಗ ಮಕ್ಕಳೇ ಮಾಸ್ಟರ್ಗಳಿಗೆ ಎದುರಿಸೋ ಕಾಲ ಬಂದಿದೆ. ನಾವೆಲ್ಲ ಓದೋ ಟೈಮಲ್ಲಿ ಅವಾಗಿನ ಶಿಕ್ಷಣಕ್ಕೆ ನಾವೆಲ್ಲ ಒಂದು ನೀತಿ ಕೊಡ್ತೀವಿ. ಈಗಿನ ಶಿಕ್ಷಣ ಭಾರಿ ಇದೆ. ಸರ್ಕಾರ ಆದೇಶ ಏನು ಮಾಡ್ತಾರೆ ಇಲ್ಲಿ ಪೋಷಕರದ್ದು ಮತ್ತೆ ಶಿಕ್ಷಕರ ಬಗ್ಗೆ ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ಸಂಬಂಧ ಚೆನ್ನಾಗಿರ್ತಾರೆ. ಅವ್ರು ಮಕ್ಕಳಿಗೆ ಕೌನ್ಸಿಲಿಂಗ್ ಟೈಪ್ ಏನಾದ್ರು ಬೇಕಲ್ಲಿ ಮಕ್ಕಳಿಗೆ ಅದು ಸೈಕಲಿಸ್ಟ್ ವಾರಕ್ಕೊಂದ್ಸಲ ಡಾಕ್ಟರ್ಗಳು ವಿಸಿಟ್ ಮಾಡಿ ಓವರ್ ಆಕ್ಟಿವ್ ಇರ್ತಾರೆ, ಗೊತ್ತಾಗದೇ ಅಂತವ್ರಿಗೆ ಕೌನ್ಸಿಲಿಂಗ್ ಈ ಟೈಪ್ ಏನಾದ್ರು ಸೈಕಲಿಸ್ಟ್ ಇರ್ತಾರೆ. ನಾವು ಸೈಕಾಲಜಿಸ್ಟ್ ಕೊಟ್ಟಿದ್ವಿ, PMCಯಲ್ಲಿ ಆ ಅವಕಾಶ ಇತ್ತು. ಡಾಕ್ಟರ್ ಪವಿತ್ರ ಅವ್ರನ್ನ ಕರೆದಿದ್ವಿ, 1 ತಿಂಗಳ ಹಿಂದೆ ಕರೆದಿದ್ವಿ. ಅವರು ಕೌನ್ಸಿಲಿಂಗ್ ಕೊಟ್ಟರು. ಅಂದ್ರೆ ನಮ್ಗೆ ಅದರಲ್ಲಿ PMCಗೆ ಅವಕಾಶ ಇತ್ತು, ಅದನ್ನು ನಾವು ಬಳಸ್ಕೊಂಡಿದ್ವಿ. ಆ ಸ್ಕೀಮ್ ಕಂಟಿನ್ಯೂ ಮುಗಿದಿದೆ, ಕಂಟಿನ್ಯೂ ಅದನ್ನು ಬರ್ತಾರೆ ಕಂಟಿನ್ಯೂ. ಯಾಕಂದ್ರೆ ಇದು SDLC ಕಮಿಟಿ ಇವ್ರಿಗೆ ಗ್ರಾಂಟ್ ಇಲ್ಲ, ಏನೋ ಲೋಕಲ್ ಏನೋ ಮಾಡ್ತಾರೆ, ಇನ್ನೊಬ್ಬರ ಹತ್ರ ತಗೊಂಡು ಮಾಡೋದಕ್ಕೆ ಫೋನಾಗಿ ಮಾಡೋದು. PMCಯಲ್ಲಿ ನಮಗೆ ಕರಾಟೆಗೆ ಅವಕಾಶ ಇತ್ತು, ಅದು ಒಂದೇ ಒಂದ್ಸಲ ಅನುದಾನ ಬಂತು. ಅದು ಕಂಟಿನ್ಯೂಸ್ ಆಗಿದ್ರೆ ನಾವು ಕರಾಟೆ ಮಾಸ್ಟರ್ ಮತ್ತೆ ಕಳಿಸ್ತಾ ಇದ್ವಿ. ಈಗ ಮತ್ತೆ ಪೋಷಕರಿಗೆ ನಾವು ಹೊರೆ ಮಾಡಬೇಕು, ಅವರಿಂದ ಕಲೆಕ್ಟ್ ಮಾಡಬೇಕು. ಕಂಟಿನ್ಯೂ ಮಾಡಬೇಕು. ಸಂಗೀತ ಟೀಚರ್ಗಳಿಗೆ ಅದನ್ನು ಬರ್ತಾರೆ. ಸಂಗೀತ ಅಂದ್ರೆ ಡ್ಯಾನ್ಸ್ ಮಾಡಿಸ್ತಾರೆ, ಟೀಚರ್ಗಳು ತಗೊಳ್ಳೋಕೆ ಅವಕಾಶ ಇದ್ರೆ ಅವಕಾಶ ಮಾಡ್ತಾರೆ. ಜಾಸ್ತಿ ಕಲಿತಿರೋದ್ರಿಂದ ಈ ರೀತಿಯ ಇಂಟರ್ನ್ಶಿಪ್ ಎಕ್ಸಾಮ್ ನೀವು ಕೇಳಬಹುದು. ಇಲ್ಲ ಆರ್ಟಿಸ್ಟ್ ಅವ್ರು ಮತ್ತೆ ಸಂಗೀತವೇ ಮಾಡಿಸ್ತಾರೆ. ಶಿಕ್ಷಕರು ಏನು ಗೊತ್ತಾ, ಇಲ್ಲ ಸರ್ ನಮ್ಮ ಸ್ಕೂಲಲ್ಲಿ ಈಗ ನಾವು SDM ಸೇರಿ ಅವ್ರಿಗೆ ಸ್ಯಾಲರಿ ಕೊಟ್ಟು ಮಾಡ್ತಾ ಇದ್ದೀವಿ. ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಬರಲ್ಲ. ನೀವು ದಯಮಾಡಿ ನಮ್ಗೆ ಅವಕಾಶ ತಗೊಂಡ್ರೆ 11 ತಿಂಗಳು ತಗೋಬಹುದು, 1 ವರ್ಷ ತಗೊಂಡು ಆಮೇಲೆ ಗ್ರಾಂಟ್ ಇಲ್ಲ ತಗೊಳಕ್ಕಾಗಲ್ಲ. ಅದನ್ನು ಬರ್ಕೊಡಿ. ಯಾಕೆಂದ್ರೆ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇರೋದಿಲ್ಲ, ಆಯದೊಂದು ಬೇಕು ಸರ್, ಆಯ ಬೇಕೇ ಬೇಕು ನಮಗೆ. ಇವೆಲ್ಲ ಇದ್ರೆ ಮಕ್ಕಳು ಖುಷಿಯಾಗಿ ಶಾಲೆ ಬರ್ತಾರೆ. ಈಗ ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಪೋಷಕರು ಸರ್, ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂತ ಹೇಳ್ತಾರೆ ಪೋಷಕರು. ಬಟ್ ಯಾರು ಕ್ಲೀನ್ ಮಾಡೋರು? ಮಾಸ್ಟರ್ ಕ್ಲೀನ್ ಮಾಡೋಣ, ಆ ಸಣ್ಣ ಮಕ್ಕಳು ಕ್ಲೀನ್ ಮಾಡೋಕ್ಕಾಗಲ್ಲ. ಒಂದು ಗ್ರೂಪ್ ಒಂದು ಆಯ ಇಟ್ಬಿಟ್ರೆ ನಮ್ಮ ಮಕ್ಕಳಿಗೆ ಅವಕಾಶ ಯಾವುದೇ ಕಾರಣಕ್ಕೂ ಮಕ್ಕಳ ಹತ್ರ ಮಾಡಿಸ್ಬೇಡಿ. ಅದೇ ಮಕ್ಕಳ ಹತ್ರ ಶೌಚಗಳೆಲ್ಲ ಮಾಡ್ಸಕ್ ಹೋಗ್ಬೇಡಿ. ನ್ಯೂಸ್ ಪೇಪರ್ ಎಲ್ಲ ಬರೀತು, ಮಕ್ಕಳಿಗೆಲ್ಲ
ಮಾಸ್ಟರ್ ಒಬ್ಬ ಹೆಡ್ ಮಾಸ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಇನ್ನೂರು ಜನ ಮಕ್ಕಳು ಇರೋದ್ರಿಂದ ನೀವೇ ನೋಡ್ತಿದ್ದಿಲ್ಲ ಸರ್, ಯಾವ ಟೀಚರ್ಸ್ ಮಾಡಕ್ಕಾಗಲ್ಲ. ನೀವು ಹೇಳಿ ಕರೆಕ್ಟ್ ಆಯ್ತು, ಅದು ಬರ್ತೀನಿ ಒಂದು ಗ್ರೂಪ್ ಡಿ ಲೈನ್ ಮೇಲೆ ಕ್ಲಿನಿಕ್ ಹೋಗ್ಬೇಕು. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸರ್. ನೋಡಿ ನೀವು ಹೇಳಿದ ಪಾಯಿಂಟ್ಗಳು ಬಂದಿಲ್ಲ, ಏನೇನು ನಿಮ್ದು ಡಿಸ್ಕಷನ್ ಓದಿರ್ಬೇಕು, ಅದೇ ಇಂಪಾರ್ಟೆಂಟ್ ಸರ್. ಆಯರ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸರ್. ಏನಂದ್ರೆ ಕೆಲವು ನೀವು ಸತತವಾಗಿ ಬೆಳಿಗ್ಗೆಯಿಂದ 10 ಗಂಟೆ ಬಂದವರು 4:30 ತನಕ ಶಾಲೆಯಿಂದ 3 ಸಲ 2 ಸಲ ಇವರು ಕಾಸ್ಮೆಟಿಕ್ ಹೋಗಲೇಬೇಕು. ಶಿಕ್ಷಕರು ಮಾಡಬೇಕಾಗಲ್ಲ, ಅವರು ಮಾಡ್ತಾ ಇದ್ದಾರೆ. ಬೇರೆ ಡ್ಯೂಟಿ ಇರುತ್ತೆ, ಶಿಕ್ಷಕರು ಅವ್ರಿಗೆ ಡ್ಯೂಟಿ ಬೇರೆ ಇದೆ. ಹಾಗಿದ್ದಾಗ ನಾವು ಮಕ್ಕಳ ಮಾಡ್ಕೊಂಡು ಹಾಗೆ ಈಗ ನಾವು ಮಾಡಿಸದೇ ಹೋದ್ರೆ ಸ್ಮೆಲ್ಲಿಗೆ ಕೂರಕ್ಕಾಗಲ್ಲ. ಬೇರೆ ಇಲಾಖೆಗಳಲ್ಲಿ ಅಟೆಂಡರ್ ಇದೆಯಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಟೆಂಡ್ ಇಲ್ಲ, ಅದೊಂದು ವೆರಿ ಇಂಪಾರ್ಟೆಂಟ್. ಬಟ್ ಅವರೇ ಸರಿ ಅಟೆಂಡರ್ಗಳು ಶಾಲೆ ಹೋಗಿ ಬೇಕೇ ಬೇಕು ಸರ್. ಮಿಡ್ಲ್ ಸ್ಕೂಲ್ ಬೇಕೇ ಬೇಕು ಸರ್, ಅದು ಈ ತರ ಸ್ಟ್ರೆಂತ್ ಇರೋದ್ರಿಂದ ಬೇಕೇ ಬೇಕು ಸರ್. ಆಮೇಲೆ ನಮ್ಮಲ್ಲಿ LKG UKG ಇದ್ದೇವೆ, ಅವರು ಚಿಕ್ಕ ಮಕ್ಕಳು, ಅವರಿಗೊಂದು ಆಯದ ಅವಶ್ಯಕತೆ ಇದ್ದೇ ಇದೆ. ಅಂಗನವಾಡಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಅದೊಂದು ಸರ್. ಈಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್, ಅದು ಯಾವುದು ಇದುವರೆಗೆ ಒಂದು ಸ್ಕಾಲರ್ಶಿಪ್ ಯಾವ ಮಕ್ಕಳಿಗೂ ಬಂದಿಲ್ಲ ಸರ್. ನಾವು ಶಿಕ್ಷಕರನ್ನ ಕೇಳಿದಾಗ ನೇರವಾಗಿ ಅವ್ರ ಖಾತೆ ಹೌದು ಸರ್, ಹೇಳ್ತೀನಿ. ಅದೇನು ಅಪ್ಲಿಕೇಶನ್ ಹಾಕಬೇಕಷ್ಟೇ. ಅಷ್ಟೇ ಸರ್. ಅದು SSC ಹಿಂದುಳಿದ BCM ಇಲಾಖೆಯಿಂದ ನೇರವಾಗಿ ಅವ್ರು ಖಾತೆ ಬರ್ತಾರೆ. ಆಮೇಲೆ SC/ST ಹೋದ್ರೆ DSW ಇಲಾಖೆಯಿಂದ ಬಂದ್ರು. ಮುಂಚೆ ಇಲ್ಲಿಂದಾನೇ ಹೋಗ್ತಾರೆ, ಈಗ ಇವರಿಗೆ ಅಪ್ಡೇಟ್ ತಂದ್ಬಿಟ್ಟು ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ರು. ನೀವು ಅಕೌಂಟ್ಗಳು ಚೆಕ್ ಮಾಡ್ತಾರೆ, 100% ಬಂದೇ ಬರುತ್ತೆ. BCM ಅಲ್ಲ? ಹೌದು ಸರ್, DCM ನಾವೀಗ ಆನ್ಲೈನ್ ಹಾಕೊಂಡು ಕೊಟ್ಟಿರ್ತೀವಿ, ಅದು ಯಾಕೆ ಬಂದಿಲ್ಲ ನಮಗೂ ಗೊತ್ತಾಗ್ತದೆ. ಚೈನಾ ಈಗ ಬಂದಿಲ್ಲ. ಶಾಲೆ ಮಾಡಿ ಸರ್ಕಾರಿ ಶಾಲೆ ಇದೆ ಗುಲ್ಪೇಟೆ ಆಫೀಸ್, ಅಲ್ಲಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಎಲ್ಲರಿಗೂ ಬಂದಿದೆ ವಿದ್ಯಾರ್ಥಿ. ಸರ್. ಅಲ್ಪಸಂಖ್ಯಾತ ಮಕ್ಕಳಿಗೆ ಹೆಚ್ಚಾಗಿ ಬರುತ್ತೆ, BCM ಮಕ್ಕಳಿಗೆ ಮಾತ್ರ ಬರ್ತಾ ಇಲ್ಲ ಸರ್. ಯಾಕಂದ್ರೆ ನಾನೇ ಈಗ ಸೈಬರ್ ಸೆಂಟರ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈಗ ಪೇರೆಂಟ್ಸ್ ಬಂದು ನಮಗೆ ಕೇಳ್ತಾರೆ, ನೀವೇ ಏನೋ ಮಾಡ್ತಾ ಇದ್ದೀರಾ, ಬೇರೆ ಏನೋ ಬರ್ತಾ ಇದ್ದಾರೆ. ಫೋನ್ ಪಿಕ್ ಮಾಡ್ತಿಲ್ಲ, ನಾನು ಕನ್ಫರ್ಮ್ ಮಾಡ್ತೀನಿ. ಸ್ಕಾಲರ್ಶಿಪ್ ಅಂದ್ರೆ ಹಿಂದೆ ಶಾಲೆಗಳಿಂದಲೇ ಅಪ್ಲಿಕೇಶನ್ ತಗೊಂಡು ಶಾಲೆಯಿಂದಲೇ ಅದೇ ವ್ಯವಸ್ಥೆನ ಮುಂದುವರಿಸಲು ತೀರ್ಮಾನ ಮಾಡಿದ್ರು. ನೀವು ಯಾವ ಇಲಾಖೆ ಹುಡ್ಕೊಂಡು ಎಲ್ಲಿ ಹೋಗ್ತೀರಾ ಗೊತ್ತಾಗುತ್ತೆ. ಈಗ ಹೋಗಿ ಹೊಸದು ಹೇಳ್ತಿದೆ, ಈಗ ಗ್ರಾಮ ಪಂಚಾಯತ್ ಅಪ್ಲಿಕೇಶನ್ ಹೋಗ್ಬೇಕು ಅಂತ ಇದೆ. ಈಗ ಸ್ಕಾಲರ್ಶಿಪ್ ಇದೆ, ಗ್ರಾಮ ಪಂಚಾಯತ್ ಸ್ಕೂಲ್ಗಳಿಗೆ ಅಟ್ಯಾಚ್ ಮಾಡಬೇಕು ಅಂತ ನಡೀತಾರೆ. ನೋಡೋಣ ಅದೇನಾದ್ರು ಸರ್ಕಾರದ ಕಾನೂನು ಕನ್ಫರ್ಮ್ ಮಾಡ್ತಾರೆ. ಈಗ ಸ್ವಲ್ಪ ಚೆನ್ನಾಗಿದೆ ಸರ್, ಆ ಗ್ರಾಮ ಪಂಚಾಯತ್ ಇದಾಗ್ಬಿಟ್ರೆ ಫಿನಿಶ್ ಬೇರೆ ಉಪಯೋಗ ಅಪ್ಲಿಕೇಶನ್ ಅರ್ಥ ಮಾಡೋದು ಬೇರೆ ಟೈಪ್ ಏನೋ ಅವರಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದಾರೆ. ಕುತ್ಕೊಂಡೆ ಬಂದ ಸರ್, ಆ ಸೀಟ್ನಲ್ಲಿ ಕೂತಾಗಿ ಬಂದಿದ್ದೀವಿ ನಾವು ಎಲ್ಲ. ಈಗ ಅಸಹಾಯಕರ ನೀವು ಮೆಂಬರ್ ಆಗಿದ್ರೆ ಅಸಹಾಯಕರ ಆಗ್ಬಾರ್ದು. ಈಗ ದಯಮಾಡಿ ಇಲ್ಲ ಇಲ್ಲ ಇಟ್ಕೊಳ್ಳಿ, ನೀವು ವ್ಯವಸ್ಥೆ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಪಡಬೇಕು. ವ್ಯವಸ್ಥೆ ನಮ್ಮ ಕಡೆ ಎಷ್ಟಾಗುತ್ತೆ ಅಷ್ಟು ನಾವು ಬದಲಾವಣೆ ಮಾಡೋ ಪ್ರಯತ್ನ ಮಾಡಬೇಕು. ಎಲ್ಲರೂ ಮಾಡಬೇಕು, ಒಂದು ಸ್ವಲ್ಪ ಮಾಡಬೇಕು. ಕ್ರೀಡಾ ಬರೀ ಹಾಕ್ಬಿಡಿ ಸರ್, ಬರ್ದಿಲ್ಲ ಕ್ರೀಡಾ ಸಾಮಗ್ರಿ ಬರ್ದಿಲ್ಲ. ಕ್ರೀಡಾ ಸಾಮಗ್ರಿ ಸರ್, ಅದು ಸರ್ ಜಿಲ್ಲಾ ಪರಿಷತ್ತಲ್ಲಿ ನ್ಯೂಸ್ ಅದಕ್ಕೆ ಮತ್ತೆ ಸ್ಕೂಲಿಗೆ ಬರ್ತಾ ಇರ್ತಾರೆ ಸರ್. ದಯಮಾಡಿ ನಮ್ಗೆ ಮತ್ತೆ ಒದಗಿಸ್ಕೊಡಿ. ಸ್ವಲ್ಪ ಇಂಟ್ರೆಸ್ಟ್ ನೋಡಿ ಸರ್ ನೀವು. ಯಾಕೆ ಗೊತ್ತಾ ಸರ್, ನಿಮ್ಮ ಸಂಸ್ಥೆ 200 ಜನ ಇದ್ದಾರೆ. ಮೆಚ್ಚಮೂರಿಗೆ ಹೇಳಿದ್ದೇನೆ ರಿಕ್ವೆಷನ್ ನಮ್ಮ ಡಿಪಿ ಡೆಪ್ಯೂಟಿ ಅಂದ್ರೆ ಬಂತಾರೆ ಎಲ್ಲ ಬರ್ತಾರೆ. ರಿಪೇರಿಗೆ ಏನು ರಿಪೋರ್ಟ್ ಮಾಡ್ಕೊಂಡು ರಿಕ್ವೆಷನ್ ಕೂಡ ಹೇಳಿದ್ದೇನೆ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಬೋದು ಸರ್. ನಾವೇ ಕೊಡ್ಸೋಣ ಸರ್, ನಾವೇ ಕೊಡ್ತೀವಿ ಸರ್.
ಆ ಒಂದು ಜವಾಬ್ದಾರಿ ತಗೋಬೇಕು. ನಮ್ದು ಗೈಡೆನ್ಸ್ ದುರಸ್ತಿ ಮಾಡೋದು, ಕ್ರೀಡಾ ಸಾಮಗ್ರಿ ಕೊಡುವುದು, ಪಾರ್ಕಿಂಗ್ ಕೊಡುವುದು, ಅವಕಾಶ ಇದೆ ಅಷ್ಟು ಕೊಡಿ. ನೀವು ದಯಮಾಡಿ SDMC ಹಾಕೊಡಿ. SDMC ಹಾಕೊಟ್ರೆ ನೀವು ಇನ್ನೊಂದ್ಸರಿ ಉದ್ಘಾಟನೆ ನೀವೇ ಬರ್ಬೋದು. ಅವಾಗ ನೀವು ನೋಡ್ಬೋದು ಹೇಗೆ ಮಾಡಿದ್ದೀವಿ ಅನ್ನೋದನ್ನ. ಏನ್ ಗೊತ್ತಾ ಸರ್, ನಾವು ನೀವು ಹಾಕಿರೋದು ನಿಮ್ಗೂ ಒಂದು ಗೌರವ ಇರಬೇಕು ಸರ್. ನೀವು ಕೊಟ್ಟಿದ್ದು ಗೌರವ ಇರಬೇಕಾದ್ರೆ ಉದ್ಘಾಟನೆ ಮಾಡಿ ಮತ್ತೆ ಇಲ್ಲದ್ರೆ ಕುಡ್ಕೊಳ್ಳೋದು ಮತ್ತೆ ಅಲ್ವಾ ಉಪಯೋಗ ಆಗಲ್ಲ. ನೀವು ಬಂದು ಉದ್ಘಾಟನೆ ಮಾಡಿ ನಮ್ಗೆ ಮೆಚ್ಚಿ ನೀವು ಏನಂದ್ರೆ ನಮ್ದು ಕಾನೂನು ಯಾವ ಸರ್ಕಾರ ಸುತ್ತೋಲೆ ಮೇಲೆ ಯಾರು ಮಾಡಬೇಕು. ನಮ್ಮ ಸುತ್ತೋಲೆ ಏನಿದೆ ಅಂದ್ರೆ ನಮ್ಮ ಇಲಾಖೆ ಅನುಷ್ಠಾನ ಮಾಡಬೇಕು ಅಂತ. ಹಾಗಾಗಿ ನಾವು ಮಾಡ್ತೀವಿ. ಕೆಲಸದಲ್ಲಿ ಬಂದಾಗ ನೀವು ರಿಪೀಟ್ ಮಾಡಿಸ್ಬೇಕು. ಕ್ವಾಲಿಟಿ ಆಗಿದೆ ಅದು ನೋಡಿ ಮಾಡ್ಬೇಕು. ಎಸ್ಟಿಮೇಟ್ ಕಾಪಿ ತಗೊಳ್ಳಿ, ಎಸ್ಟಿಮೇಟ್ ಪ್ರಕಾರ ಇದೆಲ್ಲ ಬರ್ಕೊಂಡು ಆ ಥರ ನೀವು ನೀಟ್ ಮಾಡಿಸ್ಬೇಕು. ಕಳಪೆ ಕಾಮಗಾರಿ ಗಮನಿಸ್ತಾರೆ ಮತ್ತೆ ಚೇಂಜ್ ಮಾಡ್ಬೇಕು. SDMC ಕೊಟ್ಟರೆ ಇದರ ಸಂಬಂಧ ಶಿಕ್ಷಣ ಗೊತ್ತಿರೋದೇ ಸರ್. ನಿಮ್ಮ ಅನುಭವದಲ್ಲಿ ಎಲ್ಲರೂ ಚೇಂಜ್ ಆಗಿದೆಯಾ ಅದನ್ನೇ ಆಗಲ್ಲ ಸರ್, ಸತ್ಯ ಆಗಲ್ಲ. ಅದನ್ನೆಲ್ಲ ಮಾಡ್ಬೇಕು ಅಂತ ನಿಮ್ಮ ಒಂದ್ಸರಿ ಅನುಷ್ಠಾನ ಆಯ್ತು ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಹುಡ್ತಾವೆ. ಆ ರಾಜಕೀಯ ಈ ರಾಜಕೀಯ ಎಲ್ಲ ಸೇರ್ಕೊಂಡವೆ. ಆ ಅಲ್ಲಿ ಫಿನಿಶ್. ನೀವು ದಯಮಾಡಿ SDMC ಕೊಡಿ. ಪಾಯಿಂಟ್ ಬರ್ಕೊಂಡಿದ್ದೀವಿ, ರೈಸ್ ಮಾಡ್ತೀವಿ. ಆಯ್ತು, ಮತ್ತೇನಿದೆ ಬೇರೆ ಮಾಸ್ಟರ್ ಅವ್ರು HM ಏನೋ ಅದೇ ವ್ಯವಸ್ಥೆಗಳ ಬಗ್ಗೆ ಏನಿದ್ದಲ್ಲ ನಮ್ದೊಂದು 2 ಟಾಯ್ಲೆಟ್ ಆರ್ಡರ್ ಮಾಡಿ ಕೊಡಿ ಸರ್. ಅದನ್ನ ಮಾಡಿಸ್ಕೊಂಡು ವ್ಯವಸ್ಥಿತವಾಗಿ ಟಾಯ್ಲೆಟ್ ಇರಲಿ ಸರ್. ಇದನ್ನೆಲ್ಲ ನಾನೇ ಬಳಸಿದ್ದೇನೆ. ಮೈನಲ್ಲಿ ಪ್ರತ್ಯೇಕ ಶೌಚಾಲಯ ಇರಬೇಕು, ನಾನೇ ಬಳಸಿದ್ದೇನೆ. ಒಳ್ಳೆ ರೀತಿಯಿಂದ ಮಾಡಿದ್ರೆ ಉಳ್ದಾಕ್ಬಿಟ್ಟು ಒಳ್ಳೆ ರೀತಿಯಿಂದ ಮಾಡ್ಕೊಡ್ತಾರೆ. ಇದನ್ನ ಬದಲಾವಣೆ ಆಗಬೇಕಾಗಿದೆ. ಕನಿಷ್ಠ 100%ಗೆ 90% ಆಗಿದ್ದು ಅಟ್ಲೀಸ್ಟ್ 50% ಆದರೂ ಬದಲಾವಣೆ ಆಗಲಿ ಅಂತ ಬಯಸ್ತಾ ಕೇವಲ ರೆಕಾರ್ಡ್ಗಳನ್ನಷ್ಟೇ ಮಾಡ್ಕೊಂಡು ಅದನ್ನು ಪಾಸ್ ಮಾಡೋದಲ್ಲ, ಬದಲಿಗೆ ಸ್ವಲ್ಪ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮತ್ತು ಈ ಭೌತಿಕ ವ್ಯವಸ್ಥೆಯನ್ನು ಕೂಡ ಬದಲಾವಣೆಯನ್ನು ತರಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನು ಮಂಡಿಸತಕ್ಕಂಥ ಶ್ರೀಯುತ ಗಣೇಶ್ ಭಂಡಾರಿ ಅವರಿಗೆ ಪೂರ್ವವಾಗಿರ್ತಕ್ಕಂಥ ಈಗ ಈ ಸೋಷಿಯಲ್ ಆಡಿಟ್ ಬಗ್ಗೆ ಸಮೂಹ ಸಂಪನ್ಮೂಲ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ನಾಗಭೂಷಣ್ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿದರು. ಸಿಆರ್ಪಿಯಾಗಿ ನಾನಾಗಿದ್ದ ದಿನವೇ 2 ಕ್ಲಾಸ್ ಕೊಟ್ಟಿದ್ದಾರೆ. 25ನೇ ತಾರೀಕು ನಮ್ಮ 17ನೇ ಕ್ಲಾಸ್ LPSನಲ್ಲಿ ಮೇಡಮ್ ಇನ್ಫಾರ್ಮ್ ಮಾಡಿದ್ರು. 30ನೇ ತಾರೀಕು 17ನೇ ಕ್ಲಾಸ್ ಹೀಗೆ ಸೋಷಿಯಲ್ ಆಗಿ ಯಾಕೆ ನಾವು ಬರ್ತೀನಿ ಅಂತಿದ್ವಿ. ಅಂದರೆ ನಮ್ಮ ವೆರಿ ನೆಕ್ಸ್ಟ್ ಡೇ ನಮ್ಮ ಬಿ ಆಫೀಸರ್ ಮೀಟಿಂಗ್ ಇತ್ತು. ಟೀಚರ್ಸ್ ಡೇನು ಮತ್ತು ಬೇರೆ ಬೇರೆ ಮಾಹಿತಿಗೋಸ್ಕರ ಎಲ್ಲ ಕಾಂಪಿಟೇಷನ್ ಭೇಟಿ ಮಾಡಿದ್ರು. ಅಂದರೆ ಹಾಗಾಗಿ 30ನೇ ತಾರೀಕು 17ನೇ ಕ್ಲಾಸ್ ಸೋಷಿಯಲ್ ಆಗಿ ಮಾರ್ಕ್ಸ್ಗೆ ಬಂದಿರಲಿಲ್ಲ. ಮುಂದೆ ಸರ್ ಇಲ್ಲಿ ಆಡಿಟ್ ತುಂಬ ಸೀರಿಯಸ್ ಆಗಿ ಭಾರಿ ವಾಲಂಟಿಯರ್ ಆಗಿ ತುಂಬ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಾನು ಆ್ಯಕ್ಚುಲಿ 1ನೇ ತಾರೀಕು ಜಾಯ್ನ್ ಆದಾಗಿಂದ ಇವತ್ತಿನವರೆಗೂ ಒಂದಿನ ರೆಸ್ಟ್ ಇಲ್ಲ. ಸಂಡೇ ಕೂಡ ಎಲ್ಲ ಪರೀಕ್ಷೆ ಅದು ಮಾಡ್ತೀನಿ. ಪ್ರತಿದಿನವೂ ಎಂಗೇಜ್ ಆಗಿರ್ತಾರೆ. ಮತ್ತು ಹೊಸದು ನನಗೆ ಈ ಒಂದು ಪ್ರಕ್ರಿಯೆ ಹೇಗಿದೆ ನೋಡಬೇಕು ಅಂತಲೇ ಇವತ್ತು ಬೆಳಗ್ಗೆ ಇಂಜೆಕ್ಷನ್ನು ಮಾತ್ರೆ ಎಲ್ಲ ತೊಗೊಂಡು ಬಂದಿದ್ದೆ. ಯಾಕಂದರೆ ಇನ್ನೇ ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರಿಂದ ಅವಿರತವಾಗಿ ಶ್ರಮಿಸಿದ್ದಾರೆ. ಅದೇ ಸರ್ಕಾರಕ್ಕಾಗಿದ್ದು 2 ವರ್ಷಗಳು ಜಂಟಿಯಾಗಿ ಒಂದು ನಡೆಸಿಬಿಟ್ಟು ನಾವು ಇದೇ ರಾತ್ರಿ ಮನೆಗೆ ಹೋಗ್ತಾರೆ. ಅದರ ಅನುಮತಿ ಆಗಿದೆ. ನನಗಿದು ಹೊಸದೇ ತುಂಬ ಮಾಹಿತಿಗಳು ಸಿಕ್ಕಿದೆ. ನಾನು ಕೂಡ ರೆಕಾರ್ಡ್ ಮಾಡ್ಕೊಂಡು ನನಗೆ ಸಮಾಧಾನ ಆಗಿರುವಂಥ ಸಂಗತಿ ಅಂದರೆ ಓದ್ತಾ ಹೇಳಿದ್ರು ಸ್ಕೂಲ್ಗೆ ಪೊಲೀಸ್ PO 12 ತಿಂಗಳು ಶಾಲೆ ನಂತರ 4 ವಿಸಿಟ್ಸ್ ಉಂಟು. ಇನ್ನು CRPಗಳು
12 ತಿಂಗಳಲ್ಲಿ 10 ತಿಂಗಳ ಶಾಲೆ ನಡೆದ್ರೆ ಅದರಲ್ಲಿ 12 ವಿಸಿಟ್ ಇರಬೇಕು ಅಂತ ಹೇಳಿದ್ರು. 12 ವಿಸಿಟ್ ಇದೆ. ಈಗ ನಾನು 1 ತಿಂಗಳಲ್ಲೇ 3 ವಿಸಿಟ್ ರೆಕಾರ್ಡ್ ಇರುತ್ತೆ, ನಾನು ಮೈಂಟೈನ್ ಮಾಡಿದ್ದೀನಿ. ಹಿಂದಿನ CRP ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವರು ಕೂಡ ಅಪ್ಡೇಟ್ ಆಗಿದ್ರು ಅವರಿಗೆ. ಸೊ ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು, ಶಾಲೆ ನಾವು ಪರಿಸರವನ್ನು ಗಮನಿಸಿದಾಗ ತುಂಬಾ ಚೆನ್ನಾಗಿ ನಡೀತಾರೆ. ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಗಮನಿಸಿದಾಗ ಅದು ಇಲ್ಲಿನ STMC ಹಾಗೆ ಪೋಷಕರಿಂದ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಇನ್ನು ಶಿಕ್ಷಕರಿಂದ ಕೂಡ ಮಕ್ಕಳಿಗೆ ತುಂಬ ಕೇರ್ ತಗೊಂಡು ಮುಂದುವರಿತಾ ಇರುವಂಥದ್ದು. ನಮ್ಮ ಶಾಲೆ ಈ ಶಾಲೆ ಒಂದು ಕೇಂದ್ರ ಶಾಲೆಯಾಗಿ, ರಾಮಚಂದ್ರ ಕೇಂದ್ರ ಶಾಲೆಯಾಗಿ ಒಂದು ಇಂಗ್ಲಿಷ್ ಮೀಡಿಯಂ ಕೂಡ ಬೈಲಿಂಗಲ್ ಇಲ್ಲಿ ಟೀಚಿಂಗ್ ಇದೆ. ಸೊ ಒಳ್ಳೆ ಸಾಧನೆಯನ್ನು ಮಾಡ್ತಿರುವಂಥದ್ದು ಖುಷಿಯ ವಿಚಾರ. ಅನೇಕ ಸಂಗತಿಗಳು ಚರ್ಚೆಗೆ ಬಂದಿದೆ. ನಿಮ್ಮಲ್ಲಿರೋ ಶ್ರದ್ಧೆ ಖುಷಿ ಅನಿಸ್ತದೆ. ಒಂದಿಷ್ಟು ನಾವು ನಿಂತು ಕೆಲಸ ಮಾಡಿಸಿದಾಗ ಅದರಲ್ಲಿ ಯಶಸ್ಸು ಸಾಧ್ಯ. ಕೆಲವೊಮ್ಮೆ ನಿಂತ್ಕೊಂಡು ಕೆಲಸ ಮಾಡೋದು ಕೂಡ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ನಾವೆಲ್ಲ ಆ ಥರದ ಸಮಸ್ಯೆಗಳನ್ನ ಅನುಭವಿಸಿ ಮುಂದಕ್ಕೆ ಬಂದಿದ್ದೇವೆ. ಸೊ ಒಟ್ಟಲ್ಲಿ ಗಮನಿಸಬೇಕು ಅಂತಂದ್ರೆ ಈ ಥರದ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ನಡೆಯುವಂಥದ್ದು ತುಂಬ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರ ಏನ್ ಮಾಡತ್ತೋ ಅಂತೀವಿ, ಅದು ಸರ್ಕಾರ ಏನೆಲ್ಲ ಮಾಡತ್ತೆ ಅನ್ನೋದು ನಿಮ್ಗೆ ಇದ್ದಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮುಂದೆ ಏನು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಹೇಳಿಕ್ಕೆ, ಅಭಿಪ್ರಾಯವನ್ನು ಹೇಳಿಕ್ಕೆ ಕೂಡ ನಿಮ್ಗೆ ಅವಕಾಶ ಇದೆ. ಅದರಿಂದ ಪ್ರಜೆಗಳೇ ನಿರ್ಧಾರದಿಂದಲೇ ಸರ್ಕಾರ ನಡೆಯುತ್ತೆ. ಒಂದು ಒಳ್ಳೆ ಯೋಜನೆಗಳನ್ನ ಮುಂದೆ ಕೈಗೊಳ್ಳಬೇಕಾದ್ರೆ ನಿಮ್ಮ ಅಭಿಪ್ರಾಯಗಳಿಂದಲೇ ಹೊಸ ಯೋಜನೆಗಳು ರೂಪುಗೊಳ್ಳಿಕ್ಕೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆ ಪೂರಕವಾಗುತ್ತೆ ಅನ್ನೋಂಥದ್ದು ನಾನು ಕಂಡುಕೊಂಡಿದ್ದೇನೆ. ಇದು ನಮ್ಮ ಒಂದು ಶೈಕ್ಷಣಿಕವಾದಂಥ ಬದಲಾವಣೆಗಳನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಸಹಾಯಕ ಅಂತೇಳಿ ನಾನು ಭಾವಿಸ್ತಾ ಅವಕಾಶ ಮಾಡೋದಕ್ಕೆ ಧನ್ಯವಾದಗಳು. ಶಾಲೆಯ ಬಗ್ಗೆ ಸಕಾರಾತ್ಮಕ ಭಾವನೆಯನ್ನು ಹೊಂದಿರತಕ್ಕಂಥ ಶ್ರೀಯುತ ನಾಗೇಶ್ ಅವರಿಗೆ ಈಗ ಕಾರ್ಯಕ್ರಮದಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಶಾಖಾ ಮೇಡಮ್ ಈ ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆ ಈ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಈ ಶಾಲೆಗೆ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಹಾಗೂ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 4 ದಿನ ನಡೆಸಿದ್ದಾರೆ. ಆ 4 ದಿನ ನಡೆಸಿರುವಂತಹ ಪದಾಧಿಕಾರಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಈ ಪ್ರಶ್ನೆನ CRP ಹಾಗೂ ನಮ್ಮ ನಮ್ಮ ಪೋಷಕ ಬಾಂಧವರೇ ಹಾಗೂ ನಮ್ಮ STMC ಎಲ್ಲ ಸದಸ್ಯರು ಹಾಗೂ ನಮ್ಮ ಶಿಕ್ಷಕರು. ನಾನು ಈ ಶಾಲೆಯಲ್ಲಿ ನಿವೃತ್ತಿಯಾಗಿ ಹೆಚ್ಚು ಕಡಿಮೆ ಈಗ 1 ತಿಂಗಳ ಮೇಲಾಗಿದೆ. ಆದರೆ ಇದು 22-23ನೇ ಸಾಲಿನ ಸಾಮಾಜಿಕ ಆಧಾರಿತ ಒಂದು ಲೆಕ್ಕ ಪರಿಶೋಧನೆ ಅನ್ನೋ ಕಾರಣಕ್ಕಾಗಿ ನಮ್ಮ ಶಿಕ್ಷಕರೆಲ್ಲರೂ ನನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ಮೇಡಮ್ ಅಂತ ನಾನು ಬಂದೆ. ಆದರೆ ನನಗೂ ಕೂಡ ಸಮಗ್ರ ಶಿಕ್ಷಣ ಯೋಜನೆಯ ಆಡಿಟ್ ಏನು ಅನ್ನೋದು ಕಲ್ಪನೆ ನನಗೂ ಇರಲಿಲ್ಲ. ಇಲ್ಲಿ ಹೇಳಿದ ಮೇಲೆ ಗೊತ್ತಾಯಿತು. ಮೊನ್ನೆ ನಡೆಸುವಾಗಲೂ ನಾನಿದ್ದೆ, ಆ ಫಾರ್ಮೆಟ್ ನೋಡಿದಾಗೆ ಗೊತ್ತಾಯಿತು. ಇದು ಯೋಜನೆಯ ಉದ್ದೇಶ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಸರ್ಕಾರ ಕೆಲವು ಯೋಜನೆಗಳನ್ನು ನಾನು ತಂದುಕೊಟ್ಟಿದ್ದೆ. ಅದರಲ್ಲಿ ಎಲ್ಲವೂ ಹೆಚ್ಚಿನ ಸಿವಿಲ್ ವರ್ಕ್ಸ್ ಎಲ್ಲ ಬೇರೆಯವರಿಗೆ ಕಾಂಟ್ರಾಕ್ಟ್ ಮೂಲಕ ಕೊಟ್ಟಿರೋದ್ರಿಂದಲೇ ಅದರ ಪೂರ್ತಿ ಪ್ರಯೋಜನ ಆಗಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳು ನಿಮಗೂ ಗೊತ್ತಿದೆ, ಏನು ಅಂತ ನಾನೇನು ಹೇಳಬೇಕಾಗಿಲ್ಲ. ಆದರೆ ನಮ್ಮ ಶಾಲೆ ಈ ಹಿಂದೆ 1 ವರ್ಷದ ಹಿಂದೆ PMC ಶಾಲೆಯಾಗಿ ಆಯ್ಕೆಯಾಗಲಿಕ್ಕೂ ಕೂಡ ಮುಖ್ಯ ಕಾರಣ ಏನಂದರೆ ನಮ್ಮ STMC, ನಮ್ಮ ಪೋಷಕ ವರ್ಗಗಳು, ನಮ್ಮ ಹಳೆ ವಿದ್ಯಾರ್ಥಿ ಸಂಘಗಳು ಮಾಡಿರುವಂಥ ಕೆಲವು ಕೆಲಸ ಸರ್ಕಾರಿ ಯೋಜನೆಯಿಂದ ಬಂದಿರುವಂಥ ಕೆಲಸಗಳಲ್ಲ. ಈಗ ನಿಮ್ಮ ಕಣ್ಣುಂದೆ ಇದೆ ಸ್ಮಾರ್ಟ್ ಕ್ಲಾಸು. ಇದು ನಮ್ಮ ಪೋಷಕ ವರ್ಗದವರು, ನಮ್ಮ STMC ವಿದ್ಯಾರ್ಥಿಗಳು ಅವರ ಶ್ರಮದಿಂದಲೇ ಆಗಿರೋದು. ಸರ್ಕಾರದ 5 ಪೈಸೆ ಇದಕ್ಕೆ ಯಾವುದೇ ಅನುದಾನಗಳಿಲ್ಲ. ಈ ಎಲ್ಲ ನಮಗೆ PMC ಶಾಲೆಯಾಗಿ ಆಯ್ಕೆಯಾಗಲಿಕ್ಕೆ ಕೂಡ ಒಂದು ಫಾರ್ಮೆಟ್ ಹಾಕಿದ್ದಾವಾಗ ಆ ಫಾರ್ಮೆಟ್ ಹಾಕಿದಾಗ ನಾವು ಫಸ್ಟ್ ಏನು ಮಾಡಬೇಕು, ಇಷ್ಟೆಲ್ಲ ಕೇಳ್ತಾರಲ್ಲ ಏನು ಮಾಡೋದು. ಆಮೇಲೆ ನಮ್ಮಲ್ಲಿ ಇರೋದನ್ನು ನಾವು ಪ್ರಾಂಪ್ಟ್ ಆಗಿ ಆ ಫಾರ್ಮೆಟನ್ನು ಏನು ಮಾಡಬೇಕು, ಫಿಲಪ್ ಹಾಕಿ ಅದಕ್ಕೆ ಮಾರ್ಕ್ಸ್ ಅಂತ ಇತ್ತು.
ಆ ಮಾರ್ಕ್ಸ್ ಅಂತ ಹಾಕಿ ನಾವು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ವಿ. ಆ ಅರ್ಜಿ ಸಲ್ಲಿಸಿದ್ರಲ್ಲಿ ನಮ್ಗೆ ನಾವು ಹೊಸನಗರ ತಾಲೂಕಲ್ಲಿ ನಮ್ದು ಒಂದೇ ಶಾಲೆ ಆಯ್ಕೆ ಆಗಿರೋದು. ನಮ್ದು ಒಂದೇ ಶಾಲೆ ಅಂದ್ರೆ ಗೊರಗೋಡ ಒಂದು ಆಯ್ಕೆ ಆಗಿತ್ತು. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಅದು ಹೋಯಿತು. ಆಮೇಲೆ ಫಸ್ಟ್ ರೌಂಡ್ ಅಲ್ಲೇ ನಾವು ಆಯ್ಕೆಯಾಗಿ ಬಂದ್ವಿ. ಆಯ್ಕೆಯಾಗಿ ಬರ್ಲಿಕ್ಕೆ ಮೇನ್ ಉದ್ದೇಶವೇ ಅಷ್ಟು, ಏನಂದ್ರೆ ಇಲ್ಲಿರೋ ಮೂಲಭೂತ ಸೌಕರ್ಯಗಳು. PMC ಶಾಲೆಯಾಗಿ ಆಯ್ಕೆ ಆಗ್ಲಿಕ್ಕೆ ಅಲ್ಲಿ ಕೇಳ್ತಿರೋದೇ ಸರ್ಕಾರ ಏನಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇದೆಯೇ ಅಂತ. ಆಮೇಲೆ STMCಗಳು ಹಳೆ ವಿದ್ಯಾರ್ಥಿ ಸಂಘಗಳೆಲ್ಲ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಇದೆಯೇ ಅಂತ ಅವೆಲ್ಲವನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಆ ಉದ್ದೇಶವೇ ನಮ್ಮ ಶಾಲೆಗೆ PMC ಶಾಲೆಯಾಗಿ ಆಯ್ಕೆ ಆಯಿತು. ಹೆಚ್ಚು ಕಡಿಮೆ ಇಲ್ಲಿವರೆಗೂ 25 ಲಕ್ಷ ಅನುದಾನ ಬಂದಿದೆ. ಅದರಲ್ಲಿ 5 ಲಕ್ಷ ಅನುದಾನ ಇನ್ನೂ ಉಳ್ಕೊಂಡಿದೆ ಅಕೌಂಟ್ ಅಲ್ಲಿ. ಕಾರಣ ಏನಂದ್ರೆ ಅದು ಸಿವಿಲ್ ವರ್ಕ್ಸ್ 16 ಲಕ್ಷದ ವರ್ಕ್ ಅಂತ ಹೇಳಿದ್ರು. ಅದೇನು ಅಂತ ನಿಮ್ ಕಣ್ಮುಂದೆನೇ ಇದೆ. ನಾವು ಈ ಹಿಂದೆ ನಿಮ್ಮ STMC ಅವ್ರನ್ನ ತಗೊಂಡೆ, ಅದು ಅಕೌಂಟ್ STMC ಅಕೌಂಟಿಗೆ ಬಂದಿರೋದ್ರಿಂದ ಎಲ್ಲ STMCಯ ರೆಸಲ್ಯೂಷನ್ ಮೂಲಕನೇ ಕೆಲಸ ಆಗ್ಬೇಕಾಗಿರೋದ್ರಿಂದ, ಆಮೇಲೆ PMC ನೋಡಲ್ ಆಗಿ ನಮ್ಮ ಶಾಲೆಯ ನಾನು ಮುಖ್ಯ ಶಿಕ್ಷಕಿಯಾಗಿದ್ದೆ. PMC ನೋಡಲ್ ಆಗಿ ನಮ್ಮ ಶಾಲೆಯ ಧರ್ಮಪ್ಪ ಸರೇ ಕಾರ್ಯನಿರ್ವಹಿಸ್ತಾರೆ. ಹಾಗೆ ನಮ್ಗೆ ಇವತ್ತು ಡಿಜಿಟಲ್ ಲೈಬ್ರರಿ ಅಂತ ಬಂದಿದೆ. ಅಲ್ಲಿ ಹೆಚ್ಚು ಕಡಿಮೆ ಒಂದೊಂದು ಕಂಪ್ಯೂಟರ್ 65,000 ರೂಪಾಯಿದು ಒಂದೊಂದು ಕಂಪ್ಯೂಟರ್ ಇದೆ. ನಮ್ಗೆ ನಮ್ಮ ಪೋಷಕರು ಮಾಡ್ತಾರೆ, ಪಾಪ ಎಷ್ಟು ಕೊಡ್ತಾರೆ ಅವರು. ಅವರೆಲ್ಲರೂ ಬಡವರು, ಇಲ್ಲಿ ಬಡವ ಸಮುದಾಯವೇ ಇಲ್ಲಿ ಇರೋದು. ಆದ್ರೂ ಕೂಡ ಅವ್ರ ಮೇಲೆ ಒಂದು ಸ್ಪೋರ್ಟ್ಸ್ ಅನ್ನ ನಡೆಸಿದ್ರು. ಹೆಚ್ಚು ಕಡಿಮೆ ಎಲ್ಲ ಕೈಯಿಂದನೇ ಹಾಕೊಂಡು ನಡೆಸಿದ್ದಾರೆ. ಹಾಗೆ ಅವ್ರು ಕೊಡ್ತಾರೆ ಅನುದಾನ. ಪ್ರತಿ ಸಲನೂ ಅವ್ರನ್ನೇ ಕೇಳ್ಬೇಕು, ಕೇಳಿದವ್ರನ್ನೇ ಕೇಳಬೇಕು, ಕರೆಕ್ಟ್ ಮಾಡಿದವ್ರನ್ನೇ ಮಾಡ್ಬೇಕು. ಹಾಗೆ ಸರ್ಕಾರ PMC ಯೋಜನೆಯಲ್ಲಿ ಇವತ್ತು 3 ಕಂಪ್ಯೂಟರ್ ಅಲ್ಲಿದೆ. ಹಾಗೆ ನಾವು ನಮ್ಮ ಹಳೆ ವಿದ್ಯಾರ್ಥಿಗಳು ಪೋಷಕರಿಂದ ಒಂದು ಲ್ಯಾಪ್ಟಾಪ್ ತಗೊಂಡಿದ್ವಿ. ಅದು PMC ಯೋಜನೆಯಿಂದಲ್ಲ, ಹಳೆ ವಿದ್ಯಾರ್ಥಿಗಳು. ಹಾಗೆ ನಮ್ಮ ಮಕ್ಕಳಿಗೆ ಸಿರಿಧಾನ್ಯ ಕೊಡ್ತಾ ಇದ್ದಾರೆ, ಸರ್ಕಾರ ಕೊಡ್ತಾ ಇದೆ. ಗೌರ್ಮೆಂಟ್ ಕೊಡುವ ಹಾಲಿನ ಜೊತೆಲಿ ಸಿರಿಧಾನ್ಯ ಕೂಡ ಸಿಗ್ತಾ ಇದೆ. ನಮ್ಮ ಮಕ್ಕಳ ಪೌಷ್ಟಿಕ ಒಂದು ದೃಷ್ಟಿಯಿಂದನೇ ಅದು ಸಿಗ್ತಾ ಇರೋದು. ಅದು ನಮ್ಮ ಮಕ್ಕಳಿಗೆ ಎಲ್ಲಿ ಯಾವ ಶಾಲೆಯಲ್ಲೂ ಇಲ್ಲ. ಅಲ್ಲಿ ಸಿರಿಧಾನ್ಯದ ಲಭ್ಯತೆ ನಮ್ಮ ಶಾಲೆಯಲ್ಲಿ ಮಾತ್ರ ಇದೆ. ಹಾಗೆ ಮತ್ತೆ ಸರ್ಕಾರ ಕೊಡುವ ಯೋಜನೆಗಳೆಲ್ಲ ಅದು ಒಳ್ಳೆ ರೀತಿಯಿಂದ ಅನುಷ್ಠಾನ ಆಗ್ಬೇಕಂದ್ರೆ ನಮ್ಮ STMC, ನಮ್ಮ ಹಳೆ ವಿದ್ಯಾರ್ಥಿ, ನಮ್ಮ ಪೋಷಕರು ನಿರಂತರವಾಗಿ ಶಾಲೆಯಲ್ಲಿ ಇರ್ತಾರೆ. ಹಾಗೆ ಶಿಕ್ಷಕರು ಕೂಡ ಬಹಳ ಉತ್ಸುಕತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನಂದ್ರೆ ಅವರ ಮಧ್ಯೆ ಬಾಂಧವ್ಯ ಅಷ್ಟು ಚೆನ್ನಾಗಿದೆ. ಆದ್ರಿಂದ ಆ ದೃಷ್ಟಿಯಿಂದ ಅದು ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಯಾವ ಅಡೆತಡೆಗಳೇ ಇಲ್ಲ, ಯಾವ ತೊಂದರೆಗಳು ಇಲ್ಲ, ಲೋಪದೋಷಗಳು ಇಲ್ಲ. ಆಮೇಲೆ ನೀವು ಕೇಳೋ ಕಾಮನ್ ಕ್ವಶನ್ ಎಲ್ಲ ನಿಮಗೂ ಕೂಡ ಏನು ಸಮುದಾಯದಿಂದನೂ ಆನ್ಸರ್ ಸಿಕ್ಕಿದೆ. ಆಮೇಲೆ ಶೌಚಾಲಯ ಕ್ಲೀನ್ ಇಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ. ಕ್ಲೀನ್ ಇರ್ಲಿಕ್ಕೆ ಅದೇ ನಮ್ಮ ಮನೇಲಿ 4 ಜನ ಇರ್ತೀವಿ, ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಡೈಲಿ ಕ್ಲೀನ್ ಮಾಡ್ಬೇಕು. ಇಲ್ಲಿ ಡೈಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಯನೇ ಇಲ್ಲ ಅಂದಾಗ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ? ನಾವು ಒಂದಿಷ್ಟು ಪೈಪ್ ಇಟ್ಕೊಂಡು ಜೋರಾಗಿ ನೀರು ಬಿಡ್ಬೋದು, ಒಂದಿಷ್ಟು ವಿನೈಲು, ಒಂದಿಷ್ಟು ಪರಿಕರಗಳನ್ನ ತಂದು ಒಂದಿಷ್ಟು ಹಾಕ್ಬೋದೇ ಬಿಟ್ರೆ ನಾವು ಶಿಕ್ಷಕರೇ ನಿದ್ರೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೇನ್ ಮಾಡೋಕ್ಕಾಗಲ್ಲ. ಆ ಅನಿವಾರ್ಯತೆ ಸ್ಥಿತಿ ನಮ್ಮ ಶಿಕ್ಷಕರಿಗೆ ಇವತ್ತು ಒದಗಿ ಬಂದಿದೆ. ಅದಕ್ಕೇನೋ ಅವ್ರು ಬರ್ಕೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ಲಿ, ಸಿಗ್ಲಿ, ಅದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ಲಿ. ಆಮೇಲೆ ಈ ಹಿಂದೆ ಕಟ್ಟಿರೋ ಶೌಚಾಲಯಗಳೆಲ್ಲ ನಿಮ್ಗೆ ಗೊತ್ತಿದೆ. ಅವ್ರು ಹೇಳಿದ್ರು ಗಣೇಶ್ ಭಂಡಾರಿ ಅವರು ತುಂಬಾ ತಗ್ಗಾವ್ ಕಟ್ಕೊಂಡಿದ್ದಾರೆ. ಆಮೇಲೆ ಇದೇ ತರ ಕ್ಲೀನು ಮಾಡಿಲ್ಲ ಅಂದ್ರೆ ಸ್ಮೆಲ್ ಎಲ್ಲ ಒಳಗಡೆನೆ ಇರುತ್ತೆ, ದುರ್ಮಂತ ಸ್ಮೆಲ್ ಬರುತ್ತೆ. ಅದು ನಾವು ನೀರು ಹಾಕಿಲ್ಲ ಅಂದ್ರೆ ಅಲ್ಲಿಗೆ ಬರುತ್ತೆ, ಶಾಲೆ ಮುಂದಿನ ರೋಡಿಗೆ ಬರುತ್ತೆ ಸ್ಮೆಲ್. ಇಲ್ಲೆಲ್ಲೂ ಮಕ್ಕಳು ಕುತ್ಕೊಂಡು ಊಟ ಮಾಡೋಕ್ಕೂ ಆಗಲ್ಲ. ನಾವು ಅವಾಗವಾಗ ನೀವು ಎಷ್ಟೇ ಕ್ಲೀನ್ ಮಾಡಬೇಡ ಅಂದ್ರೂ ಮಾಡಲೇಬೇಕಾಗುತ್ತೆ. ಶಿಕ್ಷಕರು ನಿಂತ್ಕೊಂಡು ಫಿನೈಲು ಅದು ಹಾಕೊಂಡು ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ. ಮಾಡಿಸಿಲ್ಲ ಅಂದ್ರೆ ನಾವು ಇವತ್ತು ಇಲ್ಲಿ ಕೂರಕ್ಕಾಗಲ್ಲ. ಅದು ನೈಜ ಪರಿಸ್ಥಿತಿ. ಕ್ಲೀನ್ ಮಾಡಿದ್ವಿ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಹತ್ರ ನೀವು ಇಲಾಖೆ ಅಂಶಗಳು ಸರ್ಕಾರ ಖಂಡಿತ ಬರ್ಬೇಕು ಸರ್. ಹೌದು, ಇದು ನಾನು 2 ವರ್ಷ, ಯಾಕಂದ್ರೆ ನಾನು ಹೆಚ್ಚವಾಗಿದ್ದಾಗ ನನ್ಗೆ ದೊಡ್ಡ ಸವಾಲೇ ಅದು. ಶೌಚಾಲಯ ಕ್ಲೀನ್ ಮಾಡಕ್ ಆಗಲ್ಲ, ಆಯಾ ಬೇರೆ ಡಿಸೈನ್ ಮಾಡಿ ಹೋದ್ರು. ಆಮೇಲೆ ಇಲ್ಲಿ ಮಾಡಲಿಲ್ಲ ಅಂದ್ರೆ ನಾವು ಕೂರಕ್ಕಾಗಲ್ಲ. ಮೇನ್ ಪೋಷಕರು ಬರ್ತಾರೆ ಕೂರ್ತಾರೆ ಅನ್ನೋದಕ್ಕಿಂತ ಮೊದಲು ನಾವು ನಮ್ಮ ಮಕ್ಕಳು ಊಟ ಮಾಡಕ್ಕಾಗಲ್ಲ. ಅದು ಯಾರ ಹತ್ರ ಕೇಳೋಣ? ನಾವು ಇಲ್ಲಿ ಬಿಸಿ ಊಟ ಮಾಡ್ಬೇಕಲ್ಲ, ಆ ಸ್ಮೆಲ್ ಅಲ್ಲಿ ಅಲ್ಲಿ ಭಾಗ ತೆಗಿಯಂಗಿಲ್ಲ, ಅದು ಗಮ್ಮನತ್ತೆ. ಆ ತರ ಇದೆ ಆ ಸ್ಮೆಲ್. ನಿಮ್ಗೂ ಗೊತ್ತಿದೆ, ನಮ್ಮ ಮನೆ 4 ಜನ ಇದ್ರೆ ದಿನ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂದ್ರೆ 200 ಮಕ್ಕಳು ಹೋಗ್ತಾರೆ, ಚಿಕ್ಕ ಮಕ್ಕಳು ಹೋಗ್ತಾರೆ, 3-4 ಸಲ ಹೋಗ್ತಾರೆ ಡೈಲಿ. ಎಷ್ಟೇ ನೀರು ಕೊಡಿ ನೀವು, ನಮ್ಮ ಗ್ರಾಮ ಪಂಚಾಯತಿ ನೀರು ಕೊಡ್ತಾ ಇದೆ, 2 ಬಾವಿ ಇದೆ, ಎಲ್ಲ ಇದೆ ಇಲ್ಲಿ ಇದೆ. ಅದು ಸಂಪೂರ್ಣ ಪ್ರಯೋಜನ ತಗೊಳ್ತೀವಿ. ಬಟ್ ಕರೆಂಟೇ ಇಲ್ಲ ಅಂದಾಗ ನಿಮ್ಗೆ ಗೊತ್ತಿದೆ, ಇದು ಗ್ರಾಮಾಂತರ ಪ್ರದೇಶ, ಅವನೊಮ್ಮೆ ಕರೆಂಟ್ ಇರಲ್ಲ. ಕರೆಂಟ್ ಇಲ್ದಿದ್ದಾಗ ಏನ್ ಮಾಡೋಣ? ನಾವ್ ಏನ್ ಮಾಡೋಣ? ಆದ್ರೂ ನಮ್ಮ ಆಯಾ ನೀರು ಎತ್ಕೊಟ್ಟಿದ್ದಾರೆ, ನಮ್ಮ ಅಡಿಗೆಯವ್ರು ನೀರು ಎತ್ಕೊಟ್ಟಿದ್ದಾರೆ, ಶಿಕ್ಷಕರು ಬಂದು ದಾರ ಎಳೆದು ಬಾವಿ ಹಾಕ ಎಳೆದು ನೀರು ಎಡ್ತಿದ್ದಾರೆ. ಅದು ಸಹ ಸತ್ಯ.
ಅಂದ್ರೆ ನಾವು ಫೋಟೋ ಕೊಟ್ಕೊಂಡು ಇಟ್ಕೊಳ್ಳಿಲ್ಲ ನಿಮ್ಮ ಹತ್ರ ಕೊಡ್ಲಿಕ್ಕೆ, ಅದನ್ನು ಮಾಡಿದೀವಿ ಸರ್. ಅದು ಮಾಡಿದೀವಿ ಅಂದ್ರೆ ನಾವು ನಿಮ್ಮಲ್ಲಿ ಇವತ್ತು ಗಂಟಾಕೋಶವಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಮಾಡಿದೀವಿ ಅಂದ್ರೆ ನಾನು ಹೇಳಿರೋ ಸುಳ್ಳಾಗ್ತದೆ. ಅದನ್ನು ಮಾಡಿದ್ದಾರೆ. ನಮ್ಮ ಶಿಕ್ಷಕರು ಕೂಡ ಕೈ ಭಾಗದಿಂದ ಜೋಡಿಸಿದ್ದಾರೆ ಕೈಯಲ್ಲಿ. ಆಮೇಲೆ ನಮ್ಮ ಅಡಿಗೆಯವರು ಎತ್ತಿದ್ದಾರೆ, ನಮ್ಮ ಆಯನೂ ಎತ್ತಿದ್ದಾರೆ. ಹಾಗೆ ಬಂದಿರುವಂತ ನಮ್ಮ STC ಮೆಂಬರು ಕೂಡ ಒಮ್ಮೊಮ್ಮೆ ನೀರಿಲ್ಲ ಅಂದಾಗ ಅವರು ಮಾಡಿದ್ದಾರೆ. ಎಲ್ಲರೂ ಮಾಡಲೇಬೇಕಾಗತ್ತೆ, ಮಾಡಿದೀವಿ. ಅಷ್ಟು ಮಾಡಿಯೂ ಮೇಂಟೈನ್ ಮಾಡಿಕೊಂಡು ಈ ರೀತಿಯಲ್ಲಿದೆ. ಅದಕ್ಕೆ ಕಾರಣ ನಾನು ಹೇಳಬಲ್ಲೆ, ಒಂದು ಸರ್ಕಾರಿ ಕಟ್ಟಡಗಳು ಆಗ ಕಟ್ಟಿರೋದು ಸರಿ ಇಲ್ಲ. ಆಮೇಲೆ ಅದು ರಿಪೇರಿ ಮಾಡ್ಕೊಳ್ಳಿಕ್ಕೆ ನಮಗೆ ಅನುದಾನ ಬಂದಿದೆ. ಬಂದ್ರೆ ಈಗ ಸಿವಿಲ್ ವರ್ಕ್ಸ್ ಅಂತ ಹೇಳಿ ಅದು ಹಾಗೆ ನಮ್ಮ ಅಕೌಂಟ್ ಅಲ್ಲಿ ಡೆಡ್ ಆಗಿ ಉಳ್ಕೊಂಡಿದೆ. PMC 5,30,000 ರೂಪಾಯಿ ಇನ್ನೂ ಇದೆ ನಮ್ಮ ಹತ್ರ. ಅದಕ್ಕೆ ಖರ್ಚು ಮಾಡುವ ಅಧಿಕಾರ ನಮಗಿಲ್ಲ. ಸಿವಿಲ್ ವರ್ಕ್ಸ್ ಅನ್ನೋದ್ರಿಂದ ಸಿವಿಲ್ ವರ್ಕ್ಸ್ಗೆ ಕಟ್ಟಡಕ್ಕೆ ಯಾರು ತಗೊಂಡು ಬಂದಿದ್ದಾರೆ, ಒಂದ್ಸಲ ಬಂದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಬಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ STMC ಅವರೆಲ್ಲ ಮಾಡಿಸ್ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ಅವರೆಲ್ಲ ಅಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟು ಬಂದಿರ್ತೀವಿ ಅಂತಾರೆ. ಆ ಪರ್ಸೆಂಟೇಜ್ ಕಳ್ಕೊಂಡೇ ಕೆಲಸ ಮಾಡಬೇಕು. ಆ ಪರ್ಸೆಂಟೇಜ್ ಕಳ್ಕೊಂಡು ಕೆಲಸ ಮಾಡಿದಾಗ ಎಷ್ಟು ರೀತಿಯ ಕ್ವಾಲಿಟಿ ಕೆಲಸ ಆಗಬಹುದು ಅನ್ನೋದು ನೀವು ಯೋಚನೆ ಮಾಡಿ. ನಾವೇನು ಮಾಡೋಕ್ಕಾಗಲ್ಲ. ನಾವೇ ಶಿಕ್ಷಕರಾಗಿ ನಾವು ಯಾರೇ ಬರಲಿ, ಯಾವ ಕಾಂಟ್ರಾಕ್ಟರ್ ಬರಲಿ, ಯಾರೇ ಬರಲಿ, ಎಲ್ಲರ ಹತ್ರ ಜಗಳಾಡೇ ಕೆಲಸ ಮಾಡ್ತೀವಿ. ನಾವು ಮಾಡ್ತೀವಿ. ನಮ್ಮಲ್ಲಿ ಜಗಳ ಸುಸ್ತಾ ಇದ್ದಂದ್ರೆ ಆಮೇಲೆ ಕರಿತೀವಿ. ನಾವು ಯಾರು ಕರಿತೀವಿ ಅಂದ್ರೆ ನಮ್ಮ ಗಣೇಶ್ ಭಂಡಾರಿ ಅಂತವರು, ಗೋಪಿನಾಥ್ ಅಂತವರು, ನಮ್ಮ ಅಧ್ಯಕ್ಷರು ಕರೀತಾರೆ, ಬನ್ನಿ ನೀವೇ ಕೆಲಸ ಮಾಡ್ತೀರಿ ಅಂತ ಹೇಳ್ತೀವಿ. ಅಷ್ಟು ಮಾಡಿದ್ರೆ ಅಷ್ಟು ಒಳ್ಳೆ ಕೆಲಸ ಆಗ್ಬೇಕು ನಮ್ಗೆ. ಅಷ್ಟನ್ನ ನಾವು ಹೇಳಿ ಮಾಡಿಸ್ಕೊಂಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಪೋಷಕರು ಮತ್ತೆ ನಮ್ಮ STMC ಅವರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಆಗುವಂತೆ ನಿಮ್ಮಿಂದ ಹೊರಗೆ ಒಂದು ಸಲಿಕೆ ಆಗ್ಲಿ, ಒಳ್ಳೆ ಕೆಲಸ ಆಗ್ಲಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂದ್ರೆ ಎಲ್ರಿಗೂ ವಂದಿಸ್ತಾ ಕೆಲಸಗಳು ಕೇವಲ ವರದಿಯಾಗಿರದೆ ಅದು ಸರ್ಕಾರದವರೆಗೆ ಖಂಡಿತ ತಲುಪುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭಾಶಯವನ್ನು ಹೇಳ್ತಕ್ಕಂಥ ನಿವೃತ್ತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಮೇಡಮ್ ಅವರಿಗೆ ಎಲ್ಲ ಪರವಾಗಿ ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಸರ್ ಅವರು ಕಾರ್ಯಕ್ರಮದ ಕುರಿತು ಅಧ್ಯಕ್ಷ ಭಾಷಣವನ್ನು ನೀಡಬೇಕು ಅಂತ ಕೇಳಿದ್ದಾರೆ. ನಮಸ್ಕಾರ. ಅಧ್ಯಕ್ಷ ಪಾಯಿಂಟ್ ಬಂದ ತಕ್ಷಣ ಎಲ್ಲರಿಗೂ ಖುಷಿ. ಲಾಸ್ಟ್ ಟೈಮ್ ಫಂಕ್ಷನ್ ನೋಡೋದು ಹಾಗೆ ನಾನು ಜಾಸ್ತಿ ಮಾತಾಡೋ ಟೈಮ್ ಆಗಿದೆ. ಈಗ ಆಲ್ಮೋಸ್ಟ್ ಎಲ್ಲ ಆಗಲಿ ಎಲ್ಲ ಡಿಸ್ಕಷನ್ ಮಾಡಿದೆ. ಈಗ ನಾವು ಮಾತಾಡೋದೇ ಮತ್ತೆ ಎಲ್ಲ ಡಿಸ್ಕಷನ್ ಮಾಡಿದೆ. ಅದೇ ವಿಚಾರದಲ್ಲಿ ಕಾನ್ಸೆಪ್ಟ್ ಫಸ್ಟ್ ನಿಮ್ಗೆ ಅರ್ಥ ಆದರೆ ಸಾಕು. ನಾವು ಎಲ್ಲ ಇದು ನಾನು ಮಾಡೋದು ನೀವು ಮಾಡೋದು ಅಂತ ಎಲ್ಲ ಸೇರಿ ನಾವು ಕೆಲಸ ಮಾಡಿದಾಗ ಮಾತ್ರ ಮಕ್ಕಳಿಗೆ ಒಂದು ಒಳ್ಳೆ ಮುಂದಿನ ಜೀವನ ರೂಪಿಸ್ಬೋದು. ಮಕ್ಕಳು ದೇವ್ರ ಸಮಾನ ಅಂತಾರೆ. ನಾವೆಲ್ಲ ದೇವ್ರ ಹತ್ರ ಎಲ್ಲ ಬೆಳೆದು ಕೆಲಸ ಮಾಡ್ತೀವಿ. ಮಕ್ಕಳು ದೇವ್ರ ಸಮಾನ ಅಂತೇಳಿ ಕೆಲಸ ಮಾಡಬೇಕು. ನಮ್ಮ ಮಕ್ಕಳು ಬೇರೆ, ನಿಮ್ಮ ಮಕ್ಕಳು ಬೇರೆ. ಹಾಗಾಗಿ ನಾವು ಎಲ್ಲರೂ ಕೂಡ ಸರ್ಕಾರಿ ಶಾಲೆ ನಮ್ಮ ಮಕ್ಕಳು ಓದಕ್ಕೆ ಹೋಗ್ಬೇಕು. ಸರ್ಕಾರಿ ಶಾಲೆ ಹೋದ ತಕ್ಷಣ ನಮ್ಮ ಮಕ್ಕಳು ಪ್ರೈವೇಟಲ್ಲಿ ಏನು ಕಲ್ತ್ಕೊಂಡಿದೆ ಅದು ಗೌರ್ಮೆಂಟ್ ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಮಗ್ರ ಶಿಕ್ಷಣ ಅಭಿಯಾನ. ಹಾಗೆ ಫಸ್ಟ್ ನಮ್ಗೆ ಬಂದು ನಾವು ಅಧಿಕಾರಿ ಮಟ್ಟದಲ್ಲಿ ಮಾಡ್ತೀವಿ. ಅದು ಪ್ರಶ್ನೆ. ಈ ಸಭೆಯಲ್ಲಿ ನೀವೇ ಡಿಸ್ಕಷನ್ ಮಾಡ್ತೀರಿ. ನಿಮ್ಮ ಅಂಶಗಳೇ ಹೆಚ್ಚು ನಾವು ಪ್ರಾಮುಖ್ಯತೆ ಬರ್ಕೊಳ್ತೀವಿ. ಜೊತೆಗೆ ಇದು ವರದಿ ಹೋಗಿ ಜೊತೆಗೆ ನಮ್ಮದು ಕೂಡ ತಾಲೂಕು ಪಂಚಾಯತ್ ಅಷ್ಟೇ. ನಿಮ್ಮ ವ್ಯಾಪ್ತಿ ಶಾಲೆಗೆ ಸಂಬಂಧಪಟ್ಟಾಗಿ ಮೂಲಭೂತ ಸೌಕರ್ಯ ಹೇಳಿದ್ರು, ಶೌಚಾಲಯ ಇರ್ಬೋದು, ಕ್ರೀಡಾ ಸಾಮಗ್ರಿಗಳಿರ್ಬೋದು, ಮಕ್ಕಳಿಗೆ ಈಗ ಅಂಗವಿಕಲ ಮಕ್ಕಳಿಗೆ ಅವರಿಗೆ ರಿಲೇಟೆಡ್ ಸಂಬಂಧಪಟ್ಟ ಐಟಮ್ಗಳು ನಮ್ಮಲ್ಲಿ ಕೊಡುವಂಥ ಪ್ರೊವಿಷನ್ ನಮಗಿದೆ. ಸಿವಿಲ್ ವರ್ಕ್ ಆಗ್ತಾ ಕೂಡ ಟೆಂಡರ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿಕೊಡೋಣ ಐಟಮ್ ಕ್ರೀಡಾ ಸಾಮಗ್ರಿ ಏನಿದೆ ಆ ಥರ ಬೇರೆಯಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಯಾವುದೇ ಮುಜೀಗರ್ ಇಲ್ಲ, ಎಕ್ಸಾಮ್ ಇದ್ದಾರೆ, ಅವ್ರಿಗೆ ಕೂಡ ಹೇಳ್ತೀವಿ. ನಮಗೆ ಆದಷ್ಟು ಯಾವುದೋ ಒಂದು ರಿಕ್ವೆಷನ್ ಕೊಡಿ. ಆ ರಿಕ್ವೆಷನ್ ಸಾಕು ನಮಗೆ ಗೊತ್ತಾಗುತ್ತೆ. ಈ ಥರ ರಿಕ್ವೆಷನ್, ಈ ಥರ ರಿಕ್ವೈರ್ಮೆಂಟ್ ಬೇಕು ಅಂತ ನಮ್ಗೆ ಮಾಹಿತಿ ಬರ್ತದೆ. ಬೇಡಷ್ಟು ಹೆಲ್ಪ್ ಮಾಡ್ತೀವಿ. ಜೊತೆಗೆ ನೀವು ಕೂಡ ಎಲ್ಲರೂ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಶಾಲೆ ಅಂದ್ಕೊಂಡು ನೀವು ಕೂಡ ಬೇಡಷ್ಟು ಸಹಾಯ ಮಾಡಿ. ಗೊತ್ತಿದೆ ನಮ್ಮ ಬೇಡಷ್ಟು ಹೆಲ್ಪ್ ನಾನು ಖಂಡಿತ 100% ಮಾಡೇ ಮಾಡ್ತೀವಿ. ನಿಮಗೆ ನಾನು ಕೊಡ್ತೀವಿ. ಏನು ಬೇಕು ಅಂತ ಒಂದು ಮಾಹಿತಿ ಕೊಡಿ ಸರ್. ನನ್ನ ಎಷ್ಟು ಅವಕಾಶ 100% ವರ್ಕ್ ಮಾಡೇ. ಥ್ಯಾಂಕ್ ಯು. ಇನ್ನೊಂದು ಸೋಷಿಯಲ್ ಆಡಿಟ್ನ ಅಧ್ಯಕ್ಷತೆ ವಹಿಸಿಕೊಂಡು ನಮಗೆಲ್ಲ ಮಾರ್ಗದರ್ಶನ ಒಂದು ವೇಳೆ ಅಮೆರಿಕದ ಒಂದು ದೇಶದಲ್ಲಿ ಈಗ 2024-25 ಇದ್ದರೆ ಜನ ಇದ್ದರೆ ಅವರು 50 ವರ್ಷ ಫಾರ್ವರ್ಡ್ ಇದೆ. ನಮ್ಮ ಆಡಿಟ್ ನಡೀತಾ ಇದೆ 2022-23. ನಾವೆಷ್ಟು ಬಂದಿದ್ದೀವಿ? ಇದು ಇಂಪ್ಲಿಮೆಂಟ್ ಆಗಿ 4 ವರ್ಷ ಬೇಕು. ಹಾಗಾಗಿ ಇದೇ ವ್ಯತ್ಯಾಸ.
ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಏನೇ ಇರ್ಬೋದು ಸರ್ಕಾರ ಏನು ನಿರ್ದೇಶನ ಕೊಡುತ್ತೆ ಅದು ನಾವು ಪಾಲನೆ ಮಾಡಲೇಬೇಕು. ನಾವೆಲ್ಲ ಸರ್ಕಾರದಲ್ಲಿ ಪ್ರಶ್ನಿಸುವ ಹಕ್ಕು ನಿಮ್ಮದು, ಆದರೆ ಪ್ರಶ್ನೆ ಮಾಡಿ ಅಂತಕ್ಕಂಥದ್ದು ನಮ್ಮ ಕೆಲಸ. ಸರ್ಕಾರಕ್ಕೆ ಬರೀತಕ್ಕಂಥ ಬರೀ ಪತ್ರಗಳನ್ನು ಬರೆಯಲು ನೀವು ಕೊಟ್ಟಿದ್ದೀರಿ ನೀವು ಕೊಡಿ ಅಂತ ಕೇಳುವಂಥದ್ದು ಮಾತ್ರ ನಮ್ಮದು, ಆದರೆ ಸರ್ಕಾರವನ್ನು ಎಚ್ಚರಗೊಳಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಬಂಧುಗಳೇ. ಹಾಗಾಗಿ ನಿಮ್ಮೂರಿನ ಶಾಲೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುವ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಊರಿನ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ. ಹಾಗೆ ಸರ್ ನಿನ್ನೆ ನಮ್ಮ ಸ್ಪೋರ್ಟ್ಸ್ ಬಹುಶಃ ಇವತ್ತಿನ ತಾಲೂಕು ಮಟ್ಟ ನಡೆಯುತ್ತಿಲ್ಲ, ಆ ಥರ ನಡೆಯುತ್ತೆ. ಸುಮಾರು ಪೋಷಕರಿಗೆ 15,000 ರೂಪಾಯಿ ಹಾಕೊಂಡಿದ್ದಾರೆ. ನಮ್ಮ SDMC ಅವರು ಎಲ್ಲ SDMC ಅವರು 15,000 ರೂಪಾಯಿ ಹಾಕೊಂಡು ಸುಮಾರು 700 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ SDMCಯನ್ನು ಈ ಊರಿನ ಜನರನ್ನ ನಾವು ಎಲ್ಲೇ ಹೋದ್ರೂ ಮರೆಯೋಕ್ಕಾಗಲ್ಲ. ಎಲ್ಲಿ ಏನೇ ರೋಗಿಗೆ ಆಪತ್ತಾದ್ರೂ ತೊಂದರೆ ಆದ್ರೂ ನಾವು ಬಿಟ್ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವರು ನಮ್ಮನ್ನು ಬಿಟ್ಕೊಡಲ್ಲ. ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವ್ರು. ಮೇಡಮ್ ಹೇಳಿದಾಗ ಈ ಶಾಲೆಯ ಯಾವುದೇ ಅಭಿವೃದ್ಧಿಯಲ್ಲಿ ಸರ್ಕಾರದ ಒಂದು ಪೈಸೆನೂ ಇಲ್ಲ, ಎಲ್ಲ ಸಾರ್ವಜನಿಕರಿಗೆ. ಈ PMCಯಿಂದ ಆಗಲಿ ಕಾರಣವೇ ಈ ಊರಿನ ಜನರ ಕಾರ್ಯ. ಹಾಗಾಗಿ ಸರ್ಕಾರ ದುಡ್ಡು ಕೊಡ್ತಿಲ್ಲ ಅಂದ್ರೆ ಸರ್ಕಾರ ದುಡ್ಡು ಕೊಡ್ತಿದ್ದಿಲ್ಲ. ಹೋಗಪ್ಪ ನಿಮ್ಗೆ ಯಾವುದು ಸ್ಟ್ಯಾಂಡರ್ಡ್ ಇಲ್ಲ ಅಥವಾ PMCಗೆ ಆಗಲಿಕ್ಕೆ ಏನು ಮಾನದಂಡಗಳು ಬೇಕಾಗಲ್ಲ, ಯಾವತ್ತೂ ನಿನ್ನಂತೆ ಇಲ್ಲ, ಮತ್ತೆ ಯಾಕೆ ಕೊಡೋದು ಅಂತ ಕೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ನಾವು ಆಭಾರಿಯಾಗಿರ್ತಕ್ಕಂಥದ್ದು ಅಥವಾ ಅಭಿನಂದಿಸಬೇಕಾಗಿದ್ದು ಈ ಊರಿನ ಜನತೆಗೆ ಮತ್ತೆ ಈ ಊರಿನ SDMC. ತುಂಬಾ ಚೆನ್ನಾಗಿ ಕಟ್ತಾರೆ, 25 ಲಕ್ಷ ಕಟ್ತಾರೆ. ಮಾಷೆ ನೀವು ಏನಾದ್ರು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ನೀವು ಚೆನ್ನಾಗಿ ಮಾಡಿಸ್ಕೊಂಡು ಹೋಗಿ ಅಂತ ನಮ್ಗೆ ಬಿಟ್ಟಿದ್ದೀವಿ. ಬರೀ ಒಂದು ಟಾಯ್ಲೆಟ್ ಕಟ್ಬೇಕು ಮಾಷೆ ಹೇಳ್ರೆ ಗುರು ಮಾಷೆ ನಿಂದೆ ಅಂತ ಬಾಯಿ ಮಾತು ಮುಂದೆ ಯಾಕೋ ಸರ್ಕಾರದ ನಾವು ನೋಡ್ಕೊತೀವಿ ಅಂತ ನಾನು ರಗಳೆ ಮಾಡಿದ್ವಿ. ಕೇಳಿ ಮೇಡಮ್ ಅವ್ರಿಗೆ ನಾವು ಬರ್ತೀವಿ, ನಾವು ಮಾಡ್ತೀವಿ. ಆಮೇಲೆ ಅದು ವಿಚಾರ ಬಿಟ್ಬಿಟ್ಟು ಯಾಕೆ ನಮ್ಗೆ ನಾಳೆ ಹೇಳ್ಕೊಂಡು ಯಾರೋ ಒಬ್ರು ಯಾವ ಪಕ್ಷ ಬೇಡ, ಅವ್ರು ಚೇರಗಳು ಇಟ್ಕೊಂಡು ಬಂದಿರ್ತಾರೆ ಕಟ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನಾವು ಹೇಳೋದು ನಮ್ಗೆ ಅನುಷ್ಠಾನ ಆದ್ರೆ ನೋಡ್ಕೋಬೇಕು ಸರ್, ಅದಕ್ಕೂ ತಯಾರಿದ್ದೀವಿ. ಅದಕ್ಕೆಲ್ಲ ಹೊರಗೆ ಹೋಗುತ್ತಲ್ಲ ಅಂತ ಯೋಚನೆ ಮಾಡೋದು. ಇಲ್ಲೇ ಹಿಂಗೂ ಬಂದಿದೆ ಒಂದು ಬಾಯಿ ಮುಚ್ಚೋದು ನೀವು ಪ್ರಶ್ನೆ ಮಾಡೋದಕ್ಕೆ ನೀವು ಮಾಡಲೇಬೇಕು. ನಮ್ ಜನ ಇನ್ನೇನು ಬಂದಿದ್ದು ಉಪಯೋಗಿಸ್ಕೊಂಡಿಲ್ಲ, ಅದು ಕೆಟ್ಟ ನಮ್ಗೆ ಕ್ವಾಲಿಟಿ ಓದ್ಬೇಕಲ್ಲ, ಕ್ವಾಲಿಟಿ ಬಾವಿ ಪಕ್ಕದಲ್ಲಿ ಹಿಂದೂ ಮಾಡ್ತಾರೆ. ಹಳೆ ಬಾವಿ ಅದ್ರ ಪೂರ್ತಿ ಗಂಜಿ ಎಲ್ಲ ಅನ್ಕೋಗಿ ಬಾವಿಗೆ ವೇಸ್ಟ್ ಆಯ್ತು. ಅದನ್ನ ಯಾಕೆ ಹೇಳೋರು ನಮ್ಗೆ ಗೊತ್ತೇ ಇಲ್ಲ. ಏನಂತೂ ಹೇಳಲ್ಲ ನಾವು ತುಂಬಾ ಚರ್ಚೆ ಮಾಡಿದೀವಿ. ಗಂಜಿ ಗುಂಡಿ ಅಂತ ಸರ್, ಅದು ಗಂಜಿ ಹೋಗುತ್ತಲ್ಲ ನೀರು, ಅದಂತೆ ಅದು ಬಾವಿಗೆ ಹೋಗುತ್ತಲ್ಲ. ಇಟ್ಕೊಂಡು ಕಲ್ಪನೆ ನೆಕ್ಸ್ಟ್ ಅದು ಸೋಪ್ ಗುಂಡಿ ಮಾಡ್ಬಿಟ್ಟು ನೆಕ್ಸ್ಟ್ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಬೇಕು ಸರ್ಕಾರ ಕಾನ್ಸೆಪ್ಟ್. ಅದು ನೀರೆಲ್ಲ ಅಲ್ಲಿ ಬಿಟ್ಟು ಬಾವಿ ಕ್ಲಿಯರ್ ಮಾಡೋದು ಸರ್. ನೀವು ಜಾಗ ಅಲ್ಲ ತೋರಿಸ್ಬಿಟ್ಟು ಬೇರೆ ಕಡೆ ಮಾಡ್ಬೇಕು. ಅದು 500 ವರ್ಷದ ಬಾವಿ ಸರ್, ಅದು ಕಲ್ ಬಾವಿ, ಅದು ಹೋಯ್ತು. ಈಗ ಕುಡಿಲಿಕ್ಕೆ ಬರಲ್ಲ ಸರ್ ನೀರು, ಅದು ಹೊಟ್ಟೆ ನಮ್ಗೆ ಈ ತರ ಅದೇ ಸರ್. ಇಂಥ ಯೋಜನೆಗಳಿಂದ ಎಲ್ಲ ಒಳ್ಳೆದಾಗಿ ಗೊತ್ತೂ ಇಲ್ಲ. ಬೇರೆ ಕಡೆ ಜಾಗ ತೋರಿಸಿಲ್ಲ, ಬಾವಿ 100 ಮೀಟರ್ ಬಿಟ್ಟು ಮಾಡಬೇಕು ಅಂತ ಬಾವಿ ಪಕ್ಕ ಮಾಡ್ತಾರೆ. ಬಾವಿ ಹೋದ್ರೆ ಬೇಕು ಸರ್ ಇಂಜಿನಿಯರ್ ಬರ್ತಾರಲ್ಲ ಸರ್, ಅವ್ರಿಗೆ ತಲೆ ಇದೆಯಲ್ಲ, ಸಿಟ್ಟು ಬರುತ್ತೆ. ಅದು 100 ಮೀಟರ್ ಇದೆ ಅಂತ ನೋಡಕ್ ಬರ್ತಾ ಇಲ್ಲ ಸರ್. ಹೇಗೆ ಫೀಲ್ ಮಾಡಿದ್ರೆ ಮತ್ತೆ ಅವರು ಪ್ರಶ್ನೆ ಮಾಡ್ಬೇಕೆಲ್ಲ ಒಪ್ಪಿಬಿಡೋದು. ನಾವು ಒಬ್ಬರೇ ಆಡೋದು, ನಾವು ನಮ್ಮ ಶಾಲೆನೇ ಆಡೋದು, ನಾಳೆ ನಮ್ಗೇನು ಬರಲ್ಲ. ಗಲಾಟೆ ಜೈನರು ಅಂದ್ರೆ ಗಲಾಟೆ ಅಂತ ಆಯ್ತು. ಇದೇ ಅದೇ ವಿಷಯ. ಇಲ್ಲೇ ಜಗಳ ಮಾಡೋದು ಹಾಳು ಇದನ್ನು ಹಾಳು ಮಾಡ್ತಾರೆ, ಅದನ್ನೇ ಕೇಳ್ತಾರೆ. ಏನು ಯಾರು ಕೇಳೋದು ಸರ್, ಬಾಯಲ್ಲಿ ತುಂಬಾ ಖುಷಿ ಆಯ್ತು ನಿಜವಾಗೂ. ವೆರಿ ಪ್ರೌಡ್ ಆಯ್ತು. ಸೋಷಿಯಲ್ ಆಡಿಟ್ ಮಾಡ್ಕೊಂಡು ಎಲ್ಲ ಮನೆಗಳಿಗೂ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ನಾವು ಅವ್ರಿಗೆ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿಲ್ಲ. ಆಕ್ಚುಲಿ ನಾವು ಸ್ವಲ್ಪ ಬಿಸಿ, ನಾವೆಲ್ಲರೂ ಬಿಸಿ ಇದ್ದೀವಿ. ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಪೇರೆಂಟ್ಸ್ ಫೋನ್ ಮಾಡಿದ್ರು, ಸರ್ ನಿಮ್ಮ ಶಾಲೆಯಿಂದ ಯಾರು ಬಂದಿದ್ದಾರೆ, ಮಕ್ಕಳನ್ನ ಕರ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ, ಅವ್ರು ನೀವು ಕಳಿಸಿದ್ದೀರಾ ಅಂತ ಕೇಳಿದ್ರು. ಹೌದಮ್ಮ ನಾವು ಕಳಿಸಿದ್ದು. ಅವ್ರು ಏನು ಕೇಳ್ತಾರೆ ಉತ್ತರ ಕೊಡಿ ಅಂತ ಹೇಳ್ತೀವಿ. ಕೆಲವರಿಗೆ ಉತ್ತರ ಕೊಡೋಕೆ ನಮ್ಗೆ ಹೇಳಕ್ ಬಾಕಿ. ನಿಜವಾಗೂ ತುಂಬ ಒಳ್ಳೆ ರೀತಿಯಲ್ಲಿ ಆಡಿಟ್ ಅನ್ನು ಮಾಡಿದ್ರೆ ನಾನು ಅವರಿಗೆ ನಿಜವಾಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಮ್ಮ ಶಾಲೆಯ ವಿಚಾರದಲ್ಲಿ ಏನೇ ಇದ್ರು ಸರ್, ನಿಮ್ಮ ಇಲಾಖೆಯ ನಿಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಅದರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಬರಬೇಕಾಗಿರೋದ್ರಿಂದ ನಮ್ಗೆ ಡೈರೆಕ್ಟ್ ಆಗಿ ನೇರವಾಗಿ SDMCಗೆ ಕೊಡಿ.
ಅದೇ ಸುಭಾಷ್ ಚಂದ್ರ ಹೇಳಿದಾಗ ಎಲ್ಲರೂ ಹೇಳೋದಷ್ಟೇ ನಮ್ಗೆ ಕೊಡಿ, ನಮ್ಮ ಅಧ್ಯಕ್ಷರು ಮಾಡಿಸ್ತಾರೆ, ನಮ್ಮ ಉಪಾಧ್ಯಕ್ಷರು ಮಾಡಿಸ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಸಿವಿಲ್ ವರ್ಕ್ ಬೇಡ ಅಂದ್ರೆ ಟೆಂಡರ್ ಮೆಟೀರಿಯಲ್ಸ್ ತಗೊಂಡು ಅಲ್ಲಿ ಒಳ್ಳೆ ಕೊಡ್ತಾರೆ, ಸಿವಿಲ್ ವರ್ಕ್ ಬರ್ತದೆ. 3 ಲಕ್ಷ ಕೊಟ್ಟಿದ್ರು, ಇಡೀ ಶಾಲೆಗೆ ಮಾಡಿದ್ರು. ಕೇವಲ 2 ರೂಮಿಗೆ ಡಿಜಿಟಲ್ ಗ್ರಂಥಾಲಯಕ್ಕೆ ಕಂಪ್ಯೂಟರ್ ಮಾಡಿಸೋಣ, 3 ಲಕ್ಷ ಕೊಟ್ಟಿಗೆ ಅನುಕೂಲ. ಬೀಟಾ ಉಪಕರಣ ಮಾಡೋಣ, ಅವೆಲ್ಲ ಸಿವಿಲ್ ವರ್ಕ್ ಬರಲ್ಲ. ಮಾಡಿ ಒಳ್ಳೇದು ಕೊಡಿ ಸರ್, ಸಿವಿಲ್ ವರ್ಕ್ ಹೋದ್ರೆ ಸರ್ 18% GST, ಮತ್ತೆ ಯಾರಿಗೊಬ್ರಿಗೆ ಲಂಚ ಕೊಡೋಕೆ 10% ಆಯ್ತು, 50% ಹೋಯ್ತು. ನಮ್ಗೆ ಗೊತ್ತು, ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್, 50% ಹೋಯ್ತು. ಇಲ್ಲಿ 30% ನಾನು ಕೆಲಸ ಮಾಡ್ತೀನಿ. ದಯಮಾಡಿ ಕೊಡಬೇಡಿ ಸರ್, ನೀವು ನೇರವಾಗಿ ಕೊಡಿ. ನಮ್ಗೆ ಒಳ್ಳೆ ಪಾಯಿಂಟ್, ಅದಕ್ಕೆ ಚರ್ಚೆ ಮಾಡೋದು ಸರ್ಕಾರ ಮುಂದೆ ಈ ತರ ನಾವು ಯೋಜನೆ ಕೊಟ್ಟಾಗ ಮುಂದೆ ಪ್ಲಾನ್ ಕೊಟ್ಟಾಗ ಮುಂದೆ ಸರ್ಕಾರ ಯೋಚನೆ ಮಾಡಿ ಕೊಡ್ತಾರೆ. ನೀವು ಎಲ್ಲಾರು ಕೊಡ್ಬೇಡಿ, ಸ್ಕೂಲಿಗೆ ಮಾತ್ರ ಕೊಡಬೇಡಿ ದಯಮಾಡಿ. ಸ್ಕೂಲಿಗೆ ನಮ್ಗೆ ನೇರವಾಗಿ ಕೊಡಿ. ಸ್ಕೂಲಿಗೆ ಕೊಡೋಣ ಅಂದ್ರೆ ಟೆಂಡರ್ ಕೊಡೋಣ. ದೇವಸ್ಥಾನ ಸರ್, ದೇವಸ್ಥಾನಕ್ಕಿಂತ ಒಳ್ಳೆಯದು. ಮಕ್ಕಳು ದೇವ್ರ ಸಮಾನ, ಅವ್ರಿಗೂ ಕಾಂಟ್ರಾಕ್ಟರ್ ತಲೆ ಇರಬೇಕು. ನಾಳೆ ನಮ್ಮ ಮಕ್ಕಳು ಬರ್ತದೆ, ಮಕ್ಕಳು ದೇವ್ರ ಸಮಾನ ಅಂತ ಅವ್ರು ತಿಳ್ಕೊಬೇಕು. ಅವ್ರಿಗೆ ಬಿಲ್ಡಿಂಗ್ ಅವ್ರಿಗೆ ಇರಬೇಕು, ಬರೀ ದುಡ್ಡು ಮಾಡೋದಲ್ಲ, ಕೆಲಸ ಮಾಡೋದಷ್ಟೇ. ಕೆಲಸ ಮಾಡಿದ್ರೆ ಎಲ್ಲ ಬರುತ್ತೆ. ಆ ದುಡ್ಡು ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಕೆಲಸ ಮಾಡಿದ್ರೆ ಜನ ಕೆಲಸ ಮಾಡಿ ಆಟೋಮೆಟಿಕ್ ಎಲ್ಲ ಬರ್ತದೆ. ಅದೇ ಸರ್, ಈಗ ನಾವು ಕಂಪ್ಯೂಟರ್ ಕ್ಲಾಸ್ ಇದೆಯಲ್ಲ ಸರ್, ಅಲ್ಲಿ ಕಂಪ್ಯೂಟರ್ ಒಂದು ವ್ಯವಸ್ಥೆ ಇದೆ, ಅದು ಹುಟ್ಟಿಂದಾನೇ ಮಾಡಿದ್ರು. ಅದೇನ್ ಮಾಡಿದ್ರು ಅಂದ್ರೆ ಎಸ್ಟಿಮ್ಸ್ ಎಲ್ಲ ಮೊದಲೇ ಮಾಡಿಟ್ಟಿದ್ರು. ಕಂಪ್ಯೂಟರ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆಕ್ಚುಲಿ PMC ಶಾಲೆಯಲ್ಲಿ ಟ್ಯಾಬ್ ಕೊಡೋದು ಗೊತ್ತಾಗಿತ್ತು. ನಾವು ಅಲ್ಲಿ PMC ಮೀಟಿಂಗ್ ಹೋದಾಗ ಹೇಳಿದ್ವಿ, ಟ್ಯಾಬ್ ಬೇಡ. ಟ್ಯಾಬಿನ ಪರಿಸ್ಥಿತಿ ಹೇಗಂದ್ರೆ ಅದು ಎಲೆಕ್ಟ್ರಿಕ್ ಇಟ್ಕೊಬರ್ತಾರಲ್ಲ ಕೇಳಿದ್ರೆ, ಆ ತರ ಟ್ಯಾಬ್ ಅಷ್ಟು ಒಳ್ಳೆ ಕ್ವಾಲಿಟಿ ಇರಲ್ಲ. ಆ ಟ್ಯಾಬ್ ಕೊಡ್ತಾರಂತೆ ಮಗುವಿಗೆ ಹೋಮ್ವರ್ಕ್ ಅದರಲ್ಲೇ ಹಾಕೋದಂತೆ, ಅದರಲ್ಲೇ ಚೆಕ್ ಮಾಡೋದಷ್ಟೇ. ಅದು ಆಗ ನನಗೆ ಎಲ್ಲ ಒಂದು ಮೂಲೆ ಬಿಟ್ಟು ಸೇರುತ್ತೆ. ಅದಕ್ಕೆ ಅದು ಬೇಡ ಸರ್, ಅಲ್ಲ ಅದಕ್ಕೆ ಒಳ್ಳೆ ರೀತಿಯ ಕಂಪ್ಯೂಟರ್ ಕೊಡಿ, ಮಕ್ಕಳಿಗೆಲ್ಲ ಶಾಲೆ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು PMC ಮೀಟಿಂಗ್ ಹೋದಾಗ ನಿಂತೀವಿ ಎಲ್ಲರಿಗೂ. ಆಮೇಲೆ ಅದರದ ಒಂದು ಮೀಟಿಂಗಿನ ಇದ್ರ ಪ್ರಕಾರ ಆಮೇಲೆ ಅದನ್ನ ಡಿಜಿಟಲ್ ಲೈಬ್ರರಿ ಅಂತ ಮಾಡಿ ಕನ್ವರ್ಟ್ ಮಾಡಿ ಸೆಂಟ್ರಲ್ ಯೂನಿಟ್ ಅದು ಅವರು ಆಮೇಲೆ ಇದು ಕೊಟ್ಟು ಡಿಜಿಟಲ್ ಲೈಬ್ರರಿಗೆ ಕೊಟ್ಟು ನಾವು 3 ಲಕ್ಷ. ಇಲ್ಲಾಂದ್ರೆ ಒಂದು ಟ್ಯಾಬಿಗೆ ಹೋಗ್ಬಿಡೋದು. ಅದಕ್ಕೂ ಮೊದಲೇ ನಮ್ಮ ಸ್ಕೀಮ್ಸ್ ಏನ್ ಮಾಡಿದ್ದಾರೆ ಗೊತ್ತಾ, ಕಂಪ್ಯೂಟರ್ ಯಾರಿಂದಲಾದ್ರೂ ಕಲೆಕ್ಟ್ ಮಾಡೋಣ, ಅದಕ್ಕೆಲ್ಲ ಜನ ಹುಡುಕ್ತೀವಿ ಅಂತ ಹೇಳಿ ಇವರು ಕಂಪ್ಯೂಟರ್ ರೂಮಿಗೆ ಆಗ್ಲೇ ಪೀಠೋಪಕರಣ ಅಂದ್ರೆ ಚೇರ್ ಇರಲಿಲ್ಲ, ಕಂಪ್ಯೂಟರ್ ಇಲ್ಲಿಗೆ ಎಲ್ಲ ಉಡ್ಡಿನ ವ್ಯವಸ್ಥೆ ನೀವು ನೋಡಿರ್ಬೋದು. ಅವ್ರು ನೋಡಿದ್ದಾರೆ ಸರ್, ಅದನ್ನ ಇವರೇ ಮಾಡಿದ್ದಾರೆ, ವಾಲಂಟಿಯರ್ ಮಾಡಿದ್ದಾರೆ. ಆಮೇಲೆ ಆದ್ರೆ ಬಂದಿದ್ರು ಯೂನಿಯನ್ ಡೇ, ಅವ್ರು ಹೇಳಿದ್ರು ಇವ್ರು ಏನ್ ಗೊತ್ತಾ, ಮತ್ತೆ ಕಂಪ್ಯೂಟರ್ ಕೊಡಕ್ಕಿಂತ ಮಾಡಿಟ್ಟಿದ್ದಾರೆ, ಈಗ ಕೊಡದಿದ್ದವನ್ನೇ ಕಷ್ಟ, ಕೊಡ್ಬೇಕು ಅಂತ ಕೇಳ್ತಾರೆ ಇವ್ರು ಯಾರನ್ನಾರು ಹಿಡ್ಕೊಂಡು ಅಂತ ಖುಷಿಯಿಂದ ಒಂದು ಮಾತು ಹೇಳೋದು. ಅದು ಯಾವ ಗಳಿಗೆ ಮಾಡಿದ್ರು ಗೊತ್ತಿಲ್ಲ, ಡೈರೆಕ್ಟ್ ಆಗಿ ನಮ್ಗೆ 3 ಲಕ್ಷ ರೂಪಾಯಿ ಸಿಗ್ತಾ ಒಳ್ಳೇದಾಯ್ತು. ಅದೇ ಖುಷಿ. ನಾವು ಕೂಡ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಅದು ಎಲ್ಲರಿಗೂ ಬಂದವರಿಗೆ ಪ್ರೇರಣೆ ಆಗ್ತಿದೆ, ಮಾಡೋಣ. ಆಮೇಲೆ SPMC, ಪೋಷಕ ಬಾಂಧವರು, ಹಾಗೆ ಹಳೆ ವಿದ್ಯಾರ್ಥಿ ಸಂಘ, ಇವರೆಲ್ಲರೂ ಏನಾದ್ರು ಬಹುಮನಸ್ಸಿಂದ ಕೆಲಸ ಮಾಡ್ತಿದ್ದಾರೆ. ಅಂತ ಒಂದು ಒಳ್ಳೆ ಕೆಲಸ. ಸರ್ಕಾರಕ್ಕೆ ಕಾಯ್ದು ಕೊಡ್ತಾರ, ನಮ್ಮ ಕಡೆ ಎಷ್ಟಾಗುತ್ತೆ ಅಷ್ಟೇ. ಎಲ್ಲ ಸೇವ್ ಮಾಡಿದ್ರೆ ಮಾತ್ರ ಒಂದು ಹೆಜ್ಜೆ ಮುಂದಿದ್ದಾರೆ ಅವರು, ಅವ್ರು ಚೆನ್ನಾಗಿ ಮಾಡ್ತಾರೆ. ಧನ್ಯವಾದಗಳು ಸರ್. ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ ತಮಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಗೌರವಾಂತ ಸದಸ್ಯರು ಶ್ರೀಮತಿ ಶಾಂತ ಪಾಂಡವ್ ಅವರು ಕೂಡ ನಮ್ಮ ಈ ಒಂದು ಸಭೆಯಲ್ಲಿ ಕೂಡ ಗ್ರಾಂಟ್ ಹಾಕ್ಸಿದೀವಿ ಗ್ರಾಮ ಪಂಚಾಯತಿ. ಹಾಗೆ ಶಾಲೆಗಳ ಅಭಿವೃದ್ಧಿ ನಮ್ಮ ದೇಶ ಅಭಿವೃದ್ಧಿ ಆದಾಯ ಮತ್ತು ತಾಲೂಕು ಪಂಚಾಯತಿಯಲ್ಲಿ ನೋಡಲು ಆಫೀಸರ್ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಉಪಾಧ್ಯಕ್ಷರು ನಾಗನಾಥ್ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ವೆಲ್ಕಮ್ ಪ್ರತಿನಿಧಿ ಶಾಂತಪಿ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು ಹೇಳ್ತಾರೆ. ಹಾಗೆ ಅವೆಲ್ಲ ನಮ್ಮ SPMC ಬರುವಂತ ಎಲ್ಲ ಸದಸ್ಯರು ತಾವು ಬಂದಿದ್ದೀರಾ, ನಮಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಈ 4 ದಿನ ಸೋಷಿಯಲ್ ಆರ್ಟ್ ಮಾಡಿದಂತ ದೇವೇಂದ್ರ ಪ್ರಸಾದ್ ಮತ್ತೆ ಅವ್ರ ತಂದೆಗೆ ಅಭಿನಂದನೆ ಹೇಳ್ತಾ, ಜೊತೆಗೆ ನಮ್ಮ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ, ಪೋಷಕರು ಸಾಕಷ್ಟು ಜನ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳ್ತಾನೆ. ಜೊತೆಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. विनायक जय हे भारत भाग्य विधाता।